ಲೋಕೋತ್ಸವ 29ರ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೆ ಪ್ರೀತಿ ತೋರಿಸ್ತೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತ. ಈ ದಿವಸದ ಸಿರಿಯ ಅತಿಥಿ ನೀವು ಆಹ್ವಾನ ಪತ್ರಿಕೆ ನೋಡಿರ್ಬೋದು. ಕುರುವಂತಿಕೆ ಅಂಥೇಳಿ ಜನಪದ ಕುಣಿತಗಳಲ್ಲಿ ಒಂದು ವಿಶೇಷವಾದ ಕುಣಿತ. ನೀವು ವೀರಗಾಸೆ ನೋಡಿರ್ತೀರಿ, ವೀರಭದ್ರನ ಕುಣಿತ ನೋಡಿರ್ತೀರಿ ಈ ಭಾಗದಲ್ಲಿ. ಹಾಗೆ ವೀರಭದ್ರನ ಕುಣಿತ 4 ರೂಪದ ಕಲೆಗಳು ಕಾಣ್ತವೆ. ಭಾಳ ಪುರಾತನವಾದ್ದು, ಭಾಳ ಆದಿಶೈವವನ್ನು ಹೊತ್ಕೊಂಡ್ಬಂದಿರುವಂತಹ ರೂಪದ ಚಲನೆ ಇದೆ. ಶರಣರ ಪ್ರಭಾವ ಇದ್ದರೂ ಅದರ ಹಿಂದೆ ತಳ ತುಂಬ ಹಿಂದಿನ ಶೈವವನ್ನು ಪ್ರತಿನಿಧಿಸುವ ಹಾಗೆ, 63 ಪುರಾತನನ್ನು ನೆನೆಸ್ಕೊಂಡು ಹೋಗುವ ಹಾಗೆ, ಅಥವಾ ಶರಣರು ಮಾಡಿಫೈ ಮಾಡೋದರ ಪೂರ್ವದ ಚೆಹರೆಗಳನ್ನು ಹೊತ್ಕೊಂಡು ಹೋಗುವಂಥ ಗುಣದ ಕಠೋರ ಶೈವ ಪಂಥವನ್ನು ಹೊತ್ಕೊಂಡು ಹೋಗುವಂಥ ಪಂಥದ ಧಾರೆಯ ಒಂದು ಕಲೆಯಾಗಿದೆ. ಈ ಕಲೆಯ ರೂಪ ನೀವು ನೋಡ್ತೀರಿ. ಸಂಬಾಳ ಅಂತ ಭಾಳ ಸುಂದರವಾದ ವಾದ್ಯ. ಕರಡೆ ಮತ್ತು ದಿಮ್ಮನ್ನು ಒಂದೇ ವಾದ್ಯಕ್ಕೆ ತಂದು ನುಡಿಸುವಂಥ ರಭಸವಾಗಿ ಕುಣಿಯುವ, ರಭಸವಾಗಿ ತೋರುವ ಆಕ್ರೋಶದ ಕುಣಿತ ಇದು. ದಕ್ಷನ ಸಂಹಾರದ ನೋವನ್ನು ಪ್ರತಿನಿಧಿಸಿ ಯಾಗವನ್ನು ಧ್ವಂಸ ಮಾಡಿದ ಮೊದಲ ಬಂಡಾಯದ ಕಥನವನ್ನು ನೆನಪಿಸುವ, ಅದರ ಇವತ್ತಿಗೂ ಹೊತ್ತು ತಂದು ಆಕ್ರೋಶವನ್ನು ಇವತ್ತೇ ನಿನ್ನೆಯೂ ಹೀಗೆ ನಡೆದಿದೆಯೋ ಅನ್ನುವ ಬಿರುಸನ್ನು ಕಟ್ಟಿಕೊಡುವಂತಹ ಕಲೆ ಈ ಕಲೆಯಲ್ಲಿ ಕಾಣ್ತೀವಿ. ಆಗಿನ ರೂಪವನ್ನು ಈಗೂ ಚಿಮ್ಮಿಸುವಂತೆ ಕಟ್ಟಿಕೊಡುವ ರೂಪ ಇಲ್ಲಿ ನೋಡ್ತೀವಿ. ಈ ಕಲೆಯಲ್ಲಿ ಭಾಳ ಹೆಸರಾಗಿ ಒಡವನ್ನು ಹೇಳುವಂತಹ ಆ ಕಥನವನ್ನು, ಆ ಪಾತ್ರವನ್ನು, ಆ ಘಟನೆಯನ್ನು ನಾಟ್ಯವಾಗಿ ಕಟ್ಟಿ ಪ್ರದರ್ಶಿಸುವ ಜಾನಪದ ರೂಪವನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಕಲಾವಿದರು ಮಹೇಶ್ವರನವರು. ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥವರು. ವೀರಗಾಸೆ ಈಚಿನ 50-60 ವರ್ಷದ ಕಲೆ. ವೀರಭದ್ರನ ಕುಣಿತ ತುಂಬ ಹಳೆದು, ಅದರ ಕುರುವಂತಿಕೆ ತುಂಬ ಹಳೆದು. ಪುರ ಅನ್ನೋದ್ರೆ ಗುಗ್ಗಳ ಅಂತಿದೆ. ಮದುವೆ ಕಾರ್ಯಗಳಲ್ಲಿ ಈ ಗುಗ್ಗಳ ಕಾರ್ಯ ಅಂದರೆ ಅರ್ಚನೆ ಅಂತೀವಿ. ಕೆಂಡನ್ನು ತುಳಿಯೋದೇ ತಮ್ಮ ಪ್ರತೀಕವಾಗಿ ನಡೆಯುವಂತಹ ಆಚರಣೆಯನ್ನು ನಡೆಸ್ಕೊಂಡು ಹೋಗುವಂಥ ಮುಖ್ಯ. ಇದು ನಿಜವಾಗಿಯೂ ಆಚರಣಾತ್ಮಕ ಕಲೆ. ಈಗ ನಾವು ಸಾಮಾನ್ಯವಾಗಿ ಹೊರಗೆ ಕುಣಿಯೋದಕ್ಕಿಂತ ಆಚರಣೆಗಾಗಿಯೇ ಈಗಲೂ ಬಳಕೆ ಆಗ್ತಾ ಇರೋ ಕಲೆ. ಜನಮಾನಸದಲ್ಲಿ ಎಲ್ಲ ಕಡೆಗೆ ಬಂದು ಹೋಗಿರೋದು. ಅವರು ಇವತ್ತಿನ ಅತಿಥಿಯಾಗಿದ್ದಾರೆ. ಹಾಗೆ ನಮ್ಮ ಪರಿಷತ್ತಿನ ಮ್ಯಾನೇಜಿಂಗ್ ಟ್ರಸ್ಟಿ ಅವರಾದ ಇಂದಿರಾ ಬಾಲಕೃಷ್ಣ ಅವರು ಇವತ್ತಿನ ಸಭೆ ಅಧ್ಯಕ್ಷತೆ ವಹಿಸೋದು ಕೇಳ್ತಾ ಇದ್ದೀವಿ. ಹಾಗೆ ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ತುಂಬ ಪ್ರಿಯವಾಗಿ ಇದ್ರ ಜೊತೆಗೆ ಇರೋಕ್ಕೆ ಯಾವಾಗಲೂ ಇಷ್ಟಪಡುವಂಥರು. ತೀರಾ ಅನಿವಾರ್ಯ ಕಾರಣಕ್ಕೆ ನಮ್ಮ ಅಧ್ಯಕ್ಷ ತಿಮ್ಮೇಗೌಡರು ಸಾಧ್ಯವಾಗಿಲ್ಲ. ಹಾಗೆ ಈ ದಿವಸದ ಅತಿಥಿಗಳಾಗಿ ಮಹದೇವಪ್ಪನವರು ಈ ರಾಮನಗರ ತಾಲೂಕಿನ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು. ನಮ್ಮ ಮಧ್ಯೆ ಎಲ್ಲ ಬಗೆಯ ಬದುಕು ಇದೆ, ಎಲ್ಲರ ಜೊತೆಗೆ ಒಳಗಾಗಬೇಕಾಗಿದೆ. ಈ ಸಂಸ್ಥೆಯನ್ನು ಪ್ರೀತಿಸುವವರು ಹೆಚ್ಚಾಗಬೇಕಾಗಿದೆ. ಹಾಗಾಗಿ ಎಲ್ಲ ಮುಖದ ಮನಸ್ಸುಗಳು ಇಲ್ಲಿಗೆ ತಿರುಗಲಿ, ಆ ಪ್ರೀತಿಯನ್ನು ನಾವು ತೋರುವ ಅವಕಾಶವನ್ನು ಮಹದೇವಪ್ಪರ ಮೂಲಕ ಇಲ್ಲಿಗೆ ಕರ್ತಂದಿದ್ದೇವೆ. ಮಂಜು ಸುಂಕಾಪುರ ಅವರು ಕೂಡ ಸಂಬಾಳವನ್ನು ನುಡಿಸೋಕೆ ಇವ್ರ ಜೊತೆಗೆ ಬಂದಿದ್ದಾರೆ. ಅದಕ್ಕೆ ಹೆಚ್ಚಿಗೆ ನಮ್ಮ ಎದುರಿಗೆ ಶಿವಾಜಿರಾವ್ ಸೇರಿ, ಅನ್ಸೂಯಮ್ಮ ಸೇರಿ, ಹಿರಿಯರೆಲ್ಲ ಸಾಕಷ್ಟು ಜನ ಸೇರಿದ್ದಾರೆ. ಈ ಲೋಕೋತ್ಸವ, ಈ ಲೋಕಸಿರಿ ಕಲೆಗೆ ಇದೊಂದು ಕಲೆ ನೋಡುವ ಕಲೆಯಲ್ಲ, ಅಭ್ಯಾಸದ ಕಲೆ, ಅಧ್ಯಯನದ ಕಲೆಯಾಗಿ ಶಿಬಿರವಾಗಿ ಈ ಲೋಕಸಿರಿ ಕಾರ್ಯಕ್ರಮವನ್ನು ಹೇಳ್ಕೊಂಡು ಹೋಗ್ತಾಯಿದ್ದಾರೆ. ಇಂಥ ಮನಸ್ಸುಗಳು ಇದಕ್ಕೆ ಆಕಾರ ತಂದು ಕೊಟ್ಟಿದೆ. ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಸ್ವಾಗತಿಸ್ತೀನಿ. ದಯವಿಟ್ಟು ಮೇಡಮ್ಮು ಮತ್ತು ಅತಿಥಿಗಳು ಕಲಾವಿದರನ್ನು ಗೌರವಿಸಬೇಕು. ಅದಕ್ಕೆ ಮೊದಲೇ ಒಂದು ಕ್ಷಣದ ಕುರುವಂತಿಕೆಯ ಕಲೆಯನ್ನು ತೋರಿಸ್ಕೊಟ್ರೆ ಆಮೇಲೆ ನಿಮ್ಗೆ ಅದ್ರ ಜೊತೆಗೆ ವಿಚಾರಣೆ ಮಾಡೋದು ಅನುಕೂಲ ಆಗುತ್ತೆ ಅಂತ ಕಾರಣವಾಯಿತು. ಇರಲ್ಲ ಇದು, ನೀವು 35-29 ನೀವು ನೇರ ಅದಕ್ಕೆ ಪ್ರಾರ್ಥನೆಗೆ ಇಟ್ಟು ಇಟ್ಕೊಳ್ಳಲ್ಲ.
ಮೂಲಕವಾಗಿ ಆ ದೈತ್ಯನ ಸಕಲ ಅವಯವಗಳಿಂದ ಸದ್ಭಕ್ತರು ಈ ಭರತಖಂಡದ ಪುಣ್ಯ ಭೂಮಿಯಲ್ಲಿ ನಡೆಸಿಕೊಡುವಂತ ಆ ಸೆರಬೆ ಗುಗ್ಗಳವನ್ನು ಶ್ರೀವೀರ ಭದ್ರದೇವರು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ದಿವ್ಯ ಪ್ರಕಾಶ ಎಂಬ ಜ್ಯೋತಿಯನ್ನು ಕೊಟ್ಟು ಗುಗ್ಗಳದ ಪವಾಡವನ್ನು ತೋರುತ್ತಾ ಮುಂದೆ ಭೂಲೋಕದೊಳಗೆ ಸಕಲ ಸದ್ಭಕ್ತಾದಿಗಳು ಒಮ್ಮೆ ಶ್ರೀವೀರ ಭದ್ರದೇವರ ಗುಗ್ಗಳವನ್ನು ಮಾಡಿದರೆ ಸಹಸ್ರದೊಂದು ಯಜ್ಞದ ಪುಣ್ಯವು ಲಭ್ಯವಾಗಲೆಂದು ಹೇಳಿ ಜಗದೊಡೆಯನಾದ ಪರಶಿವನ ಆಶೀರ್ವದಿಸಿದರಪ್ಪ ದೇವ. ನಿಮ್ಮ ಪವಾಡಗಳು ಅಂದುಗುಂಟು ಇಂದಿಗಿಲ್ಲವೆಂದು ಹೇಳುವ ಪರವಾದಿಗಳಿಗೆ ನೀನೇ ಗಂಟು. ಯಡಿಯೂರಪ್ಪನವರ ವಾಕ್ಶರಿ ಒಂದು ಕಲೆಯಾಗಿ ಹೇಗೆ ಪ್ರತಿನಿಧಿಸುತ್ತೆ, ಹೇಗೆಲ್ಲ ಕಂಪೋಸ್ ಮಾಡಿದ್ದಾರೆ ನಮ್ಮ ಜನ. ಅವ್ರ ಮನಸ್ಸು ಅಂತ ನೋಡಿದರೆ ಇದ್ರ ಜೊತೆಗೆ ದಿನವೂ ಇದ್ರೂ ಬೆರಗು ಥರ ಅನಿಸುವಂತಹ ರೂಪ ಕಾಣುತ್ತೆ. ಇವರನ್ನಂತೂ ಭಾಳ ಚಿಕ್ಕ ವಯಸ್ಸಿಂದ ನೋಡಿದ್ರದ ಹಳ್ಳಿ, ನನ್ನ ಹತ್ತಿರದ ಹಳ್ಳಿ ಆದ್ದರಿಂದ ತುಂಬ ನೀವೀಗ ನೋಡಿರೋದು ಬಹಳ ಒಂದು ಅದರ ಕೆಲವು ಭಾಗ ಮಾತ್ರ ಸಾಧ್ಯ. ಏಕೆಂದರೆ ಆ ವಾದ್ಯ ಮೇಳ ಪೂರ್ತಿ ಇವ್ರ ಹಾಗೆ 7-8 ಜನ ಇರ್ತಾರೆ. ಅವರು 7-8 ಜನ ರಭಸವಾಗಿ ಏರ್ಪಡಿಸೋದು ನೋಡಿದರೆ ನಿಜವಾಗೂ ಆಚರಣೆಯ ಕುರಿತುಗಳನ್ನು ನೋಡಿದರೆ ಆ ರಭಸದ ಭಾಗದ ಪ್ರಭಾವ ತುಂಬ ಜಾಸ್ತಿ. ಅವರು ಇಷ್ಟು ಹೊತ್ತು ನಿಮ್ಗೆ ಒಂದು ರೂಪವನ್ನು ತೋರಿದ್ದಾರೆ. ಮುಂದೆ ಅವ್ರ ಜೊತೆಗೆ ಇನ್ನೂ ಹಲವು ಭಾಗಗಳನ್ನು ನಾವು ನೋಡೋಣ. ದಯವಿಟ್ಟು ಮೇಡಮ್ ಅವರು ಮತ್ತು ಮಹಾದೇವ ಸ್ವಾಮಿಯವರು ಅವರನ್ನು ಗೌರವಿಸಬೇಕು ಅಂತ ಕೇಳ್ತೀನಿ. ಆಮೇಲೆ ಮತ್ತೆ ಮುಂದುವರಿಕೆ ಯಾವ ರೂಪಗಳನ್ನು ಸರಿ ನೋಡೋಣ. ಸರ್ ಗುರು ಓಕೆ ಗುರು ಮಂಜು ಸಂಕಾಪುರ ಅವರು ಸಬಾಳ ನುಡಿಸೋದ್ರ ಮೂಲಕ ಇದಕ್ಕೆ ಬೇಕಾಗುತ್ತಲ್ಲ, ನಾನು ಹಿಂದೆ ಹೋಗ್ಬಿಡೋಣ. ಮಂಜು ಸಂಕಾಪುರ ಅಂಥೇಳಿ ಸಮಾಳ ನುಡಿಸ್ತಾ ಇದ್ದಾರೆ. ಅವ್ರು ಬೇರೆ ಬೇರೆ ವಾದ್ಯ ನುಡಿಸ್ಕೊಂಡ್ರು, ಗೀಗೆ ಆಡಬಲ್ಲರು, ರಾಣೆಬೆನ್ನೂರು ಭಾಗದವರು. ಅವರ ಸಮಾಳದ ಗತಿ ಭಾವ ನೀವು ಗಮನಿಸಿದ್ದೀರಿ. ಅವರಿಗೆ ನಮ್ಮ ಪ್ರೀತಿಯ ಸೌಜನ್ಯ. ಹಾಗೆ ಈ ದಿವಸದ ಅತಿಥಿಗಳಾಗಿರುವ ಮಹಾದೇವ ಸ್ವಾಮಿ ಅವರಿಗೂ ಕೂಡ ನಮ್ಮ ಪ್ರೀತಿಯ ಗೌರವ. ಈ ದಿವಸದ ಅತಿಥಿಗಳು ನಮ್ಮ ಮಹದೇವಯ್ಯ ಅವರು, ಡಿ ಎಂ ಮಹದೇವಯ್ಯ ಅವರು ತಾಲೂಕು ಪಂಚಾಯತಿ ರಾಮನಗರದ ಅಧ್ಯಕ್ಷರು. ಅವರ ಊರು ದೊಡ್ಡ ಗಂಗವಾಡಿ. ಈ ಸೀಮೆಯ ಚರಿತ್ರೆಯ ಪುಟಗಳಲ್ಲಿ ಬಂದು ಹೋಗುವ ಬಹಳ ಮುಖ್ಯವಾದ ಊರು. ಹೆಸರೇ ಗಂಗವಾಡಿ ಎನ್ನುವುದೇ ಇತಿಹಾಸ ಅಭ್ಯಾಸ ಮಾಡೋರಿಗೆ ವಾಡಿ ಅನ್ನೋ ಪದ ಮತ್ತು ಆ ಗುಂಪನ್ನು ಹೇಳುವಂತಹ ರೂಪವನ್ನು ಹೇಳುತ್ತೆ. ಆ ಊರಿನ ಪ್ರತಿನಿಧಿಯಾಗಿ ಬಂದಿರೋ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಡಿ ಎಂ ಮಹದೇವಯ್ಯರು ಈ ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತಾಡಬೇಕು ಅಂತ. ವೇದಿಕೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ನಮ್ಮ ಇಂದಿರಾ ಅವರೇ, ಹಾಗೂ ಈ ದಿನದ ಮುಖ್ಯ ಕೇಂದ್ರ ಬಿಂದು ನಾನು ನಮ್ಮ ಕುರುವಂಶಿಕೆ ಇವತ್ತೇ ಮೊದಲನೇ ನೋಡ್ತಾ ಇರೋದು ಅಂತ ಕಾಣಿಸ್ತದೆ. ನಾನು
ಇದುವರೆಗೆ ನೋಡಿಲ್ಲ ಅಂದರೆ ನಾವು ಇದು ನೋಡ್ತಿದ್ವಿ ಅಂದರೆ ಈರ್ಗಾಸೆ ಅಂತ ನೋಡ್ತಿದ್ವಿ. ಈ ಥರ ಇದನ್ನು ನೋಡಿಲ್ಲ ಇದುವರೆಗೆ, ಈ ಥರ ಮೇಳ ಆಗಿ ನೋಡಿಲ್ಲ. ಮಹೇಶ್ವರಪ್ಪನವರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿ ಬಸವರಾಜಪ್ಪನವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಕಲಾಭಿಮಾನಿಗಳೇ ಮತ್ತು ಕಲಾ ಪ್ರೋತ್ಸಾಹಕರೇ ಕಲೆ ಮಾಡೋರು ಇದ್ದೀರಾ ಇಲ್ಲಿ. ಉದಾಹರಣೆಗೆ ನಮ್ಮ ಶಿವಣ್ಣವರು ಇದರಲ್ಲಿ ನಮ್ಮ ತಾಲೂಕಿನಲ್ಲಿ ಪೂಜಾ ಕೊಡ್ತಕ್ಕೆ ಎತ್ತದ ಕೈ, ಅವರು ಕೂಡ ನಮಗೆ ಚಿರಪರಿಚಿತರು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವೃಂದದವರಿಗೆ ನಮಸ್ಕರಿಸ್ತಾ, ಈ ಕಲೆ ನಮ್ಮ ಎಚ್ ಎಲ್ ನಾಗೇಗೌಡರು ಈ ರಾಮನಗರ ಜಿಲ್ಲೆಯಲ್ಲಿ, ಅದರಲ್ಲೂ ರಾಮನಗರ ತಾಲೂಕಿನ ಈ ಭಾಗದಲ್ಲಿ ಜನಪದ ಲೋಕವನ್ನು ಮಾಡಿದ್ದು ಏನು ಅಂದರೆ, ಈ ಹಳೆ ಕಲೆಗಳು ಏನಿದ್ದೋ ಇಷ್ಟೊತ್ತು ಕಾಲೇ ಮರ್ತೋಗ್ತಿದ್ವೇನೋ ನಾವು. ಈಗ ನಾವು ಸಣ್ಣ ಹುಡುಗರಲ್ಲಿ ಇದ್ದಾಗ ಇರ್ತಕ್ಕಂಥದ್ದು ಈಗ ಯಾವುದೇ ಹಳ್ಳಿನಲ್ಲಿ ಇಲ್ಲ. ಒಂದು ಮದುವೆ ಮಾಡ್ಬೇಕಾದ್ರೆ ಶೋಭಾನೆ ಪದ ಆಡೋರು, ಒಂದೇನಾರ ಇದು ಮಾಡ್ಬೇಕಾದ್ರೆ ಮಾಡೋರು, ಒಂದು ಪೂಜೆ ಕುಂಟ ಪಡೆದ ಕುಂಟ ಉತ್ಸವಗಳಲ್ಲಿ ಎಲ್ಲ ಇದ್ದು ಏನು ಇಲ್ದಂಗೆ ಆಗ್ಬಿಟ್ಟಿತ್ತು. ಇವತ್ತು ಈ ಜನಪದ ಲೋಕ ಆ ಕಲೆನ ಮತ್ತೆ ಹುಟ್ಟಾಕಿ ಬೆಳೆಸಿ ಮತ್ತೆ ಕಲಿಸಿ ಅನೇಕ ಜನಗಳಿಗೆ ಕೆಲವರು ಜೀವನಾಂಶನೂ ಕೊಡ್ತಾ ಇದೆ. ಇದು ಅವರು ಕೂಡ ಜೀವನಾಂಶದ ಜೊತೆಗೆ ಈ ಕಲೆನ ಉಳಿಸುವಂಥ ಕೆಲಸವನ್ನು ಈ ಜನಪದ ಲೋಕ ನಮ್ಮ ಎಚ್ ಎಲ್ ನಾಗೇಗೌಡ್ರನ್ನ ಮತ್ತೊಮ್ಮೆ ನೆನೆಸ್ಕೊಳ್ತಾ, ಇವತ್ತು ನಮ್ಮ ತಿಮ್ಮೇಗೌಡರು ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ತಿಮ್ಮೇಗೌಡರ ಕೈ ಕೆಳಗಡೆ ನಾನು ಒಂದು 3 ವರ್ಷ ನೌಕರನಾಗಿ ಕೆಲಸ ಮಾಡಿದ್ದೆ. ನಮಗೆ ಕಮಿಷನರ್ ಕೂಡ ಆಗಿದ್ರು. ಅವರು ಕೂಡ ದೊಡ್ಡ ವ್ಯಕ್ತಿತ್ವ. ಅಂಥ ಇದರಲ್ಲಿ ಬೆಳೆದು ಬಂದಂಥ ಈ ಕಲೆಯನ್ನು ಉಳಿಸೋದಕ್ಕೆ ನಮ್ಮ ನಾಗೇಗೌಡರು ಪಟ್ಟಿರ್ತಕ್ಕಂಥ ಶ್ರಮ ಇವತ್ತು ಅವರು ನಮ್ಮ ಮುಂದೆ ಜೀವಂತವಾಗಿದ್ದಾರೆ ಅಂತ. ಅದೇ ರೀತಿ ಇದನ್ನು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ನಮ್ಮ ಇಂದಿರಾ ಬಾಲಕೃಷ್ಣ ಅವರು ಇದನ್ನು ಇನ್ನೂ ಹೆಚ್ಚಿನ ರೀತಿಗೆ ಅಭಿವೃದ್ಧಿಗೆ ಮಾಡಿಕೊಂಡೋಗ್ಲಿ. ಇದಕ್ಕೇನಾದ್ರು ನಮ್ಮ ಇಲಾಖೆಯಿಂದ ಸಹಕಾರ ಕೇಳಿದ್ರು, ನಮ್ಮ ಕೈಲಾದಷ್ಟು ಸಹಕಾರನ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತೀವಿ. ಈ ತಿಂಗಳು ನಾವು ಬಡ್ಜೆಟ್ ಮಾಡ್ತಾ ಇದ್ದೀವಿ. ಆ್ಯಕ್ಷನ್ ಪ್ಲಾನಲ್ಲಿ ಏನಾದ್ರು ಅಂಥ ಬೇಡಿಕೆಗಳು ಯಾವ್ದಾದ್ರು ಇದ್ದರೆ ಕೊಟ್ಟರೆ ನಾವು ನಮ್ಮ ಕೈಲಾದಷ್ಟು ಸಹಾಯನ ಇದಕ್ಕೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದನ್ನು ಕಲೆಗೋಸ್ಕರ ನಾವು ಇಷ್ಟು ಹಣ ಅಂತ ಮುಡುಪಿಟ್ಟು ನಮಗೆ ಅಧ್ಯಕ್ಷರಿಗೆ ಯಾರು ಒಂದು ಕೋಟ ಇದೆ, ಅದನ್ನು ಬೇಕಾದ್ರೆ ನಿಮ್ಮ ಕಡೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ನೀವು 15ನೇ ತಾರೀಕು 16ನೇ ತಾರೀಕು ಬಂದು ನಮ್ಮ ಆಫೀಸ್ನಲ್ಲಿ ನೋಡ್ಬೋದು. ಇಷ್ಟು ಹೇಳಿ ಈ ವೇದಿಕೆಯನ್ನು ಹಂಚ್ಕೊಳ್ಳೋಕ್ಕೆ ನೀವು ಅವಕಾಶ ಮಾಡ್ಕೊಂತ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. DM ಮಹದೇವರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅವರು ಈ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಮಾಡಿದರು. ವೇದಿಕೆಯ ಮೇಲಿರುವಂಥ ಸಿರಿಯಾಗಿ ಇಲ್ಲಿ ಆಗಮಿಸಿರುವಂಥ ಜನಪದ ಗುರುವಂತಿಕೆ ಮಹೇಶ್ವರಪ್ಪನವರೇ, ಈ ದಿನದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀ ರಾಮನಗರ ತಾಲೂಕು ಪಂಚಾಯಿತಿ ಚೇರ್ಮನ್ ಆದಂಥ ಶ್ರೀ DM ಮಹದೇವಯ್ಯ ಅವರೇ, ಕುಟುಂಬ ಪರಿವಾರದವರು ಕೂಡ ಬಂದಿದ್ದಾರೆ. ಹಾಗೂ ನಮ್ಮ ಗೃಹ ಬಸವರಾಜ್ ಅವರೇ, ನಮ್ಮ ಎಂದಿನಂತೆ ತಪ್ಪದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಶಿವಾಜಿ ರಾವ್ ಅವರೇ, ನಮ್ಮ ಮಾಧ್ಯಮ ಮಿತ್ರರೇ, ಇವತ್ತು ಭಾಳ ಖುಷಿಯಾಗ್ತಾಯಿದೆ ಅನ್ಸೂಯಮ್ಮ ಅವ್ರನ್ನ ನಮ್ಮ ವೇದಿಕೆಯಲ್ಲಿ ನೋಡಿ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಬರ್ತಾ ಅವರ ಆಸಕ್ತಿ ಇದರಲ್ಲಿ ಜಾಸ್ತಿ ಆಗ್ತಾಯಿದೆ. ಅದನ್ನು ನೋಡಿದ್ರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಈ ದಿವಸ ಈ ಪುರುವಂತಿಕೆ ಏನಿದೆ ಅದು ಒಂದು ರೀತಿಯ ಗಂಡು ಕಲೆ. ಅದನ್ನು ನೋಡ್ತಾ ಇದ್ದಂಗೆ ನಮಗೆ ಆವೇಶ ಬಂದಂಗೆ ಆಗ್ತದೆ, ನಾವು ಎದ್ದು ಕುಣಿಬೇಕು ಅಂತ. ಸೊ ಇಂಥ ಒಂದು ಕಲಾವಿದರನ್ನು ನೋಡಿದಾಗ ಮುಂದೆ ಇದರ ಒಂದು ಭವಿಷ್ಯ ಏನು ಅಂತ ಒಂದು ಸಲ ಯೋಚನೆ ಮಾಡಲಿಕ್ಕಾಗುತ್ತೆ. ಯಾಕಂದರೆ ಮೊನ್ನೆ ಕೂಡ ನಾವು ಕೆಲವು ವಿಷಯಗಳ ಬಗ್ಗೆ ಒಂದಿಬ್ಬರ ಹತ್ರ ಮಾತಾಡ್ತಾ ಇದ್ವಿ. ಅವರು ಕೂಡ ಹೇಳಿದ್ರು, ಈ ಪಪೆಟ್ ಶೋ ಇರ್ಬೋದು ಅಥವಾ ಈ ರೀತಿಯ ಕಲಾವಿದರನ್ನ ಊರಿಗೆ ಹುಡ್ಕೊಂಡು ಹೋಗಿ ಅವ್ರು ಕೇಳಿದಾಗ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರಾ ಅಂತಂದರೆ ಆ ಮಕ್ಕಳು ಯಾರು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ. ಈಗ ನಾವು ಇಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮ ಕಲಾವಿದರ ಮಕ್ಕಳೆಲ್ಲ ಕಲಿಬೇಕು ಅಂತ ಹೇಳೋದು ನಮ್ಮದು ಕೂಡ ತಪ್ಪು. ಈಗ ಅದಕ್ಕೆ ಅವ್ರಿಗೂ ಕೂಡ ಒಂದು ಜೀವನಾಧಾರ ಬೇಕಾಗ್ತದೆ. ಈ ಕಲೆಯನ್ನೇ ನೆಚ್ಚಿ ಬದುಕೋದು ಈಗ ಬಹಳ ಕಷ್ಟ ಆಗಿದೆ. ಹಾಗಾಗಿ ಇಂಥ ಕಲೆಗಳು ಉಳಿಬೇಕು ಅಂತ ಹೇಳಿದ್ರೆ ನಗರದ ಜನರು ಕೂಡ ಸ್ಪಂದಿಸಬೇಕು. ಈಗ ಕಲಾವಿದರ ಮಕ್ಕಳೇ ಕಲಾವಿದರಾಗಬೇಕು ಅಂತ ಒಂದು ರೂಲ್ಸ್ ಇಲ್ಲ.
ಹಾಗಾಗಿ ಇಡೀ ನಗರದ ಜನಗಳು, ನಗರದಲ್ಲಿ ಆಗಲಿ ಹಳ್ಳಿಯವರಾಗಲಿ, ಇದರಲ್ಲಿ ಆಸಕ್ತಿ ಇರುವಂಥ ಕಲಾವಿದರು, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರೋರು ಇಂಥ ಕಲೆಗಳನ್ನು ಕಲಿತ್ರೆ ಮಾತ್ರ ಇದಕ್ಕೆ ಮುಂದೆ ಒಂದು ಭವಿಷ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಪುರುವಂತಿಕೆ ಮಹಿಳೆಯರು ಕೂಡ ಮಾಡ್ತಾ ಇದ್ದಾರೆ ಅಲ್ವಾ ಬಸವರಾಜ್? ಮಹಿಳೆಯರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಅವ್ರು ಹೇಳ್ತಾರೆ, ಇದಕ್ಕೆ ಒಂದು ರೀತಿ ಮಡಿ ಮೈಲಿಗೆಲ್ಲ ಉಂಟು, ಭಾಳ ಉಂಟು, ಆ ರೀತಿ ಯಾವಾಗ ಅಂದರೆ ಅವಾಗ ಮಾಡಾಗಿಲ್ಲ ಅಂತ ಹೇಳಿ ಮೊನ್ನೆ ಯಾವುದೋ ನಾವು ಒಬ್ಬ ಮಹಿಳಾ ತಂಡವನ್ನು ಕರೆದಾಗ ಅವರು ಹೇಳಿದರು. ಆದರೂ ಕೂಡ ಮಹಿಳೆಯರು ಕೂಡ ಇದರಲ್ಲಿ ಆಸಕ್ತಿ ವಹಿಸಿ ಕಲ್ತಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಇದಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ನಾಗೇಗೌಡ ಕಲಾಶಾಲೆಯ ಒಂದು ಇದರಡಿ ಈ ಕಲೆಗಳನ್ನು ಕಲಿಸಬೇಕು ಅನ್ನೋದು ಮುಂದಿನ ನಮ್ಮ ಯೋಜನೆ ಆಗಿದೆ. ಹಾಗಾಗಿ ನಿಮ್ಮಂಥ ಕಲಾವಿದರು ಬಂದು ಇದರಲ್ಲಿ ಪಾಲ್ಗೊಂಡು ಕಲಿಸ್ಬೇಕು ಅಂತ ಕೇಳ್ತೀನಿ. ಈಗ ಬಂದಿರುವಂಥ ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀ ಮಹದೇವಯ್ಯನವರು ನಾವು ಹೇಳ್ತೀವಿ, ಈಗ ಒಂದು 11 ತಿಂಗಳಾಯಿತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ. ಹಾಗಾಗಿ ನಮಗೇನು ಅಂತ ಹೇಳಿದ್ರೆ, ನಮ್ಮ ಜಾನಪದ ನಾಗೇಗೌಡರ ಸಮಯದಿಂದ ನಡೆದುಕೊಂಡು ಬಂದದ್ದೇನು ಅಂದರೆ, ಇಲ್ಲಿರುವಂಥ ಸುತ್ತಮುತ್ತಲಿರುವಂಥ ಈ ರೀತಿಯ ಮಹನೀಯರ ಸಹಕಾರದಿಂದ ಮಾತ್ರ ಇಂಥ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ನಾವು ಬೆಂಗಳೂರಿನವ್ರನ್ನ ಹೋಗಿ ಕೇಳಲಿಕ್ಕಾಗಲ್ಲ. ಈ ಲೋಕಲ್ ಆಗಿ ರಾಮನಗರದ ಸುತ್ತಮುತ್ತಲಿರುವಂಥ ನಿಮ್ಮಂಥ ಅಭಿಮಾನಿಗಳು ಈ ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಸಹಕಾರ ಮಾಡಬೇಕು. ಈಗಾಗಲೇ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ, ನಿಮ್ಮ ಕೈಲಿ ಏನಾಗುತ್ತೋ ಅನ್ನುವ ಒಂದು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀರಿ. ಮಾದೇವಣ್ಣವರು ಅವರ ನೆನಪಿಗಾಗಿ ಇಲ್ಲಿ ಏನಾರ ಒಂದು ನಿರ್ಮಿಸ್ಕೊಡ್ಬೇಕು. ತಾಲೂಕ್ ಪಂಚಾಯತಿ ಅವ್ರದ್ದು ಹೆಸರೊಂದು ಇರಬೇಕು ಇಲ್ಲಿ. ಮಾಡಿಸ್ಕೊಡ್ತಾರೆ, ಮಾಡೋಣ ಅಂತ ಹೇಳಿದ್ದಾರೆ, ನೆನಪಿರ್ಬೇಕು ಇಲ್ಲಿ ನಮಗೆ, ಮಾಡಿಸ್ಕೊಡೋಣ. ಹಾಗಾಗಿ ಅವರಿಗೆ ನಾನು ಮುಂಚಿತವಾಗಿ ಅವರ ಒಂದು ಆಶ್ವಾಸನೆಗಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಅದಲ್ಲದೆ ಈ ದಿನದ ಕಾರ್ಯಕ್ರಮಕ್ಕೆ ಅವ್ರ ಜೊತೆ ಬಂದಿರೋ ಮಂಜು ಅವ್ರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಸವರಾಜ ನಮ್ಮ ಅತಿಥಿಗಳಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಕರೆಸ್ತೇವೆ. ಇನ್ನು ಮಹೇಶ್ವರಪ್ಪನವರ ಜೊತೆಗೆ ನಾವು ಅವರ ಪುರುವಂತಿಗೆ ಜೊತೆಗೆ ನೀವು ಕೊಡಿ. ನಮಸ್ಕಾರ. ಮಹೇಶ್ವರಪ್ಪನವರೇ, ಈ ಪುರುವಂತಿಕೆ ಕಲೆ ಯಾವಾಗ ಬಂದಿರ್ಬೋದು, ಯಾವಾಗಲಿಂದ ಏನು ಅಂತ ಹೇಳುತ್ತದೆ ನಿಮ್ಮ ಅನುಭವದಲ್ಲಿ? ಸ್ಟ್ಯಾಂಡ್ ಕೊಡು. ಪುರುವಂತಿಕೆ ಕಲೆಯನ್ನು ಸ್ಟ್ಯಾಂಡ್ ಹಿಂದೆ ನಮ್ಮ ಅಜ್ಜರು, ತದನಂತರ ನಮ್ಮ ತಂದೆಯವರು, ಆಮೇಲೆ ನಮ್ಮ ಅಣ್ಣವರು ನಡೆಸ್ಕೊಂಡು ಬರ್ತಾಯಿದ್ರು. ಹೀಗೆ ವಂಶ ಪಾರಂಪರ್ಯವಾಗಿ ನಮ್ಮ ಮನೆತನದಲ್ಲಿ ಈ ಪುರುವಂತಿಕೆ ಕಲೆಯನ್ನು ನಿರಂತರವಾಗಿ ವಂಶ ಪಾರಂಪರ್ಯವಾಗಿ ನಮ್ಮಲ್ಲಿ ಬೆಳ್ಕೊಂಡು ಬಂದಿದೆ ಸರ್. ಅಲ್ಲ, ಈ ಕಲೆ ಯಾವಾಗಲಿಂದ ಬಂದಿರ್ಬೋದು ಅಂತ ನಿಮ್ಮ ಗ್ರಹಿಕೆಗೆ, ತಿಳುವಳಿಕೆಗೆ? ಯಾಕೆಂದರೆ ದಕ್ಷಿಣ ಯಾಗದ ಕಥೆ ಹೇಳ್ತದೆ, ಎಷ್ಟೋ 1000 ವರ್ಷದ ಹಿಂದಿನ ಪುರಾಣದ ಘಟನೆ ಅದು. ಆ ಘಟನೆಯನ್ನು ಈಗ ಕಟ್ಟಿದ ಹಾಗೆ ಕಟ್ಟುವ ರೂಪ ಯಾವಾಗ ಬಂದಿರ್ಬೋದು ಅಂತ? ಆ ದಕ್ಷ ಅಹಂಕಾರದಿಂದ ಶಿವದ್ವೇಷಿಯಾದ ದಕ್ಷನ ಸಂಹಾರಕ್ಕಾಗಿ ಶಿವನ ಸಿಟಿನೇತ್ರದಿಂದ ಗಂಡಗಲಿ ವೀರಭದ್ರ ಹುಟ್ಟಿ, ಆವಾಗ ಅವನನ್ನು ಉತ್ತಮವಾಗಿ ಅವನಿಗೆ ಮಾರ್ಗದರ್ಶನ ಮಾಡ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಬರ್ತಾನೆ. ಶಿವನಿಂದಕನಾದ ದಕ್ಷ ಉದ್ದಟತನದಿಂದ ಶಿವನನ್ನು ನಿಂದನೆಯನ್ನು ಮಾಡಿದಾಗ ಶಿವನ ಅಪ್ಪಣೆಯನ್ನು ಪಡೆದುಕೊಂಡು ವೀರಭದ್ರ ದೇವರು, ಆತ ಅಜ್ಜ ಆದರೂ ಆತನನ್ನು ಹಿಂದು ಮುಂದೆ ನೋಡದೆ ಶಿವನ ಅಪ್ಪಣೆಯ ಪ್ರಕಾರವಾಗಿ ಸಂಹಾರ ಮಾಡಿದ ಕಾಲದಿಂದ ಆ ಒಂದು ಶಿವನನ್ನು ಕೊಲ್ಲುವುದಕ್ಕೆ ಮಾಡಿದಂಥ ಯಜ್ಞವನ್ನು ವೀರಭದ್ರದೇವರು ಹಾಳು ಮಾಡಿದ ಕುರುವಾಗಿ ಇಂದಿಗೂ ಈ ನಮ್ಮ ಭರತಖಂಡದ ಹಿಂದೂ ಧರ್ಮದಲ್ಲಿ ಯಾವುದೇ ಕೆಂಡದಾಕ್ಷಣೆಯನ್ನು ಮಾಡಿದರೆ ಅದನ್ನು ವೀರಭದ್ರದೇವರ ಪಂಥದವರೆಲ್ಲ ಹೋಗಿ ಅದನ್ನು ತುಳಿದು ಆ ಕಡೆ ಹೋಗ್ತಾ ಇರೋದು, ಅದನ್ನು ಹಾಳು ಮಾಡೋ ಉದ್ದೇಶ, ಅದರ ಒಂದು ಕುರುವಾಗಿ ಇವತ್ತಿಗೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಇಲ್ಲಿ ಗುಗ್ಗಳ ಅಂತಲೇ ನಡೀತದೆ, ಮದುವೆ ಮೊದಲು ನಡೆಯುವ ಆಚರಣೆ. ಅದು ಕಿಚ್ಚು ಅಂತಾರೆ, ಬೆಂಕಿ ಅಂತ ಹೇಳೋದಿಲ್ಲ, ಇಲ್ಲಿ ಕಿಚ್ಚು ಅಂತ ಪದನೇ ಬಳಸ್ತಾರೆ. ಅವೆಲ್ಲವೂ ಪದವೂ ಸಹ
ಒಂದು ಪ್ರತಿಭಟನೆ, ಆಕ್ರೋಶ, ಒಂದು ಕಮ್ಯುನಿಟಿಗೆ ಬಂದು ನಿಂತಿದೆ ಈಗ ಅದು. ಆದರೆ ಅದರ ಹಿಂದಿನ ಆಕ್ರೋಶ ಮಾತ್ರ ಆ ರೂಪದ್ದೇ. ಆಗ ನಡೆಯುವ ಒಂದು ಆಚರಣೆಯಲ್ಲಿ ಕೆಂಡವನ್ನೇ ಹಾಕಿ, ಯಜ್ಞದಂತೆಯೇ ಕೆಂಡವನ್ನೇ ಹಾಕಿ ಅದನ್ನು ತುಳಿದು ಹೋಗುವ ಆಚರಣೆಯೇ ನಡೆಯುವಂತಹ ಕ್ರಿಯೆ ಈ ಗುಗ್ಗಳದಲ್ಲಿ ಮುಖ್ಯವಾಗಿ ನಡೆಯುವಂಥದ್ದು. ಕೆಂಡ ತರೋದು, ಕೆಂಡ ಕಟ್ಟೋದು, ಅದನ್ನು ತುಳಿದು ಹೋಗುವ ಆಕ್ರೋಶನ ಅಲ್ಲಿ ಕಾಣ್ತಾ ಹೋಗುವಂಥ ರೂಪ ಇದರಲ್ಲಿ ನೋಡ್ತೀವಿ. ಇವ್ರ ಕಲೆನ ನೀವು ಇಲ್ಲಿ ನೋಡಿದ್ದು ಅವ್ರು ಒಬ್ಬರೇ ಹೇಳ್ತಾ ಇದ್ದಾರೆ. ಭಾಳ ಅಪರೂಪವಾದ ಥಿಯೇಟ್ರ್ ಆಗಿರ್ತದೆ ಅಲ್ಲಿ. ಏನಂದರೆ 6-7 ಜನ ಇರ್ತಾರೆ. ಪಾರ್ವತಿ ಮಾತಾಡ್ತಾರೆ, ಶಿವ ಮಾತಾಡ್ತಾನೆ, ವೀರಭದ್ರ ಬರ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ. ಯಾರು ಒಬ್ಬರು ಒಂದೇ ಪಾತ್ರವಾಗಿರಲ್ಲ. ಇವರ ನಂತರ ಪಾರ್ವತಿ ಪಾತ್ರ ಇನ್ನೊಬ್ಬರು ಮಾತಾಡ್ತಾರೆ, ಇನ್ನೊಂದು ಪಾತ್ರ ಇನ್ನೊಬ್ಬರು ಮಾತಾಡ್ತಾರೆ. ಆದರೆ ಒಂದಿಷ್ಟು ಕನ್ಫ್ಯೂಸ್ ಆಗದೆ ಇರೋ ತುಂಬಿದ ಜನದ ಮಧ್ಯೆ ಅವ್ರು ಕತ್ತಿ ಆಡಿಸೋದ್ರು ಇಲ್ಲಿ ನೋಡಿಬಿಟ್ರಿ, ಅವ್ರ ಆಚರಣೆಯಲ್ಲಿ ಕತ್ತಿ ಆಡಿಸೋದು ನೋಡಿಬಿಟ್ರೆ ನಮಗೆ ಇಲ್ಲಿ ಒಯ್ಕೊಂಡು ಹೋಗ್ತಾರ ಅನ್ನೋ ನಂಗಿದೆ. ಜನ ಸರಿಸೋದು ಇವ್ರ ಕಷ್ಟನೇ ಅಲ್ಲ, ಅವ್ರ ಬಿರ್ಸಿಗೆ ಸುತ್ತ ನಿಂತು ಬಿಡುವಂಥ ಒಂದು ಅಪರೂಪದ ವೇದಿಕೆಯನ್ನು ಕಟ್ಟಿಕೊಡ್ತಾರೆ. ಇದರಲ್ಲಿ ಇವರು ತುಂಬ ಹೆಸರುವಾಸಿಯಾದ ಒಡಬಾರು. ಆ ಜೊತೆಗೆ ಆ ವಾದ್ಯ ಕೂಡ ಎಷ್ಟು ರಭಸವಾಗಿ ಆಕ್ರೋಶವನ್ನು, ಆ ಘಟನೆಯನ್ನು ಕಟ್ಕೊಡೋದಕ್ಕೆ ರೂಪ ಆಗಿರೋದನ್ನು ನೀವು ಇಲ್ಲಿ ಭಾಳ ಸಿಂಪಲ್ಲಾಗಿ ನೋಡ್ತೀರಿ. ಓಲ್ಗ, ದಿಮ್ಮು ಅವುಗಳ ಜೊತೆಗೆ ಇದು ತುಂಬ ಬಿರುಸಾಗಿರೋ ರೂಪನ ಈ ವೀರಗಾಸೆಯಲ್ಲಿ ಅದು ಬರೀ ಕುಣಿತಕ್ಕೆ ಬಂದು ನಿಂತಿದೆ. ಇದರಲ್ಲಿ ಮಾತ್ರ ತುಂಬ ಹಳೆಯ ರೂಪವನ್ನು ಉಳಿಸ್ಕೊಂಡಿರೋದನ್ನು ನೋಡ್ತೀವಿ. ಈಗ ನೀವು ಒಡಬಲ್ಲಿ ವೀರಭದ್ರ ಹೇಗಿದ್ದಾನೆ ಅಂತ ಹೇಳ್ತೀರಿ ನಿಮ್ಮ ಒಡಬಲ್ಲಿ. ಇವ್ರು ಹೇಳುವಾಗ ಇನ್ನೊಂದು ಸಾಮಾನ್ಯವಾಗಿ ಇವಳ ಜೊತೆಗೆ ವಚನಗಳನ್ನು ಸೇರಿಸ್ಕೊಂಡು ಹೇಳ್ತಾರೆ. ವಚನಗಳು, ನಮ್ಮ ಶರಣರ ಕಾಲದ ವಚನಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕಾಗಿ ಆ ಒಡಬು ಹೇಳುವ ಲಯದಲ್ಲಿಯೇ ವಚನಗಳನ್ನು ಸೇರಿಸ್ಕೊಂಡು ಹೇಳ್ತಾರೆ. ವೀರಭದ್ರ ಹೇಗೆ ಅವನ ಬಿರುದುಗಳೇನು, ಕಾಸೆ ಏನು ಅನ್ನೋದನ್ನು ಒಂದೆರಡು ವಾಕ್ಯದಲ್ಲಿ ಒಡಬಲ್ಲಿ ಹೇಳಿ, ಬೇಕಾದ್ರೆ ಎದ್ದೆ ಹೇಳಿ. ನಿಮಗೆ ಈ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನಗಾಸಿ, ಬ್ರಹ್ಮಗಾಸಿ, ಮಂಜುಳಗಾಸಿ, ಹುಟ್ಟಿದ್ದ ರುದ್ರಗಾಸಿ, ಕೈಯೆಂಬ ಕಟಾರಿ, ಕಕ್ಕಡದ ವಂಕಿ, ಪಾಂಡಿವಾಳ, ಬಗೆಬಾಣ, ಉರಿಬಾಣ, ಬತ್ತಿ ಸಾಯುಧಗಳನ್ನು ಹಿಡಿದುಕೊಂಡು ವೀರಭದ್ರ ದೇವರ ಆ ರೂಪವನ್ನು ಭೂಮಿ ಆಕಾಶಕ್ಕೆ ಏಕಾಗಿ ಶಿವನೇ ಕಂಡು ಹೆದರಿ ಇವನಿಂದ ಇನ್ನು ಬ್ರಹ್ಮಾಂಡ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಏಕೋಮುಖದ ರುದ್ರನಾಗುವಂಥ ವೀರಭದ್ರದೇವರಿಗೆ ಆಶೀರ್ವಾದ ಮಾಡಿದಾಗ ಶ್ರೀ ವೀರಭದ್ರದೇವರು ಏಕೋಮುಖದ ರುದ್ರನಾಗಿ ಆ ಭದ್ರಕಾಳಿಯನ್ನು ಹುಟ್ಟಿಸಿ ಭದ್ರಕಾಳಿಗೆ ವೀರಭದ್ರದೇವರಿಗೆ ವಿವಾಹ ಮಾಡಿದಾಗ ವೀರಭದ್ರದೇವರಿಗೆ ಸ್ವಲ್ಪ ಶಾಂತ ಗುಣ ಬಂತು. ಪ್ರಾರಂಭದಲ್ಲಿ ವೀರಭದ್ರನ ರೌದ್ರಾವತಾರಕ್ಕೆ ಬ್ರಹ್ಮಾಂಡನೇ ಉಳಿಯಲ್ಲ ಅಂತ ಶಿವನೇ ಹೆದರಿ ಆಮೇಲೆ ಅವನಿಗೆ ಏಕೋಮುಖದ ರುದ್ರನಾಗುವಂಥ ಆಶೀರ್ವಾದ ಮಾಡಿ ಭದ್ರಕಾಳಿ ಜೊತೆಗೆ ವಿವಾಹವನ್ನು ಮಾಡಿದ ಮೇಲೆ ದಕ್ಷಿಣ ವಿಚಾರವನ್ನು ಮಗನಿಗೆ ಹೇಳಿ ಅವನಲ್ಲಿಗೆ ಹೋಗಿ ನೀತಿಗಳನ್ನು ಹೇಳಿ ಕೈಲಾಸಕ್ಕೆ ಕರ್ಕೊಂಡು ಬರದಾ ಇದ್ರೆ ಅವನನ್ನು ಸಂಹಾರ ಮಾಡುವಂಥ ಶಿವ ಅಪ್ಪಣೆಯನ್ನು ಮಾಡಿ ಮಗನನ್ನು ಕಳಿಸ್ಕೊಡ್ತಾನೆ. ಬತ್ತೀಸ ಅಂತ ಪದ ಕೇಳಿದ್ವಿ. ಅವ್ರ ಕಲೆ ಬತ್ತೀಸ ರಾಗಗಳು ಇದೆ. ಬತ್ತೀಸ ಅನ್ನೋದು 32. ಅದರ ವರ್ಡ್ ಮಾತ್ರ ಅದೇ ಪದದಲ್ಲಿದೆ, ಕನ್ನಡ ಪದ ಅಲ್ಲ ಅನ್ನೋದು ಕೂಡ ಒಂದು ಕಾಲವನ್ನು, ಒಂದು ರೂಪವನ್ನು ಹೇಳುತ್ತೆ. ಬತ್ತೀಸ ಬಿರುದು ಅಂತ ವೀರಭದ್ರನ ಆಕಾರಕ್ಕೆ 32 ಆಯುಧಗಳು ಇರೋದನ್ನು ಅವರು ಈ ವಚನದಲ್ಲಿ ಹೇಳ್ತಾರೆ. ಅವರ ಸೊಂಟದಲ್ಲಿರುವ ಆಕಾರಗಳನ್ನು ಗಮನಿಸ್ಬೇಕು. ನೀವು ಎಷ್ಟು ಜನ ಗಮನಿಸ್ತು ಬಿಡ್ತೀವಿ ಕೆಲವು ಸಾರಿ. ಅದು ದಕ್ಷಿಣ ಸಂಹರಿಸಿದ ಮೇಲೆ ಅವನ ತಲೆಯನ್ನೇ ಹೀಗೆ ಧರಿಸುವಂಥದ್ದು. ಅಲ್ಲ ಸರ್, ದಕ್ಷ ಸಂಹಾರದಲ್ಲ, ಇದು ಇದರಲ್ಲಿ ಬರುತ್ತೆ. ಯಾವುದರಲ್ಲಿ? ಉಗ್ರ ನರಸಿಂಹನ ಅವತಾರವನ್ನು ಏನು ಭಕ್ತ ಪ್ರಹ್ಲಾದನ ಸಂಹಾರ ಆದ ನಂತರ ಆ ಪ್ರಹ್ಲಾದನ ಸಂಹಾರ ಮಾಡಿದಂಥ ಉಗ್ರ ನರಸಿಂಹ ಅವನ ರಕ್ತ ಮಾಂಸ ಮಜ್ಜನವು ಮತ್ತೆ ತೆಲಿಗೇರಿ ಕಂಡವರನ್ನೆಲ್ಲ ತಾನು ತನ್ನ ಅವತಾರವನ್ನು ಸಮಾಪ್ತಿ ಮಾಡದೆ ಯಾರು ಸಿಗ್ತಾರೆ ಅವರನ್ನೆಲ್ಲ ಹಿಡಿದು ಅವರನ್ನು ಹಿಂಸಿಸ್ತಾನೆ. ಅದಕ್ಕೆ ವೀರಭದ್ರ ದೇವರನ್ನು ಕರೆದು ಆ ಉಗ್ರ ನರಸಿಂಹನ ಅವತಾರವನ್ನು ಸಮಾಪ್ತಿ ಮಾಡಿ ಅವನಿಗೆ ಶಾಂತಿಯನ್ನು ಹೇಳಿ ಕೈಲಾಸಕ್ಕೆ ಕರ್ಕೊಂಡು ಬರದಾ ಇದ್ರೂ ಆತನನ್ನು ನೀನು ಸಂಹಾರ ಮಾಡಿ ಬರಬೇಕು ಅಂತ ಶಿವ ಅಪ್ಪಣೆ ಮಾಡಿ ವೀರಭದ್ರನ ಕಳಿಸ್ಕೊಡ್ತಾನೆ. ಆ ವೀರಭದ್ರನಿಗೂ ಯಾರಿಗೂ ಉಗ್ರ ನರಸಿಂಹನಿಗೂ ಘೋರವಾದ ಯುದ್ಧ ನಡೆಯುತ್ತೆ. ಏನು ಹೇಳಿದ್ರೆ ಕೇಳಲ್ಲ ಇವನಿಗೆ. ಯಾಕೆಂದರೆ ಮಾಂಸ ಮಜ್ಜನ ಎಲ್ಲ ತೆಲಿಗೆ ಮತ್ತು ಆವರಿಸಿ ಇವನು ರೌದ್ರ ರೂಪನಾಗಿ ವೀರಭದ್ರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಆವಾಗ ವೀರಭದ್ರ ಈ ಶಿವನಿಗೆ ಶರಭವೇ ವೈರಿ ಎಂಬುದಾಗಿ ಶರಭಾವತಾರವನ್ನು ಮಾಡಿ ವೀರಭದ್ರ ದೇವರು ನರಸಿಂಹನನ್ನು ಸಂಹಾರ ಮಾಡಿದಾಗ ಜ್ಞಾನೋದಯವಾಗಿ ಅವ ಬೇಡಿಕೆಂತಾನೆ ಪಾದದ ಮೇಲೆ ಬಿದ್ದು, ನಾನು ಅರಿಯದೇ ತಪ್ಪನ್ನು ಮಾಡಿದೆ, ಸದಾ ನನ್ನನ್ನು ನಿನ್ನ ಮೈ ಮೇಲೆ ಧರಿಸ್ಕೊಂಡು ನಿನ್ನ ನಾಮಸ್ಮರಣೆಯನ್ನು ಮಾಡುವಾಗ ಅನ್ನೋದಕ್ಕೆ ಆ ಶಿವದ
ಮುಖವೇ ಈ ಕೀರ್ತಿ ಮುಖವಾಗಿ ವೀರಭದ್ರದೇವರು ಕಟ್ಟಿಕೊಂಡು ಇದನ್ನು ಜಗತ್ ಕಲ್ಯಾಣಕ್ಕಾಗಿ ಶ್ರೀ ವೀರಭದ್ರದೇವರು ಈ ಮುಖಾವಳಿ ವೀರಭದ್ರದೇವರು ಈ ಉಗ್ರ ನರಸಿಂಹನ ಮುಖವನ್ನು ತನ್ನ ಸೊಂಟದಲ್ಲಿ ಧರಿಸಿ ಅವನನ್ನು ಸಂಹಾರ ಮಾಡ್ಕೊಂಡು ಕೈಲಾಸಕ್ಕೆ ನಾಟ್ಯವನ್ನು ಆಡ್ತಾ ಬಂದು ಶಿವನ ಮುಂದೆ ಅವನನ್ನು ಸಂಹಾರ ಮಾಡಿದ ಕುರುವಾಗಿ ತೋರಿಸ್ತಾನೆ. ಇದು ಪುರಾಣದೊಳಗಿರೋ ಒಂದು ಅದು ಇತಿಹಾಸ. ಸಾಮಾನ್ಯವಾಗಿ ನರಸಿಂಹ ಅವತಾರನ ಪ್ರಹ್ಲಾದ ಸಂದರ್ಭದಿಂದ ಮಾತ್ರ ಮುಗಿಸ್ತಾರೆ. ವಾಸ್ತವವಾಗಿ ಇದು ಪುರಾಣದ ರೂಪಗಳಲ್ಲೇ ಸಿಗೋ ವಿವರ. ನರಸಿಂಹ ತನ್ನ ರೌರವತೆಯನ್ನು ನಿಲ್ಲಿಸೋದಿಲ್ಲ ಅಂತ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಅಡಗಿಸಲೇ ಶಿವ ಮತ್ತು ವೀರಭದ್ರ ಬೇರುಂಡ ಅವತಾರ ಅಂತ. ಇವರೂರಲ್ಲಿ ಈರಣ್ಣನ ಗುಡಿ ಅಂತ. ಈರಣ್ಣ ಅಂದರೆ ವೀರಭದ್ರನ ಇನ್ನೊಂದು ಹೆಸರು. ಈರಣ್ಣ ಅಂತ ಕೇಳಿದರೆ ದೇಶಿವಾಗಿರೋದು. ವೀರಭದ್ರ ಅಂದರೆ ನಾವು ಬೇರೆ ಕಡೆಯಲ್ಲಿ ಜನರಲ್ ಆಗಿ ಹೇಳ್ತೀವಿ. ಹೆಚ್ಚು ಮಾತು ಈರಣ್ಣ ವೀರಣ್ಣ ಅನ್ನೋ ಪದಗಳೇ. ಈರಣ್ಣನ ಗುಡಿ ಇದೆ ಇವರಲ್ಲಿ ಭಾಳ ಹಿಸ್ಟಾರಿಕ. ಅದರಲ್ಲಿ ಬೇರುಂಡನ ಚಿತ್ರ ಇದೆ. ಬೇರುಂಡ ಪ್ರಾಣಿಯ ದೇಹ ಏನಿದೆ ಶರಭ ಅವತಾರ. ನಾನು ಕಂಡ ಹಾಗೆ ನಾನು ಇಡೀ ಕರ್ನಾಟಕ, ಬೇರೆ ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲೆಲ್ಲ ನಾನು ಪ್ರದರ್ಶನವನ್ನು ಕೊಟ್ಟಿದ್ದೇನೆ. ಸದ್ಯ ನನ್ನ ಅನುಭವದಲ್ಲಿ ಶರಭ ಅವತಾರವನ್ನು ಹಾಗೆ ಶರಭಾವತಾರ ಅಂತ ನಾವು ಕೇಳಿದ್ದೀವಿ. ಶರಭ ಅಂದರೆ ಹೇಗಿರುತ್ತೆ ಅಂತ ನಾವು ಇವತ್ತಿಗೂ ಎಲ್ಲಿ ನೋಡಿಲ್ಲ. ಅದು ನಿಜವಾದ ಶರಭದ ಚಿತ್ರಣವನ್ನು ಕುಂಕುಮದ ವೀರಭದ್ರ ದೇವಸ್ಥಾನದಲ್ಲಿ ಭಾಳ ಅದ್ಭುತವಾಗಿ ಚಿತ್ರವನ್ನು ಬಿಡಿಸಿದ್ದಾರೆ. ಶರಭನ ಚಿತ್ರವನ್ನು. ಅದು ವಿಚಿತ್ರವಾದ ಶರಭಾವತಾರ. ಹಾಗೆ ಶಿವನಿಗೆ ಶರಭ ವೈರಿ ಅಂತ ಹೇಳಿ ವೀರಭದ್ರದೇವರು ಶರಭಾವತಾರವನ್ನು ತಾಳಿದ ಅಂತ ಕೇಳಿದೆವಷ್ಟೇ. ಆ ಶರಭದ ಚಿತ್ರಣವನ್ನು ನಾನು ಇವತ್ತಿಗೆ ಬೇರೆ ಯಾವುದೇ ದೇವಸ್ಥಾನದಲ್ಲಿ ಕಂಡಿಲ್ಲ. ಕುಂಕುಮದಲ್ಲಿ ಮಾತ್ರ ವೀರಭದ್ರ ದೇವಸ್ಥಾನದಲ್ಲಿ ಆ ಶರಭಾವತಾರದ ಒಂದು ಚಿತ್ರಾವಳಿಯನ್ನು ಭಾಳ ಅದ್ಭುತವಾಗಿ ಹಿಂದಿನ ಕಲಾಕೃತಿಯಲ್ಲಿ ಅದ್ಭುತವಾದ ದೇವಸ್ಥಾನ, ಭಾಳ ಪುರಾತನ ದೇವಸ್ಥಾನ. ಅಲ್ಲಿ ಮಾತ್ರ ನಾನು ಕಂಡಿದ್ದೀನಿ. ಅದು ತುಂಬ ಬೇರೆಯಾದ್ದು. ನಾವು ಯಾವುದು ಈಜಿಪ್ಟ್ನ ಇತ್ತೀಚಿನ ಸಿನಿಮಾದಲ್ಲಿ ಬರುತ್ತೆ ಅದು. ಅದರಲ್ಲಿ ಬರುವಂತಹ ಆಕಾರ ಇದೆಯಲ್ಲ, ಪ್ರಾಣಿ ಬಹಳ ದೊಡ್ಡ ದೇಹ, ಪೂರ್ತಿ ಅದನ್ನೇ ಹೋಲುವಂತಹ ಮಿಥಿಕಲ್ ಅಂತಲೇ ಹೇಳ್ಬೇಕು. ಈಗ ಇನ್ನೇನು ಗಂಡು ಬೆರೆಂಡಕ್ಕೂ ನಿಧವಕ್ಕೆಲ್ಲ ಕಾಮಧೇನುಗೂ ಊಹಾತ್ಮಕ ಯೋಚನೆ ಬೇರೆ, ಕಾಮಧೇನು ಬೇರೆ, ಮತ್ತೆ ಈ ಶರಭಾವತಾರದ ಶೈಲಿನೇ ಬೇರೆ. ಸಾಂಕೇತಿಕವಾಗಿ ಅದನ್ನ ಕಟ್ಟಿದ್ದಾರೆ ಅನ್ನೋದಕ್ಕೆ ಹೆಚ್ಚು ದಾರಿ ಇರ್ಬೋದಾದ ಆಚಾರ್ಯ. ವಾಸ್ತವವಾದ ಕಾಣಲ್ಲ, ಬಟ್ ಅವು ಕೂಡ ಸಂಕೇತಿಸುತ್ತೆ. ಅವ ಸಂಹಾರದಿಂದ ಆಕ್ರೋಶ ಇವು ಕೂಡ ಸಂಕೇತಿಸುತ್ತೆ ಅನ್ನೋದು ಸ್ಪಷ್ಟ ಅನ್ನೋದು ಈ ಅರ್ಥದಿಂದ ಗಮನಿಸ್ಬೋದು. ಈ ಕಲೆಯಲ್ಲಿ ವೀರಭದ್ರ ಹೀಗೆ ನಡೆದ ಘಟನೆ ಇದೆ. ಆಮೇಲೆ ನೀವು ಈ ಗುಗ್ಗಳದ ನಂತರ ಏನೇನು ಮಾಡ್ತೀರಿ? ಗುಗ್ಗಳ ಅಂದರೆ ಏನು ನಡೀತದೆ? ವೀರಭದ್ರ ದೇವರ ಗುಗ್ಗಳ ಅಂದರೆ ಭಕ್ತರ ಮನೆಯಲ್ಲೇ ನಮಗೆ ಆಹ್ವಾನ ಕೊಟ್ಟಾಗ ಹೋಗಿ ಶರಬಿ ಗುಗ್ಗಳ, ಕೊಡದ ಗುಗ್ಗಳ ಅಂತ ಎರಡು ವಿಧಾನದಲ್ಲಿ ಮಾಡ್ತಾರೆ. ಹುಲ್ಲಿನಿಂದ ಅದನ್ನು ಹೆಣದ ಬಿಟ್ಟು ಮಾಡೋದು ಶರಬಿ ಗುಗ್ಗಳ. ಕುಂಬಾರ ಮನೆಯಲ್ಲಿ ಮಡಿಕೆಯಿಂದ ಮಾಡಿರೋದು ಅದು ಇನ್ನೊಂದು ವಿಧಾನ. ಈ ಶರಬಿ ಗುಗ್ಗಳ ಭತ್ತದ ಹುಲ್ಲಿನಲ್ಲೇ ನಾವು ಅದನ್ನು ಹೋಗಿ ಹೆಣ್ಕಂಡು ಭಕ್ತರ ಮನೆಯಲ್ಲಿ ಮಾಡಬೇಕು. ಈ ಕಾಯಕವನ್ನು ಭಕ್ತಾದಿಗಳು ನೂತನವಾಗಿ ನಿರ್ಮಾಣ ಮಾಡಿದ ಮನೆ ಗೃಹಪ್ರವೇಶ ಮಾಡುವ ಸಂದರ್ಭದಲ್ಲಿ, ತಮ್ಮ ಮಕ್ಕಳ ಮದುವೆ ಸಂದರ್ಭದಲ್ಲಿ, ಏನಾದರೂ ತಮಗೆ ವೀರಭದ್ರ ದೇವರು ಒಳ್ಳೆಯದನ್ನು ಮಾಡಿದರೆ ಹರಿಕೆಯನ್ನು ಹೇಳ್ಕೊಂಡು ಆ ಹರಿಕೆಯನ್ನು ತೀರಿಸಲಿಕ್ಕೆ, ಆಮೇಲೆ ಪ್ರತಿ ವರ್ಷ ಒಂದೊಂದು ಊರಿನ ಶ್ರೇಯೋಭಿವೃದ್ಧಿಗೆ, ಮಳೆ ಬೆಳೆ ಸಮೃದ್ಧಿಗೆ, ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ವರ್ಷಕ್ಕೊಂದು ಸಾರಿ, ಕೆಲವೊಂದು ಗ್ರಾಮದಲ್ಲಿ ನಿರಂತರ ನಡೆಸ್ಕೊಂಡು ಬರ್ತಾರೆ. ಈ ಥರ 4-5 ವಿಧಾನಗಳು ಈ ಕಾಯಕವನ್ನು ಮಾಡೋದು. ಯಾಕೆ ಮಾಡ್ತಾರೆ ಅಂದರೆ, ನೂತನವಾಗಿ ನಿರ್ಮಾಣವಾದ ಮನೆ ಗೃಹಪ್ರವೇಶ, ಮದುವೆ ಸಂದರ್ಭ, ಹರಿಕೆ ಹೇಳಿಕೊಂಡ್ರೆ ಪ್ರತಿ ವರ್ಷ ತಮ್ಮ ಊರಿನ ಒಂದು ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಗ್ರಾಮದ ಅಧಿದೇವತೆಯಾದಂಥ ವೀರಭದ್ರ ದೇವರು ಕೊಂಡಾಡುವುದಕ್ಕೆ ಈ ರೀತಿಯಾಗಿ ಒಂದು 5-6 ವಿಧಾನದಲ್ಲಿ ಈ ಗುಗ್ಗಳ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾರೆ. ಅವ್ರು ಹೇಳಿದ್ದು 2 ವಿಧಾನ. ಸರ್ಬಿ ಅಂದರೆ ಹುಲ್ಲಿನ ಹಗ್ಗ ಮಾಡ್ತಾರೆ. ಹಗ್ಗನ ಸುತ್ತಿ ಒಂದು ಕುಡಿಕೆ ಥರ ಮಾಡ್ಕೋತಾರೆ. ಅದರ ಮೇಲೆ ಕೆಂಡ ಉಳಿಸ್ಕೊಂಡು ತರುವ ಒಂದು ಪದ್ಧತಿ. ಇನ್ನೊಂದು ಮಡಿಕೆಯಲ್ಲಿ ಈಗೊಂದು ಈ ನಮ್ಮ ಒನಕೆ ಕುಟ್ಟುವಾಗ ಕುಂದನಿಗೆ ಥರ ಆಕಾರ, ಕುಂದನಿಗೆ ಆಕಾರನೇ ಇರ್ತದೆ. ಇಲ್ಲಿದೆ ನಮಗೆ, ಯಾರೋ ಬೆಳಗಾಂ ಕಡೆಯವರು ಕೊಟ್ಟಿದ್ದಾರೆ. ಹುಲ್ಲಿನಲ್ಲಿ ಹೆಣದು ಮಧ್ಯೆ ಒಂದು ಓಕಿ ಅಂತಾರ. ಇಲ್ಲ ಏನಿಡಲ್ಲ ಕೆಂಡ ಹೇಗಿರ್ತದೆ ಅದರೊಳಗೆ ಒಂದು ಗಂಧದ ಕಟ್ಟಿಗೆ, ಆ ಗಂಧದ ಕಟ್ಟಿಗೆಗೆ ಬಟ್ಟೆಯನ್ನು ಸುತ್ತಿ, ಸಿಂಬೆ ಸುತ್ತಿ ಅದಕ್ಕೆ ಹಾಕಿ, ಆ ಮೇಲ್ಗಡೆಯಿಂದ ಎಣ್ಣೆ ಹಾಕಿ ಅಂತ ಅದ್ರಾಗ ಉರ್ಸೋದೆ. ಅದು ಎಣ್ಣೆ ಹಾಕಿ ಕೆಂಡ ಕಿಚ್ಚು ತರೋದು ಅಂತಲೇ ಬರೆಸ್ತಾರೆ. ಆ ಕಿಚ್ಚು ತರೋದು ಬಳಸ್ತಾರೆ. ಮಡಿಕೆಯಲ್ಲಿ ಒಂದಿದೆ, 2 ರೂಪಾಯಿನೂ ತಂದು ಮಾಡುವಂತಹ ಆಚರಣೆನ ಹೇಳ್ತಾ ಇದ್ದಾರೆ. ಈ ಕೆಂಡದ ಜೊತೆಗೆ ಈ ಎಲ್ಲ ಕೆಂಡ ಮಾಡಿದ ನಂತರ ಏನು ಯಾಕೆ ಇದು ಬಂದಿರ್ಬೋದು ಅಂತ ನೀವು ಭಾವಿಸ್ತೀರಿ? ಈ ಕೆಂಡದ ಆಚರಣೆ ವಿಚಾರ ಹಿಂದೆ ದಕ್ಷ ಬ್ರಹ್ಮನ ತಾನು ಮಗಳನ್ನು ಕೊಟ್ಟೆ ಅನ್ನೋ ಅಳಿಯ ಅನ್ನೋ ಭಾವನೆ ಇಟ್ಕೊಂಡು
ನಾನು ಮಾವ ಮನೆಗೆ ಹೋದ್ರೆ ಅಳಿಯನ ಮನೆಗೆ ಏನು ಆತಿಥ್ಯ ಸತ್ಕಾರಗಳನ್ನು ಮಾಡ್ತಾರೋ ಅದೇ ರೀತಿ ಶಿವನು ನನಗೆ ಮಾಡ್ತಾನೆ ಅಂತ ಅಹಂಕಾರದಿಂದ ದಕ್ಷ ಬ್ರಹ್ಮ ಶಿವಸಭೆಗೆ ಹೋಗ್ತಾನೆ. ಆ ಸಮಯದಲ್ಲಿ ಶಿವ ಸಮಸ್ತ ದೇವಗಣ, ಸಿದ್ಧಗಣ, ಸಾಧ್ಯಗಣ ಎಲ್ಲ ಈ ರೀತಿ ಒಂದು ಸಭೆ ಇರುತ್ತೆ. ಆ ಶಿವಸಭೆಗೆ ದಕ್ಷ ಬ್ರಹ್ಮ ಯೋಗ್ಯನಲ್ಲ ಅಂತ ಹೇಳಿ ಅಹಂಕಾರದಿಂದ ಬಂದಿರುವ ದಕ್ಷನನ್ನು ಕರೆಯಲ್ಲ, ಮುಂದಕ್ಕೆ ಮಾತನಾಡಿಸಲ್ಲ, ಮೌನಧಾರಣೆ ಮಾಡಿರ್ತಾನೆ. ಆವಾಗ ಈ ದಕ್ಷನಿಗೆ ಭಾಳ ಕೋಪ ಮಿತಿಮೀರಿ ಜಾಸ್ತಿ ಆಗುತ್ತೆ. ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿಗಿಂತ ಮಿಗಿಲು. ನಾನು ಈತನಿಗೆ ನಾನು ಹೆಣ್ಣು ಕೊಟ್ಟಿದ್ದೇನೆ ಅಂದರೆ ಮಾವ ಬಂದಾನೆಂಬ ಭಾವಾರ್ಥವನಿಗೆ ಬರಲಿಲ್ಲ ಅನ್ನೋ ದ್ವೇಷದಿಂದ ಈ ಶಿವನನ್ನು ನನ್ನ ಮಗಳು ಕೊಟ್ಟರು ಚಿಂತೆ ಇಲ್ಲ, ಈತನನ್ನು ಕೊಂದು ನಾನು ಶಿವಲೋಕದಲ್ಲಿ ನಾನೇ ತ್ರಿಜಗದೀಶ್ವರ ನಾನೇ ಅಂತ ಒಂದು ಅಹಂಕಾರದಿಂದ ಬಂದು ಕಾಶಿಯ ಪಡವಣ ದಿಕ್ಕಿನ ಉಗ್ರಭಾವಕ ನಗರದಲ್ಲಿ ದಕ್ಷ ಬ್ರಹ್ಮ ಒಂದು ಯಾಗವನ್ನು ಪ್ರಾರಂಭ ಮಾಡ್ತಾನೆ. ಆ ಯಾಗವನ್ನು ಮಾಡಿದಾಗ ಶಿವ ಯಾಗಕ್ಕೆ ತಾನಾಗೆ ತಾನು ಅರ್ಪಣೆಯನ್ನು ಮಾಡಿ ತಾನೇ ಸರ್ವೇಶ್ವರನಾಗಬೇಕು ಅಂತ ಮಾಡಿರ್ತಾನೆ. ಆ ಸುದ್ದಿಯನ್ನು ತಿಳಿದು ಪರಮಾತ್ಮ ಜಗನ್ಮಾತೆಗೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ, ಬಂದು ಆ ಶಿವನಿಂದನೇ ಕೇಳಲಾರದೆ ಜಗನ್ಮಾತೆ ಅದೇ ಯಜ್ಞದಲ್ಲಿ ವಿಘ್ನೇಶ್ವರನ ಪಾಲಾಗ್ತಾಳೆ. ಈ ಸುದ್ದಿಯನ್ನು ತಂದು ನಂದಿನಾರದವರು ಹೇಳಿದ ಕ್ಷಣವೇ ಆ ಶಿವ ತನ್ನ ಹಣೆಯ ಬೆವರಿನಿಂದ ವೀರಭದ್ರ ದೇವರನ್ನು ಹುಟ್ಟಿಸಿ ಹೋಗಿ ದಕ್ಷ ಪ್ರಜೇಶ್ವರನಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಅವನನ್ನು ಕೈಲಾಸಕ್ಕೆ ಎಳೆದುಕೊಂಡು ಬಾ, ಬಂದರೆ ಸರಿ, ಬರದೇ ಇದ್ದರೆ ಸಂಹಾರ ಮಾಡಿ ಬಾ ಅಂತ ಹೇಳಿದಾಗ ವೀರಭದ್ರ ದೇವರು ಬಂದು ದಕ್ಷನಿಗೆ ಅನೇಕ ನೀತಿಗಳನ್ನು ಹೇಳಿದರೆ ಕೇಳಲ್ಲ, ಶಿವನಿಂದನೇ ಏನು ಮಾಡ್ತಾನೆ. ಆವಾಗ ವೀರಭದ್ರ ದೇವರಿಗೂ ದಕ್ಷ ಪ್ರಜೇಶ್ವರನಿಗೂ ಘೋರವಾದ ಕಾಳಗ ನಡೆದು ಅದರಲ್ಲಿ ವೀರಭದ್ರ ದೇವರು ದಕ್ಷ ಪ್ರಜೇಶ್ವರನ ಶಿರಶ್ಛೇದನವನ್ನು ಮಾಡಿ ಅಗ್ನಿಗೆ ಆವತಿಯನ್ನು ಕೊಟ್ಟು ಅವನ ಮಡದಿ ಬೇಡಿಕೊಂಡಾಗ ಟಗರದೆಲೆಯನ್ನಿಟ್ಟು ಆ ಟಗರದೆಲೆ ಸಮೇತನಾದ ದಕ್ಷನ ಕರೆದುಕೊಂಡು ಹೋಗಿ ಶಿವನ ಮುಂದೆ ಅಡಿಗಿಡುತ್ತಾನೆ. ಆವಾಗ ನರದಲೆ ಹೋಗಿ ಕುರಿದೆಲೆ ಇಟ್ಟ ಕ್ಷಣವೇ ನನಗೆ ಜ್ಞಾನೋದಯವಾಯಿತು. ನನಗೆ ನಿರಂತರವಾಗಿ ನಿಮ್ಮ ಸನ್ನಿಧಿಯಲ್ಲಿ ಸೇವೆ ಮಾಡುವ ಭಾಗ್ಯವನ್ನು ಕರುಣಿಸ್ಬೇಕು ಅಂತ ಕೇಳೋದಕ್ಕೆ ಇವತ್ತಿಗೂ ನಮ್ಮ ಭರತಖಂಡದ ವೀರಭದ್ರ ದೇವಸ್ಥಾನ ಎಲ್ಲೆದವೋ ಎಡದಲ್ಲಿ ಪ್ರಸೂತಾದೇವಿ, ಬಲಗಡೆ ಭಾಗದಲ್ಲಿ ಕುರಿದೆಲೆ ಸಮೇತನಾದ ದಕ್ಷ ಬ್ರಹ್ಮ ವೀರಭದ್ರ ದೇವರ ನಿರಂತರವಾದ ಸೇವೆಯನ್ನು ಮಾಡುವ ಒಂದು ಚಿತ್ರಕಲಾ ಶೈಲಿಯನ್ನು ಇವತ್ತಿಗೂ ನಮ್ಮ ಭರತಖಂಡದಲ್ಲಿ ಕಾಣ್ಬೋದು. ಈ ಕಥೆಯ ನಿರೂಪಣೆ ಈ ರೀತಿಯಾಗಿ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ನಮ್ಮ ಭಾರತೀಯ ಪುರಾಣಗಳನ್ನು ಒಳಗೆ ಹೋದರೆ ಭಾಳ ಅಚ್ಚರಿ. ರಾಕ್ಷಸರಿಗೆ ಆಶೀರ್ವಾದ ಮಾಡೋರು, ಅವ್ರು ಕೇಳಿದ ವರ ಕೊಡೋರು ದೇವರೇ, ಆಮೇಲೆ ಸಂಹಾರ ಮಾಡೋರು ಅವರೇ. ಈ ಸಂಹಾರದ ರಾಕ್ಷಸರ ಒಂದು ಅಸಾಧ್ಯ ಪಟ್ಟಿ, ನಮ್ಗೆ ಆ ಪಟ್ಟಿಗೆ ಹೆಸರು ಕೂಡ ಕರೆಕ್ಟಾಗಿ ನಮಗೆ ಮುಟ್ಟಿಸ್ಕೊಂಡಿಲ್ಲ. ಈ ರುದ್ರಾಕ್ಷಿ ಇದೆಲ್ಲ ಬಂದಿದ್ದಕ್ಕೆ ಒಬ್ಬ ರಾಕ್ಷಸನ ಕಥನ ಹೇಳ್ತೀರಿ, ಶಿವನೇ ಆತನ ವಧಿಸ್ತಾನೆ ಅನ್ನೋ ಕಥನ ಹೇಳಿದ್ರಿ. ಇವರು ಹನುಮಂತನಿಗೆ ರುದ್ರಾಕ್ಷಿ ಕಟ್ಟಿದ್ದ, ಲಿಂಗಧಾರಣೆ ಮಾಡಿದ್ದು. ಇದು ಭಾಳ ಸ್ಪಷ್ಟವಾಗಿ ಈಗ ಅದು ಕಮ್ಯುನಿಟಿಯ ಆಚರಣೆಯಲ್ಲಿ ಉಳಿದಿದೆ. ಈ ಕಮ್ಯುನಿಟಿ ಮಾತ್ರ ಅಲ್ಲ, ಅದು ಆಚಾರ ವಿಶ್ವಕರ್ಮರಲ್ಲಿ ಕೂಡ ಕಾಳಿಯ ಆರಾಧನೆ ಇದೆ, ವೀರಭದ್ರನ ಆರಾಧನೆ ಇದೆ. ಎಲ್ಲಿ ವೀರಭದ್ರನ ಆರಾಧನೆಯ ಸಮೂಹ ಇದೆಯೋ ಆ ಸಮೂಹಗಳಲ್ಲೆಲ್ಲ ಇಷ್ಟೇ ಪ್ರಮಾಣದ ಆಚರಣೆಗಳಿರೋದನ್ನು ನೋಡ್ತೀವಿ. ಹಾಗಾಗಿ ಅಲ್ಲಿ ಬರೋ ಘಟನೆ ಏನು, ಒಡಬಲ್ಲಿ ಮಾರುತಲಿಂಗ ಧಾರಣೆ ಈಗ ಬೇರೆ ಇದಾವೆ. ಯಾವ್ಯಾವ ಕಥನ ಭಾಗನ ಒಡಬಲ್ಲಿ ಹೇಳ್ತೀರಿ? ಕಥಾಭಾಗ ಅಂದರೆ ಅನೇಕ, ಅದಕ್ಕೆ ನೂರಾರು ಕಥಾಭಾಗಗಳನ್ನು ನಾವು ಯಾವುದಾದ್ರೂ ಒಬ್ಬ ಗುರುವಿನ ಹತ್ರ ಹೋಗಿ ಏನೋ 1, 2, 3, 4 ಕಥೆ ಕಲಿಯೋದಾದ್ರೆ ಹೇಳ್ಬೋದು. ಪರಂಪರಂಗತವಾಗಿ ರಕ್ತಗತವಾಗಿ ಬಂದಿರೋದೇ ಎಷ್ಟು ದಿವಸ ಹೇಳಿದ್ರು ನಮ್ಮ ಹತ್ರ ಕತೆ ಮುಗಿಯಲ್ಲ. ಯಾವ್ಯಾವ ಕೆಲವು ಹೆಸರು ಕೇಳ್ಬೋದಾದ್ರೆ ನಾನು ಹೇಳ್ತೀನಿ ಸರ್. ಇವಾಗ ಶುದ್ಧ ವೀರಶೈವ ಸದ್ಭಕ್ತನಾದವನಿಗೆ ಅಷ್ಟಾವರಣಗಳಲ್ಲಿ ಲಿಂಗವೇ ಪರಮಶ್ರೇಷ್ಠವಾದದ್ದು. ಆ ಲಿಂಗವನ್ನು ಆತ್ಮಸಕಿಲದ ಮೇಲೆ ಕಟ್ಟಿಕೊಂಡ ವೀರಶೈವನ ಮುಖವು ಬಹಳ, ಆತನ ಮುಖದರ್ಶನ ಮಾತ್ರದಿಂದಲೇ ಅನೇಕ ದುರಿತಗಳೆಲ್ಲವೂ ಪಾಪಗಳೆಲ್ಲವೂ ಹೋಗ್ತವೆ ಅಂತ ಪುರಾಣದಲ್ಲಿ ಹೇಳುತ್ತೆ. ಇನ್ನು ಮುಂದಕ್ಕೆ ಹೋಗಿ ಹೇಳ್ಬೇಕು ಅಂದ್ರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕರು ಅಗಸ್ತ್ಯ ಮಹಾಮುನಿಗಳಿಗೆ ಬೋಧಿಸಿದ್ದಾರೆ ಈ ಅಷ್ಟಾವರಣಗಳ ವಿಚಾರವನ್ನು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಹಾಮಂತ್ರ ಇವುಗಳನ್ನು ಸಿದ್ಧಾಂತ ಶಿಖಾಮಣಿಯ 83ನೇ ಅಧ್ಯಾಯದಲ್ಲಿ ಅಗಸ್ತ್ಯ ಮಹಾಮುನಿಗಳಿಗೆ ಭಗವತ್ಪಾದರಾದಂಥ ರೇಣುಕಾದಿ ಜಗದ್ಗುರುಗಳು ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಿಂದ ಉದಯಿಸಿ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಭರತಖಂಡದಲ್ಲಿ ಈ ಹಿಂದೆ ಎಷ್ಟೋ ಶತಕೋಟಿ ವರ್ಷಗಳ ಹಿಂದೆ ಈ ವೀರಶೈವ ಧರ್ಮದ ಅವನತಿ ಕಾಲದಲ್ಲಿ
ವೀರಶೈವ ಧರ್ಮದಲ್ಲಿ ಬರೇ ಸಂಸಾರದ ಸುಳಿಗೆ ಸಿಲುಕಿ ನ್ಯಾಯ ನೀತಿ ಧರ್ಮ ಗುರು ಲಿಂಗ ಜಂಗಮರನ್ನು ಮರೆತು ತಮ್ಮನ್ನು ತಾವು ಮರೆತು ಅಧೋಗತಿ ಹೋದ ಕಾಲದಲ್ಲಿ ಮತ್ತು ಅದನ್ನು ಉದ್ಧಾರ ಮಾಡುವುದು ಹೇಗೆ ಅಂತ ಒಂದು ದಿವಸ ನಾರದರು ಕೈಲಾಸದಲ್ಲಿ ಕೇಳಿದಾಗ ಜಗದೊಡೆಯನಾದ ಪರಶಿವನು ಹೇಳುತ್ತಾನೆ, ನಾನೇ ಸಾಕ್ಷಾತ್ ಭೂಮಿಗೆ ಹೋಗಿ ಈ ಸತ್ಯ ಧರ್ಮ ನ್ಯಾಯ ನೀತಿ ಗುರು ಲಿಂಗ ಜಂಗಮರನ್ನು ಮತ್ತೆ ಭೂಲೋಕದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಕ್ಷಾತ್ ಪರಶಿವನಾದ ನಾನೇ ಜಂಗಮನಾಗಿ ಉದಯಿಸುತ್ತೇನೆ ಅಂತ ಹೇಳಿಬಿಟ್ಟು ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಜಗದೊಡೆಯನಾದ ಪರಶಿವನೇ ಜಂಗಮನಾಗಿ ಅವತರಿಸಿ ಆ ರೇಣುಕಾದಿ ಜಗದ್ಗುರುಗಳು ಪಂಚಪೀಠದೀಶ್ವರರನ್ನು ಉತ್ಪತ್ತಿ ಮಾಡಿ ಪರಶಿವ ಅಗಸ್ತ್ಯ ಮಹಾಮುನಿಗಳಿಗೆ ಈ ಗುರುಲಿಂಗ ಜಂಗಮರ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ದಾನೆ. ಈ ಅದರೊಳಗೆ ಪರಮಶ್ರೇಷ್ಠವಾದ ಲಿಂಗದ ವಿಚಾರವನ್ನು ಒಂದು ಎರಡೇ ಆ ಲಿಂಗವನ್ನು ವೀರಶೈವರು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ವೀರಶೈವರು ಏನು ಮಾಡ್ತಾರೆ ಅಂದರೆ ಬರೀ ಬಾಯಲ್ಲಿ ನಾವು ವೀರಶೈವರು ಅಂತ ಹೇಳ್ಕೊಂತಾರೆ. ನಿಜವಾದ ವೀರಶೈವನಾದವನು ಆತ್ಮಸಕ್ಕಿಲ್ಲದ ಮೇಲೆ ಲಿಂಗವನ್ನು ಸದಾ ಕಟ್ಟಿಕೊಂಡಿರ್ಬೇಕು. ಬರೀ ಕಟ್ಟಿಕೊಂಡ್ರಲ್ಲ, ಕಟ್ಟಿಕೊಂಡ ಲಿಂಗವನ್ನು ಸದಾ ಮನಮುಟ್ಟಿ ಪೂಜುವಾತ ವೀರಶೈವ. ಕಟ್ಟಿಕೊಂಡ ಕ್ಷಣವೇ ವೀರಶೈವನಲ್ಲ. ಅದಕ್ಕೆ ಒಂದು ಕಡೆ ಶರಣರು ಹೇಳ್ತಾರೆ, ವೀರಶೈವನೆಂದು ಹೇಳಿ ಲಿಂಗವನ್ನು ಕಟ್ಟಿಕೊಂಡ ಕ್ಷಣವೇ ವೀರಶೈವನಲ್ಲ, ಕಟ್ಟಿಕೊಂಡ ಲಿಂಗವನ್ನು ನಿತ್ಯವೂ ತಾನು ಮನಮುಟ್ಟಿ ಪೂಜುವಾತ ವೀರಶೈವ. ಯಾರಕ್ಯಾರೋ ಬಿತ್ತಿದ ಹೂಗಳನ್ನೆಲ್ಲ ಕೊಯ್ದು ತಂದು ಲಿಂಗ ಪೂಜೆ ಮಾಡುವಾತ ವೀರಶೈವನಲ್ಲ. ಲಿಂಗ ಪೂಜೆಯಲ್ಲಿ ಸದಾ ತನ್ನ ಆತ್ಮಬಲದ ಶಕ್ತಿಯನ್ನು ನಿರ್ಮಲ ಚಿತ್ತವಾದ ಮನಸ್ಸನ್ನು ಲಿಂಗಕ್ಕರ್ಪಿತ ಮಾಡುವುದೇ ಪೂಜೆ. ಆಡಂಬರಕ್ಕೆ ನೋಡಲೆಂದು ಹೂಗಳನ್ನು ತಂದು ಪೂಜೆ ಮಾಡುವುದಲ್ಲ, ಆ ನಿರ್ಮಲ ಚಿತ್ತವಾದ ಮನಸ್ಸೇ ಒಂದು ಹೂವಾಗಿರಬೇಕು. ಅಂತಹ ಪೂಜೆಯನ್ನು ಯಾರು ಮಾಡ್ತಾರೋ ಅವನಿಗೆ ವೀರಶೈವ ಅಂತ ಹೇಳ್ಬೋದು. ಹಾಗೆ ನಮ್ಮ ವೀರಶೈವರು ಇತ್ತೀಚಿನ ದಿನಮಾನಗಳಲ್ಲಿ ಲಿಂಗವನ್ನೇ ಕಟ್ಕೊಳಲ್ಲ. ಇದಕ್ಕೆ ಕುರುವಾಗಿ ನಾನು ಒಂದೆರಡು ವಿಚಾರಗಳನ್ನು ಹೇಳ್ತೀನಿ. ಆದಿಕಾಲದಲ್ಲಿ ಈ ಲಿಂಗದ ಮಹಿಮೆಯನ್ನು ಅನ್ಯ ಧರ್ಮದವರು ಭಾಳ ಅತ್ಯುತ್ತಮವಾಗಿ ಬೋವಿಯಾದ ಉರುಲಿಂಗ ಪೆದ್ದಣ್ಣ ಏನು ಮಾಡಿದ ಅಂದರೆ ಒಂದು ದಿವಸ ಗುರುಗಳ ಹತ್ರ ಕೇಳಿದೆ, ಬರೀ ನೀವು ವೀರಶೈವರಿಗೆ ಉಪದೇಶ ಮಾಡ್ತೀರಿ, ಲಿಂಗವನ್ನು ನಾವು ಕಟ್ಕೊಳಕ್ಕೆ ಬರೋಲ್ವ, ನಮಗೂ ಒಂದು ಲಿಂಗ ಕೊಡಿ ಅಂತ ಕೇಳಿದ. ಆ ಉರುಲಿಂಗ ಪೆದ್ದಣ್ಣನಿಗೆ ಈ ಗುರುಗಳು ಲಿಂಗವನ್ನು ಕೊಡಲಿಲ್ಲ. ನೀನು ಏನಾದರೂ ಮಠದ ಸೇವೆ ಮಾಡು. 12 ವರ್ಷ ಮಠಕ್ಕೆ ದಿನಾನೂ ಒಂದು ಹೊರೆ ಸೌದಿ ತಂದು ಹಾಕಿದೆ. ಯಾಕೆ? ಒಂದು ಲಿಂಗ ಪಡೆಯೋಕ್ಕೆ. ಇತ್ತೀಚಿನ ನಮ್ಮ ದಿನಮಾನಗಳಲ್ಲಿ ನಮ್ಮ ವೀರಶೈವರು ತಮಗೆ ಗುರುಗಳು ಇಷ್ಟಲಿಂಗವನ್ನು ಮನೆಗೆ ಬಂದು ಕಟ್ಟಿದ್ರೆ ಅದನ್ನ ನಾವು ಒಂದು ದಿವಸನೂ ಕೊಳ್ಳ ಕಟ್ಕೊನಲ್ಲ, ಪೂಜೆ ಮಾಡಲ್ಲ. ಪೆದ್ದಣ್ಣ ಆ ಲಿಂಗ ಪಡೆಯೋಕ್ಕೆ 12 ವರ್ಷ ಮಠದ ಸೇವೆ ಮಾಡಿದಂತೆ ಆಗಿನ ಕಾಲದಲ್ಲಿ. ಆವಾಗ ಗುರುಗಳು ಕೊನೆಗೂ ಅವನ ಕಾಟ ತಪ್ಪಿಸ್ಕೊಳ್ಳೋಕ್ಕೋಸ್ಕರವಾಗಿ ಅವರು ತಾಂಬೂಲ ಕುಟ್ಟ ಗುಂಟದ ಕಲ್ಲನ್ನು ಲಿಂಗ ಅಂತ ಹೇಳಿಕೊಟ್ರಂತೆ, ಅದನ್ನು ಕರವಸ್ತ್ರದಲ್ಲಿ ಮುಚ್ಚಿ. ಇವನು ಲಿಂಗ ಅಂದರೆ ಹೇಗಿರುತ್ತೆ ಅಂತ ಎಂದೂ ಕಾಣದವನು ಗುರುಗಳು ಲಿಂಗ ಕೊಟ್ಟರು ಅಂತ ತೆಗೆದುಕೊಂಡು ಹೋಗಿ ಮನೆಗೆ. ಆವಾಗ ಗುರುಗಳು ಕೇಳ್ತಾನೆ, ಇದಕ್ಕೆ ಮಂತ್ರ ಏನಂತ ಹೇಳಬೇಕು ಗುರುವೇ ಅಂತ ಕೇಳಿದಾಗ ಆ ಶಿವಪಂಚಾಕ್ಷರಿ ಮಂತ್ರವನ್ನು ಅವನಿಗೆ ಬೋಧನೆಯನ್ನು ಮಾಡಲಿಲ್ಲ ಅಂತ. ಕೋಕಿಗಳಿಗೆ ಹೇಳದ ಹಾಗೆ ಲಿಂಗಪ್ಪ ಅಂದ್ರೆ ಕರದೊಳಗೆ ಬರುತ್ತೆ, ಪೂಜೆ ಆದ ಕೂಡಲೇ ಜಾವ್ ಅಂದ್ರೆ ಗದಿಗೆ ಮಾವು ಕೂತ್ಕೊಂತತೆ ಅಂತ ಹೇಳಿ ನಾವು ನೋಡ್ರಿ. ನಾದ ಪ್ರಿಯ ಶಿವನಂಬೆ ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನಂಬೆ ವೇದ ಪ್ರಿಯ ಶಿವನಲ್ಲ. ಅವನು ಭಕ್ತಿ ಪ್ರಿಯ ನಿರ್ಮಲ ಚಿತ್ತವಾದ ಭಕ್ತಿ. ಸಹಸ್ರಕೋಟಿ ಮಂತ್ರವನ್ನು ಹೇಳಿದರೇನು ನಿರ್ಮಲ ಚಿತ್ತವಾದ ಮನಸ್ಸಿಲ್ಲದೆ. ಎಷ್ಟು ಗುಡಿಯ ಸುತ್ತಿದರೇನು ಚಿತ್ತ ಶುದ್ಧವಿಲ್ಲದೆ ಗುಡಿಯ ಸುತ್ತಿದರೇನು ಎತ್ತು ಗಾಣವನ್ನು ಹೊತ್ತು ಸುತ್ತಿದ ಜಾಗವನ್ನು ಸುತ್ತಿದಂತೆ. ಅವನೇನು ಮಾಡಿದ, ಗುರುಗಳು ಹೇಳಿಕೊಟ್ಟಾಗ ಅದನ್ನು ಪರಿಪೂರ್ಣವಾಗಿ ನಂಬಿದ. ಮನೆಗೆ ತಂದು ಜಗಲಿ ಮೇಲೆ ಇಟ್ಟು ಸ್ನಾನ ಸಂಧ್ಯಾ ನಿತ್ಯ ವಂದನಾದಿಗಳನ್ನು ಮುಗಿಸ್ಕೊಂಡು ಅಂಗೈಯನ್ನು ಚಾಚಿ ಲಿಂಗಪ್ಪ ಎನ್ನ ಕರಸ್ಥಳಕ್ಕೆ ಅಂತ ಭಕ್ತಿಯಿಂದ ಕರೆದ್ರೆ ಆ ಲಿಂಗ ತಾಂಬೂಲ ಕುಟ್ಟ ಗುಂಟದ ಕಲ್ಲು ತನ್ನಷ್ಟಕ್ಕೆ ತಾನೆಲ್ಲಿ ಕರಸ್ಥಳಕ್ಕೆ ಒಂದು ಕೂರದಂತೆ. ಇವನ ಮುಗ್ಧ ಭಕ್ತಿಯಿಂದ ಪೂಜೆ ಮಾಡಿ ಲಿಂಗಪ್ಪ ನಿನ್ನ ಪೂಜೆ ಮುಗಿತು ಸ್ವಸ್ಥಾನಕ್ಕೆ ಜಾವ್ ಅಂತ ಹೇಳಿದ್ರೆ ಲಿಂಗ ಹೋಗಿ ಗದ್ದಿಗೆ ಕುತ್ಕೊಳ್ಳೋದನ್ನು. ಅವನ ಭಕ್ತಿ ಪ್ರಭಾವ ಹೇಗಿರ್ಬೋದು ಅಂತ ಸದ್ಭಕ್ತ ಶರಣೆಯರು ತಾವೇ ಊಹಿಸ್ಬೋದು. ಅಂಥ ಒಂದು ನಿರ್ಮಲ ಚಿತ್ತವಾದ ಭಕ್ತಿ. ಮತ್ತು ಇತ್ತಲ ಏನಾಯಿತು ಅಂದರೆ ಈ ಲಿಂಗವನ್ನು ಈ ವೀರಗೊಲ್ಲಾಳ ಆಲಮತ ಧರ್ಮದಲ್ಲಿ ಒಂದು ದಿವಸ ಚನ್ನಮಲ್ಲಿಕಾರ್ಜುನ ಗುರುಗಳಿಗೆ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುವಾಗ ಕಾಲು ಸುಡ್ತವೆ, ನಿನ್ನ ಪಾದದಲ್ಲಿ ಇರತಕ್ಕಂಥ ಪಾದರಕ್ಷೆಯನ್ನು ಕೊಡು ಅಂತ ಕೇಳಿದಾಗ, ಮತ್ತು ನನಗೂ ಒಂದು ಲಿಂಗ ಕೊಡೋದಾದ್ರೆ ಪಾದರಕ್ಷೆ ಕೊಡ್ತಾನೆ ಅಂತ ಅವನು ಹೇಳಿದಂತೆ ವೀರಗೊಲ್ಲಾಳ. ಆಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಆ ಪಾದರಕ್ಷೆಯನ್ನು ಕೊಟ್ಟು ಆ ಕಡೆಯಿಂದ ಬರ್ತಾನೆ, ನೀನು ಲಿಂಗ ಕೊಡ್ತಾನೆ ಅಂತ ಹೇಳಿದರೆ 1 ಮಾಸ 1 ತಿಂಗಳು ತನಕ ಒಂದು ಲಿಂಗಕ್ಕಾಗಿ ಅನ್ನ ನೀರು ಬಿಟ್ಟು ಇದೇ ದಾರೆ ಬರ್ತಾರೆ ಅಂತ ಕಾತ್ಕೊಂಡು ಕುತ್ಕೊಂಡಾಗ ಗುರುಗಳು ಲಿಂಗವನ್ನು ತರಲಿಲ್ಲ. ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದಾಗ ಅಷ್ಟು ದೂರದಿಂದ ನೋಡಿದಾಗ ಓಹೋ ಇವ್ನು ಬಿಡಲ್ಲ, ಕೋಲಿನಿಂದ ಹೊಡೆದು ಬಿಡ್ತಾನೆ, ಕುರಿಕಾಯ ಕೋಲು ಇವ್ನು ಬಿಡಲ್ಲ ಅಂತ ಹೇಳಿ ಆ ಕುರಿ ಹಿಕ್ಕಿಯನ್ನೇ ತನ್ನ ಕರಸ್ಥಳದ ಮುಚ್ಕೊಂಡು ಬಂದು ಇವನಿಗೆ ನಿನಗೆ ಲಿಂಗ ತಂದೇನೆ ಕಾಶಿಯಿಂದ ಅಂತ ಕೊಟ್ಟರೆ ಅದನ್ನು ತಗೊಂಡೋಗಿ ಭಕ್ತಿಯಿಂದ ಆರಾಧನೆ ಮಾಡಿ ಆ ವೀರಗೊಲ್ಲಾಳ ಕುರಿಯ ಹಿಕ್ಕಿಯಲ್ಲೇ ಶಿವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ.
ಮತ್ತು ಮೇಲಾಗಿ ಅನ್ಯ ಧರ್ಮದಲ್ಲಿ ಹುಟ್ಟಿದಂಥ ಈ 63 ಜನ ಪುರಾತನರಲ್ಲಿ ಅಗ್ರಗಣ್ಯನಾದಂಥ ಚಂಡೇಶನೆಂಬ ಭಕ್ತ. ಅವನು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದವನು ಚಂಡೇಶ. ಅವನು ಇನ್ನೊಬ್ಬರ ಮನೆಯಲ್ಲಿ ದನ ಕಾಯಕ್ಕಿಟ್ಟಿರ್ತಾನೆ ಅವ್ರ ತಂದೆ. ಆ ದನ ಕಾಯಕ್ಕಿರುವಾಗ ಅವರ ಶ್ರೀಮಂತರು, ಅವರು ಬಹಳ ದೊಡ್ಡ ಶ್ರೀಮಂತರು, ಅವರು ವೀರಶೈವ ಜನಾಂಗದವರು. ಅವ್ರ ಮನೆಗೆ ದಿನಂಪ್ರತಿ ಒಬ್ಬ ಜಂಗಮರನ್ನು ಕರೆತಂದು ಜಂಗಮ ಮೂರ್ತಿಗಳ ಗುರುಲಿಂಗ ಜಂಗಮಾರ್ಚನೆಯನ್ನು ಮಾಡದೆ ಯಾರು ತುತ್ತು ಪ್ರಸಾದವನ್ನು ಊಟ ಮಾಡ್ತಿದ್ದಿಲ್ಲ. ನಿತ್ಯವೂ ದರ್ಶನ ಸ್ಪರ್ಶನ ಕಾರುಣ್ಯದಿಂದ ಇವನಿಗೂ ಹಿಂದಳ ಜನ್ಮದ ಕರ್ಮ ಹರಿದು ಒಂದಿನ ಗುರುಗಳು ಕೇಳ್ತಾನೆ, ಈ ವೀರಶೈವರ ಲಿಂಗ ಪೂಜೆ ಮಾಡಬೇಕು ಅಥವಾ ಬೇರೆ ಧರ್ಮದವರು ಪೂಜ್ಬೋದೇ ಗುರುಗಳೇ ಅಂತ. ಇಲ್ಲ, ಈ ಬ್ರಹ್ಮಾಂಡದಲ್ಲಿ ಅಣುರೇಣು ತುಣಕಾಷ್ಟಗಳಲ್ಲಿ ಶಿವನ ಅಡಕವಾದ ನಿಮಿತ್ತವಾಗಿ ಎಲ್ಲ ಧರ್ಮೀಯರ ಲಿಂಗ ಪೂಜೆ ಮಾಡೋದು, ಅದರೊಳಗೆ ಏನು ಭೇದ ಇಲ್ಲ ಅಂತ ಹೇಳಿದಾಗ, ಮತ್ತು ನನಗೂ ಒಂದು ಲಿಂಗ ಕೊಡಿ ಅಂತಾರೆ. ಇಲ್ಲಪ್ಪ, ನೀನು ಲಿಂಗ ಕೊಡಕ್ಕೆ ಬರಲ್ಲ, ನದಿಯ ದಡಕ್ಕೆ ಹೋದಾಗ ನೀನು ಅಲ್ಲೇ ಒಂದು ಮರಳಿನ ಗುಡ್ಡಿಯನ್ನು ಮಾಡು, ಅದು ಮರಳಿನ ಗುಡ್ಡಿ ಅಂತ ಮನದೊಳಗೆ ಭಾವಿಸ್ಬೇಡ, ಅದನ್ನು ಮಹಾಲಿಂಗವೆಂದು ಭಾವಿಸಿ ಅದನ್ನು ನಿತ್ಯ ಪೂಜೆ ಮಾಡು, ಅದರಲ್ಲೇ ಶಿವನು ನಿನಗೆ ಸಾಕ್ಷಾತ್ಕಾರ ಆಗ್ತಾನೆ ಅಂದಾಗ ಆ ಚಂಡೇಶನೆಂಬ ಬಾಲಕ ದಿನಂಪ್ರತಿ ನದಿಯ ದಡದಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಿರ್ತಾನೆ. ಈ ಸುದ್ದಿಯನ್ನು ಒಯ್ದು ಅವನ ತಂದೆಗೆ ಅವನ ಗೆಳೆಯರೆಲ್ಲ ಹೇಳ್ತಾರೆ. ಒಡೆಯ ಏನಾದರೂ ಮಾಡಿ ನನ್ನ ಮಗನನ್ನು ಬಿಟ್ಟು ಮನೆಗೆ ಓಡಿಸ್ಯಾನ ಅಂತ ಮಗನಿಗೆ ಬುದ್ಧಿ ಹೇಳ್ಬೇಕು ಅಂತ ನದಿಯ ದಡಕ್ಕೆ ಬಂದು ನೋಡ್ತಾನೆ. ಇವನು ಲಿಂಗಾಂಗಮಯನಾಗಿ ಲಿಂಗದೊಳಗೆ ಇವನೊಳಗೆ ಲಿಂಗವನ್ನು ಹಾಗೆ ಮಗನನ್ನು ಬಂದು ಆತನನ್ನು ಮೈಮುಟ್ಟಿ ಆತನನ್ನು ಸ್ಪರ್ಶ ಮಾಡಿದರೂ ಅವನಿಗೆ ಜ್ಞಾನನೇ ಇರಲ್ಲ. ಅಷ್ಟು ಭಕ್ತಿ ಪರವಶನ ಲಿಂಗ ಪೂಜೆಯಲ್ಲಿ ನಿರತನಾಗಿರ್ತಾನೆ. ಆವಾಗ ಅವನ ತಂದೆ ಅವನನ್ನು ಹಿಡಿದು ಎಳೆದಾಡಿ ಅವನ ಎಚ್ಚರಗೊಳಿಸಿ, ಇದು ಲಿಂಗ ಪೂಜೆ ಅಲ್ಲ, ಮಣ್ಣಿನ ಗುಡ್ಡೆ, ಇದನ್ನು ಯಾಕೆ ಮಾಡ್ತೀಯ ಅಂತ ಹೇಳಿ ಕಾಲಿಂದ ತುಳಿದಾಕ್ಷಣವೇ ಆ ಚಂಡೇಶ ತಂದೆಯಿಂದ ಭಾವ ಬರದೆ ದನಗಳನ್ನು ಕಾಯಲಿಕ್ಕೆ ಹೋದಂಥ ಗಂಡು ಕೊಡಲಿಯಿಂದಲೇ ಶಿವದ್ರೋಹಿಯಾದವನು ತಂದೆ ಆದ್ರೇನು ತಾಯಿ ಆದ್ರೇನು ಅಂತ ಹೇಳಿಬಿಟ್ಟು ಅವನ ತಂದೆ ಕೈ ಕಾಲು ಚೆಂಡುಗಳನ್ನೆಲ್ಲ ತುಂಡಾಗಿ ಕಡ್ದಾಕ್ತಾನೆ. ಆವಾಗ ಅದೇ ಮರಳಿನ ಗುಡ್ಡೆಯಲ್ಲಿ ಶಿವ ಆವಿರ್ಭವಿಸಿ ಅವನ ಭಕ್ತಿಗೆ ಮೆಚ್ಚಿ ನಿನಗೇನು ವರ ಬೇಕು ಕೇಳು ಅಂದಾಗ, ನನ್ನ ವಂಶದಲ್ಲಿ ಮುಂದೆ ಯಾರ್ಯಾರು ಶಿವದ್ರೋಹಿಗಳಾಗಿ ಹುಟ್ಟಬಾರ್ದು, ನನ್ನ ವಂಶದಲ್ಲಿ ಶಿವಭಕ್ತರಾಗೇ ಹುಟ್ಟಲಿ ಅಂತ ಕೇಳ್ಕೊಂಡ ಕಾರಣ ಈ ಬೇಡ್ರ ಕಣ್ಣಪ್ಪ ಶ್ರೇಷ್ಠವಾದ ಆ ಧರ್ಮದಲ್ಲಿ ಹುಟ್ಟಿದವರೆಲ್ಲರೂ ಶಿವಭಕ್ತರಾಗಿ ಹುಟ್ಟಿದ್ದಾರೆ. ಈ ರೀತಿಯಾಗಿ ಅನೇಕ ಶರಣರು, ನೂರಾರು ಶರಣರ ಕಥೆಗಳನ್ನು, 63 ಜನ ಪುರಾತನರ ಕಥೆಗಳನ್ನು ಒಂದು ದಿವಸ ಶಿವಸಿದ್ಧನೆಂಬ 63 ಜನ ಪುರಾತನರಲ್ಲಿ ಒಬ್ಬ ಮಹಾಶ್ರೇಷ್ಠವಾದ ಶಿವಪೂಜೆ ನಿರತನಾಗಿ ತನ್ನ ಮಡದಿ ಸಮೇತ ದಿವಸವೂ 101 ಪುಷ್ಪಗಳನ್ನು ತಂದು ಆ ಶಿವನಿಗೆ ಅರ್ಪಿತ ಮಾಡ್ತಿದ್ದ. ಇನ್ನು 101ನೇ ದಿವಸ ಕೊನೆಯ ದಿವಸ ಆದ ನಿಮಿತ್ತ ಒಂದು ಮಧುರವಾದ ಮಲ್ಲಿಗೆ ಪುಷ್ಪ ಮಾಲಿಕೆಯನ್ನು 101ನೇ ಪೂಜೆಗೆ ಶಿವನಿಗೆ ಅರ್ಪಿಸಬೇಕು ಅಂತ ಹೇಳಿ ಭಾಳ ಭಕ್ತಿ ಭಾವ ತುಂಬಿದ ಪುಷ್ಪ ಮಾಲಿಕೆ 100 ಪೂಜೆ ಮಾಡಿ 101ನೇ ಪೂಜೆಗೆ ಆ ಶಿವನಿಗೆ 101ನೇ ಪೂಜೆ ಮಂತ್ರ ಉಪದೇಶವನ್ನು ಮಾಡಿ ಗಂಡ ಹೆಂಡತಿ ಸಮೇತರಾಗಿ ಪೂಜೆಯನ್ನು ನೃತ್ಯ ಮಾಡ್ತಾಳೆ. 100 ಮಂತ್ರಕ್ಕೆ ಪತಿದೇವನಿಗೆ ಸಾಕಾರ ಮಾಡ್ತಾ ಪ್ರತಿಯೊಂದು ಹೂವನ್ನು ಕೊಡ್ತಾ ಇರ್ಬೇಕಾದ್ರೆ 101ನೇ ಮಂತ್ರಕ್ಕೆ ಆ ಪುಷ್ಪ ಮಾಲಿಕೆಯನ್ನು ನೋಡಿ ಶಿವ ಇವರ ಭಕ್ತಿ ಪರೀಕ್ಷೆಗೋಸ್ಕರವಾಗಿ ಅವಳ ಮನಸ್ಸು ವಿಚಲಿತವಾಗಿ ಆ ಪುಷ್ಪ ಮಾಲಿಕೆಯನ್ನು 100ನೇದು ಮುಗಿದು 101 ಗಂಡ ಪೂಜೆ ಮಾಡ್ತಿರ್ತಾನೆ. ಅದನ್ನು ತನ್ನ ಮುಡಿಯೊಳಗೆ ಅವಳೇ ಮುಡ್ಕೊಂಡ್ಬಿಡ್ತಾಳೆ. ಆವಾಗ ಶರಣನಾದವನು 101ನೇ ಪೂಜೆ ಮಾಡಿ ಪುಷ್ಪ ಮಾಲಿಕೆ ಕೈ ಚಾಸ್ತಾನೆ. ಈ ತಿರುಗಿ ನೋಡಿದರೆ ತನ್ನ ಮುಡಿಯೊಳಗೆ ತನ್ನ ಮಡದಿ ಮುಡಿದಿರೋದನ್ನು ಕಂಡು ಅವಳ ಮುಡಿ ಕೈಕಾಲುಗಳನ್ನೇ ತುಂಡಾಗಿ ಕತ್ತರಿಸಿದ ಕ್ಷಣ ಶಿವ ಪ್ರತ್ಯಕ್ಷನಾಗಿ ಅವರನ್ನು ಕರೆದೊಯ್ದು ಶಿವಗಣಂತ ಪದವಿಯನ್ನು ಕೊಟ್ಟ. ಹೀಗೆ 63 ಜನ ಪುರಾತನರು ಏನದಾರಲ್ಲ ಅವರೆಲ್ಲ ತಮಿಳುನಾಡಿನಲ್ಲಿ ಹುಟ್ಟಿ ಶ್ರೇಷ್ಠವಾದ ಶಿವಗಣತ್ವ ಪದವಿಯನ್ನು ಪಡೆದವರು. ಆ ಶರಣರೆಲ್ಲ ಚೋಳ ದೇಶದ ತಮಿಳುನಾಡಿನಲ್ಲೇ ಹುಟ್ಟಿದವರು ಅಂತ ಇತಿಹಾಸ ಮತ್ತು 63 ಜನ ಪುರಾತನರ ಕಥೆಗಳು ಭಾಳ ಅತ್ಯದ್ಭುತವಾಗಿ ಶಿವಶರಣೆಯಾದ ನಂಬಿಯಕ್ಕ ಆ ಗುರುವಿಗೆ ಮಾಡಿದ ಎಂಜಲನ್ನು ಮಗ ತಿಂದ ಅಂತ ಹೇಳ್ಬಿಟ್ಟು ವನಿಕೆಯಿಂದ ತನ್ನ ಮಗನನ್ನು ಒಂದೇ ಹೊಡೆತಕ್ಕೆ ಹೊಡೆದು ಆ ಮಗುವನ್ನು ಒಂದು ಚಾಪೆ ಸುಳ್ಳಿಯಲ್ಲಿ ಸುತ್ತಿ ಮನೆಯಲ್ಲಿ ಒಂದು ಕಡೆ ಇಟ್ಟು ಮತ್ತೆ ಮನೆಯನ್ನೆಲ್ಲ ಸಾರಿಸಿ ಮತ್ತೆ ಜಂಗಮರನ್ನು ಬರಮಾಡಿಕೊಂಡು ನದಿಗೆ ಹೋಗಿ ನೀರು ತಂದು ಪ್ರಸಾದವನ್ನು ಮಾಡಿ ಪ್ರಸಾದಕ್ಕೆ ಎಡೆ ಮಾಡಿದಾಗ ಆ ಜಂಗಮ ಸ್ವರೂಪಿಗಳಾದ ಶಿವನೇ ಜಂಗಮ ಆಗಿರೋ ನಿಮಿತ್ತ ನಿನ್ನ ಮಗನ ಕರೆಯಮ್ಮ, ಮಕ್ಕಳನ್ನು ಬಿಟ್ಟು ನಾವು ಊಟ ಮಾಡಿದರೆ ಮನೆಯಲ್ಲಿ ಏನು ಚಂದ ಅಂದಾಗ ಶಿವದ್ರೋಹಿಯಾದವನ ಮಗನ ಮಾತನ್ನು ಇಲ್ಲಿ ಎತ್ತು ಕೊಡೋದು ನೀವು ಪ್ರಸಾದವನ್ನು ಸ್ವೀಕಾರ ಮಾಡಿರಿ ಅಂತಾಳೆ. ಇಲ್ಲ, ನಾನು ಮಕ್ಕಳಿಲ್ಲದ ಮನೆಯಲ್ಲಿ ನಾವು ಊಟ ಮಾಡಲ್ಲ ಅಂದ ಕ್ಷಣವೇ ನನ್ನ ಮಗನಿಗೆ ಆದ ಗತಿ ನಿನಗೂ ಆಗ್ಬೇಕು, ಏನು ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ. ವನಿಕೆಯನ್ನು ನಂಬಿಯ ಕೈ ಎತ್ತಿದಾಗ ಶಿವ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಈ ರೀತಿಯಾಗಿ 63 ಜನ ಪುರಾತನರ ಕಥೆಗಳನ್ನು ಅತ್ಯದ್ಭುತವಾಗಿ ಇವೆಲ್ಲ 1 ಗಂಟೆ 1.5 ಗಂಟೆ ಮಾಡೋ ಅಂಥ ಕಥೆಗಳು ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಈ ಒಂದಲ್ಲ ಎರಡಲ್ಲ, ಶಿವಶರಣ ಕಥೆ ತಗೋ, ವೀರಭದ್ರ ಪಂಥದ ಕಥೆ ತಗೋ, ಯಾವುದೇ ಆಗಲಿ ಒಂದು ಸಾವಿರಾರು ಕಥೆಗಳನ್ನಾದರೂ ಎಷ್ಟು ದಿವಸ ಆದರೂ ಹೇಳೋ ಅಷ್ಟು ನಮಗೆ ರಕ್ತಗತವಾಗಿ ಬಂದದ್ದು. ನಾನೇನು ಯಾವುದ
ಗುರುಗಳ ಹತ್ರ ಹೋಗಿ ಅತ್ಯಲ್ಪವಾದ ವಿದ್ಯೆಯನ್ನು ಕಲ್ತಿರೋದಲ್ಲ, ಇದು ಪರಂಪರಾಗತವಾಗಿ ಬಂದಿರೋದಕ್ಕೆ ನಿರ್ಗಳವಾಗಿ ಎಷ್ಟು ದಿವಸ ಆದರೂ ಈ ಕಲೆಯನ್ನು ನಾನು ವಾಸ್ತವವಾಗಿ ನಡೆಸ್ಕೊಡ್ಬಲ್ಲೆ. ಆ ದೇವರ ಅನುಗ್ರಹದಿಂದ ನನಗೆ ಇವಾಗ 68 ವರ್ಷ ವಯಸ್ಸಾದರೂ ಯಾವುದೇ ಒಂದು ತೊಂದರೆ ಇಲ್ಲದೆ ಆ ವೀರಭದ್ರ ಅನುಗ್ರಹದಿಂದ ಉತ್ತಮವಾದ ಕಾಯಕವನ್ನು ನಡೆಸ್ಕೊಂಡು ಇನ್ನೂ ನಾನು ಆತನ ಸೇವೆಯಲ್ಲಿ ನಿರತನಾಗಿದ್ದೇನೆ. ಅನೇಕ ಈಗಿನ ಯುವಕರಿಗೆ ಈ ನಮ್ಮ ಕಲೆಯನ್ನು ಕಲಿಸ್ಬೇಕು ಅಂತಲೂ ಭಾಳ ಹಂಬಲ ಇದೆ. ಈಗಾಗಲೇ ಊರಲ್ಲಿ ಒಂದು 8-10 ಬಾಲಕರಿಗೆ ಇದನ್ನು ತರಬೇತಿ ಕೊಡ್ತಾ ಇದ್ದೇನೆ. ಈ ರೀತಿಯಾಗಿ ನನಗೆ ಕರ್ನಾಟಕದ ಜಾನಪದ ಅಕಾಡೆಮಿ ಪ್ರಶಸ್ತಿ 2010ರಲ್ಲಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2011ರಲ್ಲಿ, ಅನೇಕ ಸಂಘ ಸಂಸ್ಥೆಯಿಂದ ಈ ನಾಡಿನ ಅನೇಕ ಮಠಮಾನ್ಯಗಳಿಂದ ನನಗೆ ಅದ್ಭುತವಾದ ಸಿರಿಗೆರೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆಯಲ್ಲಿ ಅತ್ಯದ್ಭುತವಾದ 5 ವರ್ಷದಲ್ಲಿ ನನಗೆ ಪ್ರತಿ ವರ್ಷ ಈಗ ಏಪ್ರಿಲ್ 11ಕ್ಕೆ ಪ್ರತಿ ವರ್ಷದ ಪದ್ಧತಿ ಪ್ರಕಾರವಾಗಿ ಇಲ್ಲಿಗೆ 36ನೇ ವರ್ಷ ಅಲ್ಲಿ ಕರ್ನಾಟಕದ ಸಮಸ್ತ ವೀರಗಾತಿ ಸ್ಪರ್ಧೆಯನ್ನು ಸಿರಿಗೆರೆಯ ಶಿವಕುಮಾರ ಮಹಾಸ್ವಾಮಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ನಾನು ಸತತವಾಗಿ 5 ವರ್ಷ ಪ್ರಥಮ ಬಹುಮಾನವನ್ನು ಪಡೆದು ಇವತ್ತಿಗೂ ಅಲ್ಲಿ ವಿಶೇಷ ಆಹ್ವಾನಿತ. ನನ್ನನ್ನು ಸ್ಪರ್ಧಿಗಳಿಸಲ್ಲ. ಕಾರಣ ಯಾಕೆಂದರೆ ಸ್ಪರ್ಧಿಗಳಿಸಿದ್ರೆ ಪ್ರಥಮ ಬಹುಮಾನ ಇವರಿಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಅಂದಿನಿಂದ ಇಂದಿನವರೆಗೂ ನಾನು ವಿಶೇಷ ಆಹ್ವಾನಿತನಾಗಿ ಪ್ರತಿ ವರ್ಷ ಹೋಗಿ ಅಲ್ಲಿ ಒಂದು ಪ್ರದರ್ಶನ ಕೊಡ್ತಾ ಇದ್ದೀನಿ. ಹೀಗೆ ನಾಡಿನ ತುಂಬಲು ನಾನು ಕಲಾ ಪ್ರದರ್ಶನವನ್ನು ಮಾಡ್ತಾ, ಮತ್ತು ಆಂಧ್ರ ಪ್ರದೇಶದ ಈ ಪುಣ್ಯಭೂಮಿ ಭರತಖಂಡದ ಮಾಂಡವಿ ನದಿಯ ತೀರದಲ್ಲಿ ಪ್ರಳಯ ಕಾಲದ ರುದ್ರನಾಗಿ ಪ್ರಪ್ರಥಮವಾಗಿ ದಕ್ಷ ಸಂಹಾರವನ್ನು ಮಾಡಿ ಅಲ್ಲಿ ದಕ್ಷ ಸಂಹಾರವನ್ನು ಮಾಡಿದಂಥ ವೀರಭದ್ರ ರಾಯಚೋಟಿ ಎಂಬ ಪುಣ್ಯಕ್ಷೇತ್ರದಲ್ಲಿ ಅಲ್ಲೇ ಅವನು ಪ್ರಥಮವಾಗಿ ಬಂದು ನೆಲೆಸಿದ್ದು ಅಂತ ಇತಿಹಾಸವಿದೆ. ಅಲ್ಲಿ 16 ವರ್ಷದಿಂದ ನಾನು ಪ್ರತಿ ವರ್ಷ ಅಲ್ಲಿ ಹೋಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಕೊಡ್ತೀನಿ. ಈ ರೀತಿಯಾಗಿ ಆತನ ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀನಿ ಅಂತ ನನ್ನ ಈ ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದೀನಿ. 63 ಪುರಾತನ ಬಗ್ಗೆ ಬಂದಿದೆ. ನಮ್ಮ 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 ವಿಚಾರದಲ್ಲಿ ನನ್ನ ಹತ್ರ ಯಾವ ಪುಸ್ತಕಗಳು ಇಲ್ಲ. ಇದು ಬಾಯಿಂದ ಬಾಯಿಗೆ ಹಿರಿಯವರು, ಹಿಂದೆ ನಮ್ಮ ಅಜ್ಜರು, ನಮ್ಮ ತಂದೆಯವರು, ನಮ್ಮ ಅಣ್ಣವರು, ಹಾಗೆ ಇದು ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ನನ್ನ ಹತ್ರ ಯಾವ ಪುರಾಣದ ಇತಿಹಾಸದ ಪುಸ್ತಕವಿಲ್ಲ. ಯಾವುದೇ ಪುರಾಣ ಇತಿಹಾಸಗಳಿಗೆ ಒಂದು ಚೂರು ಚ್ಯುತಿ ಬರದ ಹಾಗೆ ಇವತ್ತು ಏನು ಕೇಳಿದ್ರು ಸಾಮಾನ್ಯ ಹೇಳ್ತೇವೆ. ನಮ್ಮ ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಹೇಗೆ ಅಂದರೆ ವಿಭೂತಿ ತಂದಿಡ್ತಾರೆ, ಅದಕ್ಕೆ ಗೌರವಿತವಾಗಿ ಹಿಂಗೇನಾದ್ರು ಇತ್ತು. ನಾವು ಆ ಕಡೆಯಿಂದ ನಾವು ಗುಗ್ಗಳ ಮಾಡಿಸ್ಕೊಂಬಂದ್ರೆ ವಿಭೂತಿ ಹೇಗೆ ಆದಿ ಪ್ರಥಮದಲ್ಲಿ ವಿಭೂತಿ ಯಾಕೆ ಧಾರಣೆ ಮಾಡ್ತಾರೆ, ಅದು ಹೇಗೆ ಹೊಡ್ತು. ಅನೇಕ ಈ ಥರ ನಮ್ಮ ಪೂಜಾ ವಸ್ತುಗಳು, ನಮ್ಮ ಬಳಕೆ, ವೀರಶೈವ ಧರ್ಮ, ರುದ್ರಾಕ್ಷಿ, ಈ ಅನೇಕ ವಿಷಯಗಳನ್ನು ಇದು ಯಾಕೆ ಬಂತು, ಇದು ರೂಢಿಯಲ್ಲಿ ಯಾಕೆ ಬಂತು, ಇದು ಹೇಗೆ ಹುಡ್ತು, ನಾವು ವಿವರಣೆಯನ್ನು ಕೊಡ್ತಾ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಪ್ರತಿಯೊಂದು ವಸ್ತುವನ್ನು ತಂದಿಡ್ತಾರೆ, ಅದಕ್ಕೆಲ್ಲ ವಿವರಣೆಯನ್ನು ನಾವು ಆ ದೇವ್ರ ದಯದಿಂದ ಹಿಂದಿನ ಪುರಾತನರ ಒಂದು ನಮ್ಮ ವಂಶಸ್ಥರಿಂದ ನಮಗೆ ಉಡುಗೊರೆಯಾಗಿ ಬಂದಿರೋದ್ರಿಂದ ನಿರ್ಗಳವಾಗಿ ಇದನ್ನೆಲ್ಲ ಹೇಳ್ತಾ ಬರ್ತಾ ಇದ್ದೇವೆ. ಇವತ್ತಿಗೂ ಎಲ್ಲಿ ಯಾವುದು ಚ್ಯುತಿ ಬಂದಿಲ್ಲ. ಅದು ಪುರಾಣ ಆಧಾರಿತವನ್ನು ಹುಡುಕಿ ನೋಡಿದರೆ ಆಗಲೇ ನಮ್ಮ ಸ್ನೇಹಿತರಾದ ಬಸವರಾಜ್ ಒಂದು ವಿಚಾರವನ್ನು ಮಂಡಿಸಿದರು. ಸರ್, ನೀವು ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡ್ತೀರಿ, ನಾವು ಬಾಯಿಂದ ಬಾಯಿಗೆ ಬಂದಿರೋದು, ನಮಗೆ ಕೆಲವು ತಪ್ಪಾಗ್ಬೋದು. ಇಲ್ಲ ಮಹೇಶ್ವರಪ್ಪ, ನಮ್ದು ಏನೂ ತಪ್ಪಾಗಲ್ಲ, ನೀವು ಹೇಳೋದು ಕರೆಕ್ಟ್ ಐತೆ ಅಂತ ಅವರು ಪುಸ್ತಕವನ್ನು ತೆಗೆದು ನೋಡಿ ನೀವು ಹೇಳೋದು ಸರಿ ಐತೆ ಅಂತ ಹೇಳಿದ್ರು. ಹಾಗೆ ಅದಕ್ಕೆ ಸಮಂಜಸವಾಗೇ ಇರುತ್ತೆ. ಪುರಾತನರ ಹಾಗೆ ಏನು ಬಾಯಿ ಬಂದ ಹಾಗೆ ಏನಾದರೂ ಅವರೇನು ಹೇಳಿ ಹೋಗಿರಲ್ಲ ಅಂತ ನನ್ನ ಅನುಭವ. ಈಗ ಅವರು ವಿಭೂತಿ ಹೆಂಗೆ ಹುಟ್ಟಿತು ಅಂತ ಹೇಳಿ ಅಂತಾರೆ. ನೀವು ಇದರಲ್ಲೇ ಹೇಳಿ, ಸಮಾಳದ ಜೊತೆ ಒಡವಿನಲ್ಲೇ ಹೇಳಿ ಎಂದು ಹಾಗೆ ಹೇಳಿದರೆ ಸರಿ. ಇದ್ರ ಮಧ್ಯೆ ಹೇಳ್ತೀನಿ, ಅವರು ಒಟ್ಟು ನಡೆಯಲ್ಲಿ ಒಂದು ತತ್ವ ಅಥವಾ ಒಂದು ಮತಧರ್ಮ, ಒಂದು ಡಿವಿಯೇಷನ್ ಆಗಿರೋ ಒಂದು ರೂಪ, ನನ್ನ ಚಾಪನ್ನು ಹೇಗೆ ಉಳಿಸ್ಬೇಕು ಅನ್ನೋದಕ್ಕೆ ಹೇಗೆಲ್ಲ ತಯಾರಿ ಮಾಡಿದೆ ಅನ್ನೋದು ಓವರಾಲ್ ನಿಮಗೆ ದಕ್ಕಿರ್ಬೋದು. ಈ ಥರದ ಎಲ್ಲ ಧರ್ಮಗಳು, ಎಲ್ಲ ತತ್ವಗಳು ಹೀಗೆ ನಡೀತದೆ. ಅಂತಹ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಕ್ಕೆ ಏನು ಕೆಲಸ ಮಾಡಬೇಕು ಅಂತಹ ಕೆಲಸಗಳನ್ನು ಇಲ್ಲಿ ಮಾಡಿರೋದು ನೋಡ್ತೀವಿ. ಅವರ ಒಡಬಲ್ಲಿ ಈಗ ವಿಭೂತಿ ಯಾಕೆ ಅಂತ ಅವ್ರು ಹೇಳ್ತಾರೆ. ಲಿಂಗದ ಬಗ್ಗೆ ಕೇಳಿದರೆ ಭಾಳ ರಿಸೀವ್ ಮಾಡ್ಕೋತಾ ಇರ್ತದೆ, ಒಳಗೆ ತನ್ನ ಕಟ್ಟುಪಾಡನ್ನು ಚಾಪಿಸ್ಕೊತಾ ಹೋಗ್ತಾ ಇರ್ತದೆ. ಅವ್ರಿಗಿನ್ನೂ ಗೊತ್ತಿಲ್ಲ ಈ ಲಿಂಗಗಳು ಹೋಗಿ ಹೆಂಡದ ಗಡಿಗೆಯಲ್ಲಿ ಬಿದ್ದಿದ್ದಾವೆ ಹೋಗುವಂಥ ಮಂಟೆಸ್ವಾಮಿ ಎಕ್ಸ್ಟೆನ್ಷನ್ ನಮಗೆ ಇವತ್ತು ಸಿಗುತ್ತೆ. ಅದ್ರ ಮೇಲೆ ಕೂಡ ಕೌಂಟ್ರ್ ಇರುವಂಥದ್ದು. ಇವೆಲ್ಲ ಕೌಂಟ್ರ್ಗಳು ಬರ್ತಾ ಇದ್ದಷ್ಟೇ ಆರೋಗ್ಯ. ಹಾಗಾಗಿ ಒಂದು ಕಾಲದ ಒಂದು ಥಾಟನ್ನು ಇವರು ಪ್ರಯತ್ನಿಸಿ ಹೇಳ್ತಾ ಇದ್ದಾರೆ ಅಷ್ಟೇ. ಅದ್ರ ಮೂಲಕ ಹೇಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ವಿಭೂತಿ ಯಾಕೆ ಧರಿಸ್ಬೇಕು ಅನ್ನೋದಕ್ಕೇನು, ಆಮೇಲೆ ಇನ್ನುಳಿದವು ಇದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತಾರೆ. ಅವರು ಶಸ್ತ್ರ ಪವಾಡಗಳು ಮಾಡ್ತಾರೆ. ಶಸ್ತ್ರ ಅಂದರೆ ಬಾಯಲ್ಲಿ ಕೈಯಲ್ಲಿ
ಶರಣರ ಕಾಲದ ಮಾಡಿಫಿಕೇಶನ್ ಅಂತೇನದ ನನ್ನ ದೃಷ್ಟಿಯಲ್ಲಿ ನೀವೇನಾದ್ರು ಯಾರು ಭಾಳ ಸಾಕಷ್ಟು ಜನ ತಿಳಿದವರಿದ್ದೀರಿ, ಕಡಿಮೆ ಮಾತಲ್ಲಿ ಹೇಳಕ್ಕೆ ನೋಡ್ತೀನಿ. ಆ ಹಳೆ ಶೈವಗಳು ಕಾಳುಮುಖ, ಲಾಕುಳೀಶ, ಕೌಳ ಅಂಥೇಳಿ ಅನೇಕ ಪಂಥಗಳಿದ್ವು, ಸಾವಿರಾರು ಮಠಗಳು. ಆ ಸಾವಿರಾರು ಮಠಗಳು ತಮ್ಮ ದಾರಿಯಲ್ಲಿ ಪ್ರಾಕ್ಟೀಸಲ್ಲಿದ್ವು. ಅವು ಕೂಲಿ ಮಠ ಆಗಿದ್ವು, ಅಕ್ಷರ ಹೇಳ್ಕೊಡ್ತಿದ್ವು, ಏನೇನೋ ಸಾಧನೆ, ತಾಂತ್ರಿಕ ಸಾಧನೆಗಳನ್ನು ಮಾಡ್ತಾ ಇದ್ದ ಮಠಗಳು ಶರಣರ ಕಾಲಕ್ಕೆ ಒಂದು ಒಪ್ಪಿತ ರೂಪಕ್ಕೆ ಒಳಗೊಟ್ಬಿಡ್ತವೆ. ಒಳಗೊಟ್ಟರೂ ಕೂಡ ಅವು ಹೊಸ ದಾರಿಯನ್ನು, ವಚನದ ದಾರಿಯನ್ನು ಪ್ರಯತ್ನಿಸ್ತವೆ, ತಮ್ಮ ಪೂರ್ವದ ದಾರಿಯನ್ನು ಪ್ರಯತ್ನಿಸುವ ಚಹರೆಗಳು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಅವರು ತಾಂತ್ರಿಕ ಸಾಧನೆಗಳ ಚಹರೆಗಳು ಕೆಲವು ಸರಿ ಇವು ಶಸ್ತ್ರಗಿಸ್ತ್ರ ಎಲ್ಲ ಅವರೆಲ್ಲ ಒಪ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಇಲ್ಲಿವ. ಆದರೆ ಹಳೆ ಚಹರೆಗಳನ್ನು ಇವು ಹೊತ್ಕೊಂಡು ಹೋಗ್ತಾ ಇರೋ ರೂಪಗಳು ಇಲ್ಲಿ ಸಿಗುತ್ತೆ. ಈ ಶಸ್ತ್ರವನ್ನು ಹಾಕ್ಕೊಳ್ಳೋದು, ಮನೆ ಮದುವೆ ಆಗುವಾಗ ಗಂಡೋ ಹೆಣ್ಣೋ ಈಗ ಹಾಕ್ಕೊಳ್ಳೋದು ಕೂಡ ಇದೆ. ಇವನ್ನೆಲ್ಲ ಹೇಗೆ ಒಪ್ಕೋಬೇಕು ಅಂತಲೂ ನಾವು ಕೇಳಬೇಕು ಅನ್ಸುತ್ತೆ. ಹೊಸಕಾಲ ಇಲ್ಲ, ಈ ನೀವಲ್ಲದೆ ನಾವು ಹಾಕ್ಕೊಂಡ್ರು ಆಗೋಗುತ್ತಲ್ಲ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಅದೇನು ಆಶ್ಚರ್ಯ ಅಲ್ಲ. ಆಮೇಲೆ ಶಸ್ತ್ರ ಪವಾಡ ಅಂತಲೂ ಕರೀತಾರೆ ಅದನ್ನು, ಭಾಳ ದೊಡ್ಡದಾಗಿ ಹೇಳ್ತಾ ಇದ್ದಾರೆ. ಅವನ್ನ ಒಡೆದು ಬಿಡಕ್ಕೆ ನೋಡ್ತಾ ಇದ್ದೀವಿ. ಅವರಿಗೆ ಹೇಗನ್ಸುತ್ತೋ ಗೊತ್ತಿಲ್ಲ, ಅದ್ರಿಗೇನಿಲ್ಲ. ಇದು ಮುಕ್ತ ಸಭೆ, ಅದರಿಂದ ಮುಕ್ತವಾಗಿಯೇ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಕತ್ತಿ ಖಡ್ಗ ಹಿಂಗೆ ಇಟ್ಬಿಟ್ಟು ಅಕ್ಕಿಲಿ ಟೈಟಾಗಿ ತಿರುಗಿಬಿಟ್ರೆ ಎತ್ಬಿಟ್ರೆ ಅಂತ ಹೇಳಲ್ಲ, ಅವರೇ ಬೆಳಬೇಕಾಗಿಲ್ಲ. ಅದನ್ನು ಪವಾಡ ಅಂತ ದಿಂಬಿಸಿ ಕಳ್ಕೊಂಡು ಹೋಗೋ ಕಾಲ ಇವತ್ತಿಗೆ ಗಿಟ್ಟಲ್ಲ ಅಂತ ಹೇಳ್ತೀವಿ. ಒಂದು ಚಮತ್ಕಾರ ಅನ್ನಿ, ನಥಿಂಗ್ ರಾಂಗ್. ನಾನೇನು ಅದರ ಚಮತ್ಕಾರಕ್ಕೆ ಅಳ್ಗಳಿಯಲ್ಲ, ಅದನ್ನು ಅವು ಅಪ್ ಟು ಡೇಟ್ ಆಗ್ತಿರ್ಬೇಕು. ಬಿಟ್ಟೋಗೋದಿದ್ರೆ ಯೋಚನೆ ಮಾಡಬಾರ್ದು ಅಂತ. ಹಾಗೆ ಈ ಕಾಲದ ಮಧ್ಯೆ ಇದ್ದೀರಿ ನೀವು. ಇವನ್ನ ಹೇಗೆ ಇವರು ಹೋಗಲಿ, ಯಾರು ಸೂಫಿ ಸಂತರು ಕೂಡ ಹಿಂಗೊಂದು ಕಾರ್ಯಕ್ರಮ ಕರೆದ್ರೆ ತಲೆ ಮೇಲೆ ಹೊಡ್ಕೋತಾ ಇದ್ರು ಅವ್ರು ಕೂಡ. ಇವನ್ನ ನಾವು ಹೇಗೆ ಅಕ್ಸೆಪ್ಟ್ ಮಾಡಬೇಕು ಬಿಡಬೇಕು ಗೊತ್ತಿಲ್ಲ ಅಂತಲೇ ಮುಂದಕ್ಕೆ ಹೋಗ್ತಾ ನೋಡ್ತೇವೆ. ಇವರು ನಿಮ್ಮ ವಿಭೂತಿನ ಯಾಕೆ ಹಚ್ಚಬೇಕು ಅಂತ ನೀವು ಈ ಥಾಟ್ ಏನು ಹೇಳುತ್ತೆ ಕೇಳ. ರುದ್ರಾಕ್ಷಿ ಹೇಗೆ ಹುಟ್ಟಿತು, ಯಾಕೆ ಹಚ್ಚಬೇಕು ಅಂತ ಹೇಳುತ್ತೆ ಈ ಪಂಥ ಅನ್ನೋದನ್ನು ಕೇಳ್ಬೋದು. ನೀವು ಒಡಬಲ್ಲೇ ಹೇಳ್ಬೇಕಾರೆ ಮಾತಿನಲ್ಲಿ ಯಾರು ಹೇಳಿ. ಸರಿ, ಈಗ ಬೇಡ ಈಗ ಸಕಲ ಧರ್ಮೀಯರು ಶ್ರೀ ವಿಭೂತಿಯನ್ನು ವೀರಶೈವರೇ ಅಲ್ಲ, ಎಲ್ಲ ಧರ್ಮೀಯರು ವಿಭೂತಿಯನ್ನು ಸಾಮಾನ್ಯ ಧಾರಣ ಮಾಡ್ತಾರೆ. ಅದಕ್ಕೆ ಒಂದು ಬರುತ್ತೆ, ಉದಯ ಕಾಲದೊಳಗೆದ್ದು ಮುಖವು ಮಜ್ಜನವು ಮಾಡಿ ಯಾರು ಶ್ರೀ ವಿಭೂತಿಯನ್ನು ಧರಿಸ್ತಾರೋ ಅವರ ಮುಖವು ಮುದ್ದಿನಂತೆ ಕಾಣುತ್ತದೆ, ವಿಭೂತಿ ಧರಿಸದ ಸದ್ಭಕ್ತನ ಮುಖವು ಹಾಳೂರ ಹದ್ದಿನಂತೆ ಕಾಣುತ್ತದೆ ಕಣ ಅಂತ ಒಂದು ಕಡೆ ಶರಣರು ಹೇಳ್ತಾರೆ. ಹಾಗೆ ಸ್ತ್ರೀ ವಿಭೂತಿಯನ್ನು ಬ್ರಹ್ಮ ಮೊದಲುಗೊಂಡು ಸರ್ವ ಬ್ರಹ್ಮ ಪದವಿ ದೊರಕಬೇಕಾದ್ರೆ ವಿಭೂತಿ ಧಾರಣೆಯಿಂದಲೇ ಬ್ರಹ್ಮನಿಗೆ ಇಡೀ ಜಗತ್ತಿನ ನಿರ್ಮಾಣದ ಪದವಿ ದೊರೆತದ್ದು ಶ್ರೀ ವಿಭೂತಿ ಧಾರಣೆಯಿಂದ. ವಿಷ್ಣು ಪದವಿ ದೊರಕುವುದಾದರೆ ಶ್ರೀ ವಿಭೂತಿಯಿಂದ. ಅದಕ್ಕೆ ಒಂದು ಕಡೆ ಬರುತ್ತೆ, ಸಕಲ ಸಾಯೋಜ್ಯ ಸರ್ವ ಪದವಿ ದೊರಕುವುದಾದರೆ ಶ್ರೀ ವಿಭೂತಿ ಅಲ್ಲದೆ ಮತ್ತೆ ಬೇರಿಲ್ಲ ನೋಡ. ಶ್ರೀ ವಿಭೂತಿಯೇ ಸರ್ವಕ್ಕೂ ಕಾರಣವಾದ ನಿಮಿತ್ತ ಶ್ರೀ ವಿಭೂತಿಯನ್ನು ಧರಿಸದೆ ಯಾವುದೇ ವ್ರತ ನಿಯಮಗಳನ್ನು ಮಾಡಿದರೇನೋ ಮಾಡಿದ ಕಾರ್ಯವೆಲ್ಲವೂ ವ್ಯರ್ಥ. ಒಬ್ಬ ಸರ್ವಶ್ರೇಷ್ಠವಾದ ಸದ್ಭಕ್ತ ಎಷ್ಟೇ ದೊಡ್ಡದಾದ ದಾನವನ್ನು ಮಾಡಲಿ, ಆ ದಾನವನ್ನು ಮಾಡುವ ಮುನ್ನ ವಿಭೂತಿ ಧರಿಸದೆ ಮಾಡಿದ ದಾನ ಧರ್ಮವೆಲ್ಲವೂ ವ್ಯರ್ಥ ಕಾಣಿರ. ಯಾವುದೇ ಶಾಸ್ತ್ರ ಪುರಾಣ ಇತಿಹಾಸ ಅಭ್ಯಾಸವನ್ನು ಮಾಡಲಿ, ಮಾಡುವಾಗ ಶ್ರೀ ವಿಭೂತಿಯನ್ನು ಧರಿಸದೆ ಮಾಡಿದಂಥ ತಾನು ಮಾಡಿದ ಸಾಧನೆ ಎಲ್ಲವೂ ವ್ಯರ್ಥ ಕಾಣ. ಸಕಲ ಸಾಯೋಪ್ಯ ಪದವಿ ದೊರಕುವುದಾದರೆ ಶ್ರೀ ವಿಭೂತಿಯಿಂದ. ಶ್ರೀ ವಿಭೂತಿಯ ಸರ್ವಕ್ಕೂ ಕಾರಣವಾದ ನಿಮಿತ್ತ ಅದರಲ್ಲಿ ಒಂದು ಸಣ್ಣ ಕತೆ ಬರುತ್ತೆ. ಒಬ್ಬ ಶಿವಯೋಗಿಗೆ ಒಬ್ಬ ಮಗ ಇರ್ತಾನೆ. ಪೂರ್ವ ಜನ್ಮದ ಕರ್ಮದ ಫಲದಿಂದ ಮಗ ದಟ್ಟದರಿದ್ರನಾಗಿ. ಶಿವಯೋಗಿ ತನ್ನ ಕಾಯಕ ಏನು ಅಂದರೆ ಸಮಸ್ತ ಭಕ್ತಾದಿಗಳಿಗೆ ಧರ್ಮಶಾಸ್ತ್ರವನ್ನು ಹೇಳೋದು, ಜ್ಯೋತಿಷ್ಯ ಹೇಳೋದು, ಉತ್ತಮವಾದ ನಡೆಯುಳ್ಳವನಾಗಿ ಸರ್ವರಿಗೂ ಕೇಳಿದರೆ ಹೇಳಿಕೆಂತ ಅವನು ಕಾಲ ಕಳೀತಿರ್ತಾನೆ. ಆದರೆ ಅವನು ಒಬ್ಬ ಮಗನ್ನ ಅವನು ಕಲಿಸಿದ್ದಕ್ಕಾಗಲ್ಲ. ಮಗ 12 ವರ್ಷದವನಾಗಿರ್ತಾನೆ. ಪ್ರಾತಃ ಕಾಲದಲ್ಲಿ ಇದ್ದು ಮುಖ ತೊಳೆಯಲ್ಲ, ಗುರುಗಳು ಅಂದ್ರೆ ಏನು ಸಿರಬಾಗಲ್ಲ, ಲಿಂಗ ಅಂದ್ರೆ ಏನು ಇಲ್ಲ, ಏನೇನು ಮಾಡಲ್ಲ. ಮಗನಿಗೆ ಎಷ್ಟೇ ತಂದೆ ಹೊಡೆದ ಬುದ್ಧಿಯನ್ನು ಹೇಳಿದ್ರು ಕೇಳಲ್ಲ. ಆವಾಗ ಇವನು ಸ್ವಲ್ಪ ಜ್ಯೋತಿಷ್ಯದಲ್ಲಿ ಭಾಳ ನಿಪುಣತ್ವನಾದ ತಂದೆ ಯೋಚನೆ ಮಾಡ್ತಾನೆ. ಬೋಧಿಸುವಾತ ಬರಿದೇ ಬೋಧಿಸುವಾತ ಗುರುವಲ್ಲ. ಧರ್ಮಶಾಸ್ತ್ರ ಒಂದು ಕಡೆ ಹೇಳುತ್ತೆ, ಬೋಧಿಸುವಾತ ಗುರುವಲ್ಲ, ಬೋಧಿಸಿದ್ದನ್ನು ತಾನು ನಿಜ ಜೀವನದಲ್ಲಿ ಸಾಧಿಸುವಾತಂಗೆ ಶ್ರೀ ಗುರುವೆಂಬೆ ನೋಡ. ಬರೀ ಬೋಧನೆ ಮಾಡ್ಬೋದು, ನಾನೀಗ ಏನಾದರೂ ಹೇಳ್ಬೋದು ಬೇರೆಯವರಿಗೆ, ಆದರೆ ಅದನ್ನು ನಾನು ಸಾಧಿಸಿದರೆ ಇನ್ನೊಬ್ಬರಿಗೆ ಹೇಳ್ಬೋದು, ಧರ್ಮಶಾಸ್ತ್ರ ಹೇಳೋದು. ಆವಾಗ ಇವನಿಗೆ ಜ್ಞಾನೋದಯವಾಯಿತು. ಸಮಸ್ತ ಭಕ್ತಾದಿಗಳಿಗೆ ಎಲ್ಲರಿಗೂ ನಾನು ಬೋಧನೆ ಮಾಡಿ ಹೇಳ್ತೀನಿ, ಹಾಗೆ ನಡ್ಕೋಬೇಕು ಹೀಗೆ ನಡ್ಕೋಬೇಕು ಅಂತ ಎಲ್ಲರೂ ಬಂದು ನಾನು ಕೇಳಿದಂಗೆ ನನ್ನನ್ನು ಕೇಳ್ತಾರೆ, ನಾನು ಹೇಳ್ತಾನೆ, ಅದರಂತೆ ನಡ್ಕೊಂತಾರೆ ಈ ಪುರದ ಜನ.
ಆದರೆ ನನ್ನ ವಂಶದಲ್ಲಿ ಹುಟ್ಟಿದ ಒಬ್ಬ ಮಗ ನನ್ನ ಮಾತು ಕೇಳಲ್ಲ, ನಾನು ಯಾಕೆ ಜನಗಳಿಗೆ ಹೇಳಬೇಕು ಅಂತ ಒಂದು ದಿವಸ ಮಗನ ಕುಂದಿರ್ಸ್ಕೊಂಡು ಹೇಳ್ತಾನೆ, ಮಗನೇ ಯಾವ ಜನ್ಮದ ಕರ್ಮದ ಫಲದಿಂದ ಹುಟ್ಟಿದೆಯೇನು ನೀನು, ನನ್ನಂಥ ಶಿವಯೋಗಿ ಇಂಥ ಮಗನಾಗಿ ಹುಟ್ಟಿದೀಯಾ, ಈ ಸಮಸ್ತ ಪುರದ ಜನರೆಲ್ಲರೂ ನನ್ನ ಮಾತು ಕೇಳ್ತಾರೆ, ಆದರೆ ನೀನು ನನ್ನ ಮಾತು ಕೇಳಲ್ಲ. ಉದಯ ಕಾಲದಲ್ಲೆದ್ದು ಮುಖವಮಜ್ಜನ ಮಾಡಿ ವಿಭೂತಿ ಧರಿಸಿ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡು ಅಂದರೆ ನೀನು ಒಂದು ದಿವಸಕ್ಕೂ ಮಾಡಲಿಲ್ಲ, ಬರೀ ಉಣ್ಣೋದು ಮಲಗೋದು ಇದರಲ್ಲೇ ಕಾಲ ಹಾಕ್ತಿ. ಹೋಗ್ಲತ್ಲ, ನೀ ಮಗನಾಗಿ ಹುಟ್ಟಿದ್ದಕ್ಕೆ ಒಂದು ಕೆಲಸ ಮಾಡು. ಪ್ರಾತಃ ಕಾಲದಲ್ಲಿದ್ದು ನಮ್ಮ ಮನೆಯ ಮುಂಭಾಗದಲ್ಲ ಗುಂಡಾಭಕ್ತನ ಮುದ್ದಣ್ಣ ನಿತ್ಯವೂ ತ್ರಿಪುಂಡ ಧಾರಣೆ ಮಾಡ್ತಾನೆ, ಅವನ ಮುಖ ಭಾಳ ಚೆನ್ನಾಗಿರುತ್ತೆ, ಅವನ ಮುಖ ದರ್ಶನವನ್ನು ಮಾಡು, ನೀನು ಪಾಪ ಎಲ್ಲ ಹೋಗ್ತತೆ ಅಂತ. ಆಗಲೇ ಅದನ್ನಾದ್ರೂ ಮಾಡ್ತಾನೆ ಅಂತ ಹೇಳಿದೆ ತಂದೆಗೆ. ದಿನಂಪ್ರತಿ ಎದ್ದ ಮುದ್ದಣ್ಣನ ಮುಖ ನೋಡ್ತಾ ಒಂದು ದಿವಸ ಏನಾಯ್ತು, ಮುದ್ದಣ್ಣ ಮಡಿಕೆ ಮಾಡಕ್ಕೆ ಮಣ್ಣು ಖಾಲಿಯಾಗಿತ್ತು, ಕೆರೆಗೆ ಮಣ್ಣಾಗಿಯಕ್ಕೆ ಹೋಗಿದ್ದ. ಅವತ್ತು ಬೆಳಗ್ಗೆ ಎದ್ದು ಮುದ್ದಣ್ಣನ ಮನೆ ಹತ್ರ ಹೋಗ್ತಾನೆ, ಮುದ್ದಣ್ಣ ಸಿಗಲ್ಲ, ಕೆರೆಗೆ ಹೋಗಿದ್ದಾನೆ ಅಂತ ಸುದ್ದಿ ಕೇಳಿ ಕೆರೆಗರೆ ಹೋಗಿ ಮುಖ ನೋಡ್ಬರೋಣ ಅಂತ ಹೋಗ್ತಾನೆ. ನೋಡ್ರಿ ಎಷ್ಟು ಕಷ್ಟ ಆಗ್ಬೋದು, ವಿಭೂತಿ ತಾನೇ ಧರಿಸ್ಬೋದಾಯಿತು, ಆದರೆ ಅವ್ನು ಧರಿಸ್ಕೇನಲ್ಲ, ತಂದೆ ಹೇಳ್ದಂಗೆ ಅವ್ನು ಮುಖ ನೋಡ್ಬರ್ತಾನೆ ಅಂತ ಕೆರೆಗೆ ಹೋಗ್ತಾನೆ. ಆ ಸಂದರ್ಭಕ್ಕೆ ಮುದ್ದಣ್ಣನಿಗೆ ಅಲ್ಲಿ ಕೆರೆಯಲ್ಲಿ ಮಣ್ಣನ್ನು ಅಗಿಯುವಾಗ ಒಂದು ಹೊನ್ನು ತುಂಬಿದ ಮಡಿಕೆನೇ ಸಿಗ್ತದೆ. ಇವನು ಮಣ್ಣನ್ನು ಅಗಿಬೇಕಾದ್ರೆ ಇವನು ಏರಿಮ ನಿಂತ್ಕೊಂಡು ಚೆಂಡೆವ ಮ್ಯಾಕೆ ಎತ್ತಾನೆ ಅಂತ ಇವನು ಬಾಲಕ ಶಿವಯೋಗಿ ಮಗ ಕಾಯ್ತಿರ್ತಾನೆ. ಅವನ ಮಡಿಕೆ ಎತ್ತದಾಗುತ್ತೆ, ಯಾರಾದರೂ ಹೋದಾರನು ಅಂತ ಚೆಂಡು ಮ್ಯಾಲಕ್ಕೆ ಎತ್ತಿದಾಗ ಕಂಡೆ ನನಗೆ ಕಾಣ್ತು ಅಂತ ಇವ್ನು ಏರಿಮ ನಿಂತ್ಕೊಂಡು ಅಂದ ಕೂಡಲೇ ಇವನಿಗೇನಾಯ್ತು, ಓಹೋ ಈ ಹೊನ್ನು ತುಂಬಿದ ಮಡಿಕೆ ಇವ್ನು ನೋಡ್ಬಿಟ್ಟ ಊರೊಳಗೆ ಹೋಗಿಳ್ತಾನೆ ಅಂತ ಓಡೆ ಹೋಗಿ ಅವ್ನು ಹಿಡ್ಕೊಂಬಂದು, ನಾನು ಒಬ್ಬನಿಗೆ ಬೇಡಪ್ಪ ಇಬ್ಬರು ಸಮಪಾಲು ಹಂಚ್ಕೆನೋ ಅಂತ ಅವನಿಗೂ ಅರ್ಧ ಭಾಗವನ್ನು ಕೊಟ್ಟು ಕಳಿಸ್ತಾನೆ. ಆಮೇಲೆ ಮನೆಗೆ ಅದನ್ನ ತಗೊಂಬರ್ತಾನೆ. ಅವ್ರ ತಂದೆ ಏನಿದು ಅಂತ ಕೇಳಿದಾಗ ವಿಚಾರ ಹೇಳ್ತಾನೆ, ನೋಡು ನೀನು ವಿಭೂತಿ ಧರಿಸಲೇ ಇಲ್ಲ, ಧರಿಸಿದವರ ಮುಖದರ್ಶನವನ್ನು ಶ್ರದ್ಧೆಯಿಂದ ಮಾಡೋದಕ್ಕೆ ಎಂಥ ಧನ ಪ್ರಾಪ್ತಿ ಆಯಿತು, ಎಷ್ಟು ತಲೆಮಾರು ಕುಂತು ತಿಂದರೂ ಸವಿದಂಥ ಒಂದು ಭಾಗ್ಯ ದೊರಕಿತು. ಶ್ರೀ ವಿಭೂತಿಯ ಈಹದಲ್ಲ ಪರದಲ್ಲೂ ನಿನಗೆ ಸುಖ ಉಂಟಾಗುತ್ತೆ ಅಂತ ಶ್ರೀ ವಿಭೂತಿ ಮಹಿಮೆ ಮಹಾ ಘನವಾದದ್ದು. ಇದು ಪಂಚಗೋವುಗಳಿಂದ ಉತ್ಪತ್ತಿಯಾದ ಶ್ರೀ ವಿಭೂತಿಯನ್ನು ನೀನು ನಿತ್ಯವೂ ಯಾರು ಮುಖವಮಜ್ಜನ ಮಾಡಿ ವಿಭೂತಿ ಧರಿಸ್ತಾರೋ ಅವರಿಗೆ ಸಕಲ ದೋಷ ನಿವಾರಣೆಯಾಗಿ ಸಕಲ ರೋಗಗಳು ಪಾಪಗಳು ಎಲ್ಲವೂ ಬಿಟ್ಟು ಹೋಗ್ತವೆ. ಇವತ್ತು ನೀವು ಅನೇಕ ಏನೇನೋ ಮಾರು ಹೋಗಿ ಯಾವ್ಯಾವುದೋ ಹಚ್ಕೊಂಡು ಗೋಳಾಡ್ತಿರಲ್ಲ, ಅದು ಯಾವುದೂ ಶ್ರೇಷ್ಠವಲ್ಲ. ನಿಜವಾಗಿಯೂ ಶುದ್ಧವಾದ ಉದಯ ಕಾಲದಲ್ಲಿ ಮುಖವಮಜ್ಜನ ಮಾಡಿದ್ರೆ ಈ ವಿಭೂತಿಯನ್ನು ಧರಿಸಿದರೆ ಅದನ್ನು ವಿಭೂತಿ ಮಾಡುವಾಗ ಸರ್ವ ಪಾಪವು ಸುಟ್ಟು ಹೋಗಿ ಆ ಭಸ್ಮದಿಂದ ಮಾಡಿರೋದ್ರಿಂದ ನಿಮ್ಮ ಪಾಪಗಳೆಲ್ಲವೂ ಸುಟ್ಟು ಹೋಗ್ತವೆ ಅಂತ ಹೇಳಿ ಆ ಅಷ್ಟಾವರಣಗಳಲ್ಲಿ ಶ್ರೇಷ್ಠವಾದ ವಿಭೂತಿಯ ಚರಿತ್ರೆಯನ್ನು 83ನೇ ಅಧ್ಯಾಯದಲ್ಲಿ ನಮ್ಮ ಪರಮ ಪವಿತ್ರವಾದ ವೀರಶೈವ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯಲ್ಲಿ ಆ ಭಗವತ್ಪಾದರಾದ ರೇಣುಕರು ಅಗಸ್ತ್ಯ ಮಹಾಮುನಿಗಳಿಗೆ ಭಾಳ ವಿಸ್ತಾರವಾಗಿ ಹೇಳ್ಯಾರ ಈ ಕಥೆಯನ್ನು. ಹಾಗೆ ವಿಭೂತಿ ಉತ್ಪತ್ತಿ ಈ ರೀತಿಯಾಗಿದೆ. ಸರ್ವವನ್ನು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಹಾಮಂತ್ರಗಳ ಒಂದೊಂದಕ್ಕೆ ನೂರಾರು ಶರಣರ ಕಥೆಗಳನ್ನು ಹೇಳ್ಬೋದು. ಅಷ್ಟೊಂದು ಅತ್ಯುತ್ತಮವಾದ ಕಥಾಭಾಗವನ್ನು ವೀರಶೈವ ಧರ್ಮದಲ್ಲಿ ನೀತಿ ಮಾರ್ಗ ಸದ್ಭಕ್ತರು ತಾವು ದಾರಿ ತಪ್ಪಿ ನಡೆದ ಹಾಗೆ ಅನೇಕ ಶರಣರ ಕಾಯ ಸಹಿತವೇ ಕೈಲಾಸ ಸೇರಿರೋದು ಬಹಳ ಅದ್ಭುತವಾದ ಚರಿತ್ರೆಗಳು ನಮ್ಮ ಭರತಖಂಡದಲ್ಲಿ ವೀರಶೈವ ಧರ್ಮದಲ್ಲಿ ಇದೆ. ನಿಜವಾಗಿಯೂ ವೀರಶೈವರಾದ್ಮೇಲೆ ಒಂದು ಕಡೆ ವೀರಶೈವ ಧರ್ಮದಲ್ಲಿ ಹೇಳುತ್ತೆ, ಶಿವ ಕೊಟ್ಟಂಥ ಈ ಆತ್ಮದೊಳಗೆ ಶರೀರದೊಳಗಿರುವ ಆತ್ಮ ಹೋಗ್ಬೇಕಾದ್ರೆ ಯಾರ್ಯಾರಿಗೂ ಹೇಳಲ್ಲ, ತನ್ನಷ್ಟಕ್ಕೆ ತಾನೇ ಹೋಗ್ಬಿಡುತ್ತೆ, ಶವ ಆಗುತ್ತೆ. ಆದರೆ ಗುರು ಕೊಟ್ಟಂಥ ಲಿಂಗ ಅವನನ್ನು ಈ ಮಣ್ಣಿನೊಳಗೆ ಮಣ್ಣು ಮಾಡ್ಬೇಕಾದ್ರೆ ಅದು ಒಂದನ್ನೇ ಬಿಡೋದು, ಒಂದು ಬಂಗಾರ ತುಣುಕಿದ್ರು ಬಿಡೋಲ್ಲ, ಎಲ್ಲ ತಗೊಂಬರ್ತಾರೆ. ತನ್ನ ಜೊತೆ ಬರೋದು ಲಿಂಗ ಒಂದೇ. ಸದ್ಭಕ್ತನಾದವನು ಸಾವಿನ ಕಾಲದಲ್ಲಿ ತನ್ನ ಜೊತೆ ಬರೋದು ಲಿಂಗ ಒಂದೇ. ಆದ ಕಾರಣವಾಗಿ ಯಾವತ್ತೂ ವೀರಶೈವನಾದ ಒಂದು ಅರಕ್ಷಣವೂ ಲಿಂಗ ಆತ್ಮಸಕ್ಕಿಲ್ಲದ ಮೇಲೆ ಇಲ್ಲದಂತೆ ಸದಾ ಇರಬೇಕು ಅಂತ ಹೇಳಿ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಸಾರಿ ಹೇಳುತ್ತೆ. ಆದ ಕಾರಣವಾಗಿ ಇವತ್ತಿನ ದಿನಮಾನಗಳಲ್ಲಿ ಸದ್ಭಕ್ತ ಶರಣೀಯರೇ ಮುಂದಿನ ಪೀಳಿಗೆಗೆ ಈ ನಮ್ಮ ವೀರಶೈವ ಧರ್ಮ ಸುಮಾರು 3,000-4,000 ವರ್ಷಗಳ ಇತಿಹಾಸವುಳ್ಳದ್ದು. ಇದನ್ನು ಅತ್ಯುತ್ತಮವಾಗಿ ಈಗಿನ ಈ ನವಯುಗದಲ್ಲಿ ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ಅಷ್ಟಾವರಣಗಳ ಬಗ್ಗೆ ಗುರು ಲಿಂಗ ಜಂಗಮರ ಬಗ್ಗೆ ತಾವು ಆದಷ್ಟು ಹೆಚ್ಚಿನ ಮಕ್ಕಳಿಗೆ ಬೋಧನೆಯನ್ನು ಮಾಡಿ ಈ ವೀರಶೈವ ಧರ್ಮದ ಉಳಿವಿಗಾಗಿ ತಾವೆಲ್ಲರೂ ಶ್ರಮಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ತಾ ಈ ಅತಿ ಅದ್ಭುತವಾದಂಥ ವೀರಶೈವ ಧರ್ಮವನ್ನು ತಾವು ಆಚರಣೆಯಲ್ಲಿ ತಂದು ಈ ಭೂಮಿಯನ್ನು ಕೈಲಾಸವನ್ನಾಗಿ ಮಾಡಿರಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ನಾನು ಕಳಕಳಿಯನ್ನು ಮಾಡ್ತಾ, ಈ ಬಸವರಾಜರವರು ಭಾಳ ನಮಗೆ ಒಂದು 6-7 ಕಿಲೋಮೀಟರ್ ದೂರದ ಪಕ್ಕದ ಊರಿನವರು. ಭಾಳ ಹಿಂದಿನಿಂದ ನಮ್ಮ ಕಲಾ ಟೀಮ್ ಭಾಳ ಉತ್ತಮವಾಗಿದೆ. ನಮ್ಮ ಇಡೀ ಟೀಮೆಲ್ಲ ಬಂದರೆ ಭಾಳ ಅತ್ಯುತ್ತಮವಾಗಿ ಪ್ರದರ್ಶನ ಕೊಡ್ಬೋದು.
ಆ ಕುಣಿತ ಲಯಬದ್ಧವಾಗಿ ವೀರಭದ್ರ ದೇವರ ಶಿವ ತಾಂಡವ ನೃತ್ಯವನ್ನು ಹೇಗಾಡಿದೆ ಅಂದ್ರೆ ನಮ್ಮ ಕಲಾವಿದರು, ನನಗೆ ಆಗಲೇ 68 ವರ್ಷ ಆಗಿರೋದ್ರಿಂದ ನಾನು ಅಲ್ಲಿ ಕುಣಿತದಲ್ಲಿ ತಾಂಡವ ನೃತ್ಯವನ್ನು ಆಡಲಿಕ್ಕೆ ಆಡ್ತೇನೆ. ಆದರೆ ಇದು ಸ್ಟೇಜ್ ಅಲ್ಲ, ನನ್ನ ಟೀಮ್ ಇದ್ರೆ ಅದೆಲ್ಲ ಭಾಳ ಚೆನ್ನಾಗಿರುತ್ತೆ. ಆದರೂ ನಾನು ಇಷ್ಟು 68 ವರ್ಷದ ಆಗಿದ್ದರೂ ಒಳ್ಳೆ ಆರೋಗ್ಯವಂತನಾಗಿ ಆ ವೀರಭದ್ರನ ಕೃಪೆಯಿಂದ ತಮ್ಮ ಮುಂದೆ ಈ ಪ್ರದರ್ಶನವನ್ನು ಕೊಡ್ತಿದ್ದೇನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ತಾವೆಲ್ಲರೂ ವೀರಶೈವ ಧರ್ಮದ ಉಳಿವಿಗಾಗಿ ಶ್ರಮಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕಳಕಳಿ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ನೀವೇನೋ ಹಂಗೆ ಹೇಳ್ಬಿಟ್ರಿ, ನಮ್ಮ ಧರ್ಮಗಳೆಲ್ಲ ತಪ್ಪ ಸ್ವಾಮಿ ಅಂದ್ರೆ ನಾನೇನು ಹೇಳಿ? ಯಾವ ಧರ್ಮವೂ ಕೀಳಲ್ಲ, ಸರ್ವ ಧರ್ಮಗಳ ಸಾರ ಒಂದೇ. ಎಲ್ಲಾ ಧರ್ಮದ ಎಲ್ಲಾ ನದಿಗಳೆಲ್ಲ ಹರಿದು ಬಂದ ಸಮುದ್ರಕ್ಕೆ ಸೇರ್ತವೆ. ನಾವು ಬೇರೆ ಧರ್ಮದವರೆಲ್ಲ ನಮ್ಮ ಧರ್ಮಕ್ಕೆ ಮತಾಂತರವಾಗಿ ನಮ್ಮದನ್ನೇ ಆಚರಣೆ ಮಾಡಿ, ವೀರಶೈವರು ಆದವರು ಆಚರಣೆ ಮಾಡಿ, ಬೇರೆ ಧರ್ಮದವರು ಈ ಸಾಮಾನ್ಯ ನಾನು ಒಂದು ವಿಚಾರ ಈಗ ಬಸವರಾಜ್ ಹೇಳಿದರು, ಇಲ್ಲಿಗೆ 800 ವರ್ಷಗಳ ಹಿಂದೆ ಅಮರೆ ಒಂದು ವಿಚಾರ ಹೇಳ್ತಾನೆ. ವೀರಶೈವ ಧರ್ಮದ ಒಳಗಡೆ ಮಾನವ ಧರ್ಮ ಇರ್ಬೇಕಲ್ಲ. ಹೌದು, ಮಾನವ ಧರ್ಮ ನಾನು ಈಗ ಒಂದು ವಿಚಾರ ಮಾನವ ಧರ್ಮ ಕಡಿಮೆ ಆಗಿದೆಯೋ ಅಂತ ಒಂದು ಆತಂಕ. ಅದು ವಾಪಸ್ ಅಲ್ಲಿಗೆ ಹೋಗೋದಾದ್ರೆ ಯಾರು ಅಲ್ಲ. ಈಗ 800 ವರ್ಷಗಳ ಹಿಂದೆ ಜಗಜ್ಯೋತಿ ಬಸವಣ್ಣನವರು, ಅಣ್ಣ ಬಸವಣ್ಣನವರು ಸರ್ವಸಮ್ಮತವಾದ, ಅವರು ಹುಟ್ಟಿದ್ದು ಬ್ರಹ್ಮಜ್ಞಾನವರು ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿದ್ದಾರೆ. ಅದಕ್ಕೆ ತಿಲಾಂಜನೆಯನ್ನು ಕೊಟ್ಟು ಅವರು ಸದ್ದೋಜಾತ ಮುನಿಗಳಿಂದ ದೀಕ್ಷೆಯನ್ನು ಪಡೆದು ವೀರಶೈವ ಧರ್ಮಕ್ಕೆ ಮತಾಂತರಗೊಂಡ್ರು. ಯಾಕೆ ಹೇಳ್ರಿ? ಯಾಕೆ ಬಂದಿರ್ಬೋದು? ಸರ್ವಸಮ್ಮತವಾದಂಥ ಅಂಥ ಬ್ರಹ್ಮಜ್ಞಾನವರು ಬ್ರಾಹ್ಮಣದಲ್ಲಿ ಹುಟ್ಟಿದ ಬಸವಣ್ಣ ವೀರಶೈವ ಧರ್ಮದ ದೀಕ್ಷೆಯನ್ನು ಯಾಕೆ ಪಡೆದ್ರು? ಅತಿ ಸುಲಭವಾಗಿ ಈ ಬ್ರಹ್ಮಾಂಡದಲ್ಲಿ ಯಾವುದಾದ್ರೂ ಶಿವ ಸಾಯುಜ್ಯ ಪದವಿಯನ್ನು ಪಡೆಯುವುದಕ್ಕೆ ಮಾನವನಿಗೆ ಸುಲಭವಾದ ಮಾರ್ಗ ಅಂದರೆ ದೊರಕಿಸಿಕೊಡುವುದಂದ್ರೆ ವೀರಶೈವ ಧರ್ಮ. ಕಾಯಕ ನಿರತನಾಗಿರುವಾಗಲೇ ತಮಗೆ ಸದ್ಗತಿ ದೊರಕುವಂಥ ಧರ್ಮ ಯಾವುದಾದ್ರೂ ಐತೆ ಅಂದರೆ ವೀರಶೈವ ಧರ್ಮ. ಅದನ್ನು ಕಂಡು ಆಗಿನ ಕಾಲದಲ್ಲಿ 800 ವರ್ಷಗಳ ಹಿಂದೆ ಸಮಸ್ತ ಧರ್ಮೀಯರೆಲ್ಲರೂ ಈ ವೀರಶೈವ ಧರ್ಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಬೇರೆ ಯಾವುದೋ ಧರ್ಮಕ್ಕೆ ಒತ್ತಡದಿಂದ ತಾವು ಧರ್ಮವನ್ನು ಮತಾಂತರ ಮಾಡಿಲ್ಲ ಬಸವಣ್ಣನವರು. ಇದನ್ನು ಕಲ್ಯಾಣದಲ್ಲಿ ಸಮಸ್ತ ಧರ್ಮೀಯರಿಗೆ ಉಪದೇಶವನ್ನು ಮಾಡಿ ಸರ್ವರು ಸಮ್ಮತವಾದ ತಮ್ಮ ಅಭಿಪ್ರಾಯದ ಮುಖಾಂತರವಾಗಿ ವೀರಶೈವ ಧರ್ಮಕ್ಕೆ ಎಲ್ಲರೂ ಮೆಚ್ಚಿದ್ದಾರೆ. ಅಂತ ಒಂದು ಅತ್ಯುತ್ತಮವಾದ ವೀರಶೈವ ಧರ್ಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಪ್ರಶ್ನೆಗಳನ್ನ ತನ್ನಿ. ಈಗ ನೀವು ಇವ್ರ ಬಗ್ಗೆ ಅವರು ಮಂಜಣ್ಣ ನನ್ನ ಆತ್ಮೀಯ ಗೆಳೆಯ, ಅತ್ಯುತ್ತಮವಾದ ಕಲಾವಿದ. ಆತ ಜನಪದ ಗೀತೆ, ಆಮೇಲೆ ಭಾವಗೀತೆ, ಭಕ್ತಿಗೀತೆ, ಗೀಗಿ ಪದಗಳನ್ನು ರಾಜ್ಯ ಮಟ್ಟದ ಪ್ರಥಮ ಸ್ಥಾನವನ್ನು ಪಡೆದಂಥ ಅಭ್ಯರ್ಥಿ. ಅತ್ಯುತ್ತಮವಾಗಿ ಹಾಡಬಲ್ಲರು. ಆ ವಾದ್ಯ ನುಡಿಸೋದ್ರಲ್ಲಿ ನನ್ನ ಪುರುವಂತಿಕೆ ಕಲಾವಂತಿಕೆಯಲ್ಲಿ ಈಗ ಒಂದು ಸಮಾಳ ಇದೆ. ಜೊತೆಗೆ 2 ಜನ ಇದ್ದರೆ ಅವರ ಕಲಾ ಪ್ರದರ್ಶನವನ್ನು ಕಣ್ಣು ಸಾಲದು ನೋಡಲಿಕ್ಕೆ. ನಾನು ನನ್ನ ಟೀಮಿನವನಾಗಿ ನನ್ನನ್ನು ಹೊಗಳ್ಕೊಳ್ಳೋದಲ್ಲ, ಅತ್ಯುತ್ತಮವಾದ ಕಲಾವಿದ. ಅವನಿಗೆ ಈಗ ಒಂದು ಅವಕಾಶವನ್ನು ತಾವು ತಮ್ಮ ಎದುರಲ್ಲೇ ಕೊಡಿಸ್ತೇವೆ. ಒಂದು ಜನಪದ ಗೀತೆಯನ್ನು ಹಾಡಲಿಕ್ಕೆ ಭಾಳ ಅತ್ಯುತ್ತಮವಾದ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ. ಅತ್ಯುತ್ತಮವಾದ ಕಲಾವಿದ. ಈಗ ನಮ್ಮ ಮುಂದೆ ನಿಮಗೆ ಇದೆಲ್ಲ ಹೇಳಿದ್ರಲ್ಲ, ನಮ್ದು ಇದು ಬರೀ ಹೇಳುವುದು ಮತ್ತು ಕೇಳುವುದು ಮಾತ್ರ ಅಲ್ಲ, ಮುಕ್ತವಾಗಿ ಅಭಿಪ್ರಾಯನ ತಾಳ್ಮೆಯಿಂದ ಹಂಚಿಕೊಳ್ಳೋದು ಅಂತೇವೆ. ಹಾಗಾಗಿ ಅವ್ರ ಕುರಿತು ಏನಾದರೂ ಪ್ರಶ್ನೆಗಳಿದ್ರೆ. ಈಗ ನೀವು ವಂಶ ಪಾರಂಪರ್ಯವಾಗಿ ಬಂದಿದ್ದು, ನಿಮ್ಮ ಮುಂದೆ ಯಾರು ಕಲ್ತಿದ್ದಾರೆ? ಮುಂದೆ ನನ್ನ ತಮ್ಮನ ಮಗ ಒಬ್ಬನದನೆ, ಅವನಿಗೆ ಮಂಜುನಾಥ್ ಅಂತ, ಅವನಿಗೆ ನಾನು ಈ ಕಲೆಯನ್ನು ಕಲಿಸ್ತಾ ಇದ್ದೇನೆ. ಅವನ ವಿದ್ಯಾಭ್ಯಾಸ ಇರೋದಂದ್ರೆ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ. ಮೊದಲು ವಿದ್ಯಾಭ್ಯಾಸ, ಆನಂತರ ಅಂತ ಅದನ್ನು ಸಣ್ಣಕ್ಕೆ ಅವನ್ನ ಎಲ್ಲಾದರೂ ಒಂದೊಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ, ಹೆಚ್ಚಿನ ಕಾರ್ಯಕ್ರಮ ಕೇಳಿದೆ, ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ಕಲಿಸ್ತಾ. ಆಮೇಲೆ ಗ್ರಾಮದಲ್ಲಿ ಒಂದು 5-6 ಯುವಕರು ಈಗಾಗಲೇ ಕಲಿತಾ ಇದ್ದಾರೆ. ಈಗ ಹೆಣ್ಮಕ್ಳು ಕಲಿತಾ ಇರ್ಲಿಲ್ಲಲ್ಲ, ಅದೆಲ್ಲ ನಿಶ್ಚಿತ. ನಿಮ್ಮ ಮಕ್ಳು ಕಲೀಲಿಲ್ವಾ? ನನ್ನ ಮಗ ಸಣ್ಣನಿದ್ದಾಗ ಮಾಡ್ತಾ ಇದ್ದ. ಅವನು ITI ಮಾಡಿ ಬೆಂಗಳೂರಲ್ಲದಾನ. ಅವನೀಗ ಇದಕ್ಕೆ ಒಪ್ತಾ ಇಲ್ಲ ಮೇಡಮ್ ಅವರೇ. 2 ಜನ ಹೆಣ್ಮಗಳು, ಒಬ್ಬಳನ್ನು ಮದುವೆ ಮಾಡಿದೆ, ಇನ್ನೊಬ್ಬಳಿಗೆ ಎಂಗೇಜ್ಮೆಂಟ್ ಆಗಿದೆ. ಸದ್ಯ ಈ ತಿಂಗಳಲ್ಲಿ ಮದುವೆಯನ್ನು ಮಾಡ್ತಾನೆ. ಮಗನಿಗೆ ಮೊದಲು ಸಣ್ಣನಿದ್ದ ನನ್ನ ಜೊತೆ ಮಾಡ್ದ. ಅವನ ಪ್ರಬುದ್ಧವಾಗಿ ಆಲೆ ಬೆಳೆದ್ಮೇಲೆ ಇಲ್ಲ ಫಜಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ ಜಾಸ್ತಿ ಆದ ಕೂಡಲೇ ಆಲೆ ಅವನು ಬರೋಕ್ಕೆ ಹಿಂಜೇಟ್ ಹಾಕಿದ. ಹಂಗಾಗಿ ಬರ್ತಾ ಇಲ್ಲ ಅವನಿಗೆ. ಈ ಕಲೆಯಿಂದ ನಿಮಗೆ ಆದಾಯ ಅನುಕೂಲ ಹೇಗಿದೆ? ಆದಾಯಕ್ಕಿಂತಲೂ ಇದಕ್ಕೆ ಮನ್ನಣೆ, ಗೌರವ ಮತ್ತು ಸಮಾಜದಲ್ಲಿ ಅತ್ಯುತ್ತಮವಾದ ಒಂದು, ನಮ್ಮನ್ನು ಕಂಡ್ರೆ ಜನ ಭಾಳ ಭಯಭಕ್ತಿಯಿಂದ, ಒಳ್ಳೆ ಶ್ರದ್ಧೆಯಿಂದ, ಗೌರವಿತವಾಗಿ ನಮ್ಮನ್ನು ನಡೆಸ್ಕೊತಾರೆ. ನಮ್ಮನ್ನು ನೋಡಿದ್ರೆ ಭಾಳ ಪ್ರೀತಿಯಿಂದ ಜನ ಕಾಣ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಯಾವ ಅಂತಸ್ತು, ಯಾವ ಆಸ್ತಿ, ಐಶ್ವರ್ಯ ಮುಖ್ಯ ಅಲ್ಲ. ಮನುಷ್ಯನಿಗೆ ಸ್ಥಾನಮಾನ, ಗೌರವಕ್ಕಿಂತ ಮಿಗಿಲಾದ ಧನ ಇನ್ಯಾವುದೂ ಇಲ್ಲ. ಯಾವುದಾದ್ರೂ ಮಾನವನಿಗಿದೆ ಅಂದರೆ
ಗೌರವಕ್ಕಿಂತ ಹೆಚ್ಚಿನ ಧನ ಇನ್ಯಾವುದೂ ಅಲ್ಲ ಅಂತ ನನ್ನ ಭಾವನೆ ಇದೆ ಮೇಡಮ್ ಅವರೇ. ನಮ್ಮ ಜೀವನ ನನಗೆ ಒಂದು 6-7 ಎಕರೆ ಜಮೀನಿದೆ, ವ್ಯವಸಾಯ ಮಾಡ್ತೇನೆ. ಮೇಲಾಗಿ ನಂದು ಇದೊಂದೇ ಕಸಬಲ್ಲ, ನಮ್ಮ ಕುಂಕುವ ಗ್ರಾಮದಲ್ಲಿ 1,40,00,000 ಒಂದು ಕಲ್ಯಾಣ ಮಂದಿರ ಕಟ್ಟಿದ್ವಿ. ವೀರಭದ್ರ ದೇವಸ್ಥಾನದ ಕನ್ವೀನರ್ ಆಗಿ ನಾನು 40 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಊರಿನಲ್ಲಿ ನನಗೆ ಹಿರಿಯರ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಒಳ್ಳೆಯ ಊರಿನ ಆಗು ಹೋಗುಗಳನ್ನೆಲ್ಲ ಗ್ರಾಮದಲ್ಲಿ ನಾವೇ ನೋಡ್ಕೊಂತೀವಿ. ಫೈನಾನ್ಸ್ ಹಣಕಾಸಿನ 1,40,00,000 ನಾವು ಒಂದು ಕಲ್ಯಾಣ ಮಂದಿರವನ್ನು ಕಟ್ಟಿದ್ದೀವಿ. ಪುರಾತನ ಕಟ್ಟಡ, ವೀರಭದ್ರ ದೇವಸ್ಥಾನ ಭಾರಿ ಅತ್ಯದ್ಭುತವಾದ ದೇವಸ್ಥಾನ. ಆ ದೇವಸ್ಥಾನದ ನಿರ್ವಹಣೆಯನ್ನು ನಾವೇ ನಡೆಸ್ಕೊಂಡು ಬರ್ತೀವಿ. ಗ್ರಾಮದಲ್ಲಿ ಏನೇ ಎಡರು ತೊಡರು ಬಂದರೆ, ಗ್ರಾಮ ಅಂದಾಗ ಸಣ್ಣ ಪುಟ್ಟ ಜಗಳವಿದ್ದರೆ ಸೀದಾ ನಮ್ಮ ಹತ್ರ ಬರ್ತಾರೆ. ಅವನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಬಗೆಹರಿಸಿ ಒಳ್ಳೆ ರೀತಿಯಿಂದ ಜನಗಳಿಗೆ ನೀತಿ ಮಾತುಗಳನ್ನು ಹೇಳಿ ಕಲಿಸೋದಾಗಲಿ, ಯಾವುದೇ ಜಗಳ ಆಗಲಿ ಇವನ್ನೆಲ್ಲ ಬಗೆಹರಿಸೋದು. ಗ್ರಾಮದಲ್ಲಿ ಸೌಹಾರ್ದಯುತವಾದ ಸಹಬಾಳ್ವೆಯಿಂದ ನಡ್ಕೊಂಡು ಹೋಗಕ್ಕೆ ಏನು ಬೇಕು ಅದನ್ನೆಲ್ಲ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಶ್ನೆಗಳೇನಾದ್ರು ಶಿಕ್ಷಣದ ಬಗ್ಗೆ ಅವರ 7ನೇ ಕ್ಲಾಸ್ ಎಷ್ಟನೇ ಕ್ಲಾಸ್ ಕೇಳ್ತಾರೆ. ಮಹೇಶ್ವರಪ್ಪನವರೇ, ನೀವು 7ನೇ ಕ್ಲಾಸ್ ಓದಿದ್ದೀರ ಅಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ನೀವು ಬಳಸ್ತಾ ಇರುವಂಥ ಶ್ರೀಮಂತ ಕನ್ನಡ ಇದೆಯಲ್ಲ, ನಿಜಕ್ಕೂ ನಾನೊಬ್ಬ ಕನ್ನಡ ಮೇಷ್ಟ್ರಾಗಿ ಭಾಳ ಖುಷಿ ಆಗ್ತಾ ಇದೆ ಇದಕ್ಕೆ. ಸರ್, ನಾನು ಚಿಕ್ಕವನಿದ್ದಾಗಲೇ ಶಾಲೆಯಲ್ಲಿ ಅತ್ಯದ್ಭುತವಾದ ನನಗೆ ಒಂದು ಪ್ರಸಂಗ ನೆನಪು ಬರುತ್ತೆ. ನಾನು ಶಾಲೆಗೆ 7ನೇ ಕ್ಲಾಸಿಗೆ ಹೋದಾಗ ನಮಗೆ ಒಂದು ಕನ್ನಡ ಪ್ರಬಂಧ ಇತ್ತು. ನಾನು ಅಗ್ನಿ ಕಡುಬಡತನದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಆಲೇ 1.5 ತಿಂಗಳು ಶಾಲೆ ಎಲ್ಲ ಪ್ರಾರಂಭ ಆಗಿತ್ತು. ಎಲ್ಲ ಪಾಠಗಳು ನಡೀತಾ ಇದ್ವು. ಕೇವಲ ಆಗಿನ ಕಾಲದಲ್ಲಿ 30 ರೂಪಾಯಿ ಅಡ್ಮಿಷನ್ ಮಾಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲದೆ 1.5 ತಿಂಗಳು ಲೇಟಾಗಿ ಶಾಲೆಗೆ ಹೋದೆ. ಅಡ್ಮಿಷನ್ ಆದೆ. ಅವಾಗ ಕನ್ನಡ ಪಂಡಿತರು ರಾಮಚಂದ್ರಪ್ಪ ಅಂತ ನನಗೆ ಚೀಲೂರಲ್ಲಿದ್ದರು. ನಾನು 12:15 1 ಗಂಟೆ ಸಮಯದಲ್ಲಿ ಅಡ್ಮಿಷನ್ ಆಗಿ ನಾನು ಒಂದು ಲಾಸ್ಟ್ ಬೆಂಚಿನಲ್ಲಿ ಕೂತಿದ್ದೆ. ಆವಾಗ ಹಿಂದಿನ ದಿವಸ ಒಂದು ಕನ್ನಡ ನಾಂದಿಟ್ಟ ಇಲ್ಲಿ ಪುಸ್ತಕ ಪಾಠ ಮಾಡಿದ್ದಾರೆ. ಅದು ಅವತ್ತಿನ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಿನ್ನೆ ನಾನು ಮಾಡಿದ ಪಾಠಕ್ಕೆ ಉತ್ತರವನ್ನು ಹೇಳಬೇಕು. ನಾನು ನಿನ್ನೆ ನಿಮಗೆ ಪಾಠವನ್ನು ಮಾಡಿದ್ದೀನಿ, ಅದರ ಉತ್ತರವನ್ನು ನೀವು ಹೇಳಬೇಕು ಅಂತ ಹೇಳ್ಬಿಟ್ಟು ಮೇಷ್ಟ್ರು ಕೇಳಿದರು. ಶ್ರೀಕೃಷ್ಣ ಪರಮಾತ್ಮ ಕರ್ಣನನ್ನು ಮಾತಿನಲ್ಲಿ ಕೊಂದ ಅಂತ ಹೇಳುತ್ತಾರೆ. ಮಾತಿನಲ್ಲಿ ಹೇಗೆ ಕೊಲ್ಲಕ್ಕೆ ಬರುತ್ತೆ? ಶಸ್ತ್ರಾಸ್ತ್ರದಿಂದ ಕೊಲ್ಲಬೇಕು. ಕೊಲ್ಲದಾದ್ರೆ ಮಾತಿನಿಂದ ಹೇಗೆ ಕೊಂದ ಅಂತ ಆ ಕನ್ನಡ ಪಂಡಿತರು ಪ್ರಶ್ನೆಯನ್ನು ಮಾಡಿದರು. ನನಗೆ ಪುಸ್ತಕನೂ ಇಲ್ಲ, ಈ ಪಾಠ ಆ ದಿವಸನೂ ಇಲ್ಲ. ಆವಾಗ ನಾನು ಫಸ್ಟ್ ಬೆಂಚು, 2ನೇ ಬೆಂಚು ಹೀಗೆ ಕೇಳ್ಕೊಂತ ಬಂದರು. ಲಾಸ್ಟ್ ಬೆಂಚ್ ಇನ್ನೂ 3-4 ಇದ್ವಲ್ಲ, ಹಂಗಾರೆ ಯಾರೂ ಇಲ್ವಾ ಅಂದ್ರೆ ನಾನು ಕೈ ಎತ್ತಿದೆ. ಆಮೇಲೆ ಬಾರಪ್ಪ ಮುಂದಕ್ಕೆ ಬಾಯ್ಲಿ, ನಾನು ಏನು ಕೇಳಿದೆ ಅಂತ ನಿನಗೆ ಗೊತ್ತಾಗತ್ತೆ. ಗೊತ್ತು ಸರ್. ಅಲ್ಲಪ್ಪ ನೀನು ಇವತ್ತು ಬಂದೀಯ? ಹೌದು ಇವತ್ತು ಬಂದೆ. ಮತ್ತು ನಾನು ನಿನ್ನೆ ಪಾಠ ಮಾಡಿದಾಗಿಲ್ಲ, ಮತ್ತು ನೀ ಏನು ಹೇಳ್ತೀವಿ? ಸರ್ ನಾನು ಹೇಳ್ತಾನೆ ಉತ್ತರನ. ಹೇಗೆ ಅಂತ, ಕುಂತಿಯ ಮಗನಾದ ಕರ್ಣ ಕೃಷ್ಣನಿಗೆ ಗೊತ್ತಿತ್ತು. ಅದನ್ನು ಮುಂಚೆ ಹೇಳ್ದಂಗೆ ಪ್ರಾತಃ ಕಾಲದಲ್ಲಿ ಯುದ್ಧ ನಡಿಬೇಕು, ರಾತ್ರಿ ಹೋಗ್ಬಿಟ್ಟು ಅರ್ಜುನ ಕುಂತಿದೇವಿಗೆ ಕರ್ಣ ನಿನ್ನ ಮಗ ಅಂತ ಹೇಳಿದಾಗಲೇ ಅವು ನನ್ನ ಕೊಂದ ಹಾಗಾಯಿತು ಅಂತ ಬೆಂತಟ್ಟಿದ್ರು. ಹಾಗೆ ಅಂಥ ಒಂದು ಚಾಣಾಕ್ಷತನ ಈ ಪುರಾಣ ಇತಿಹಾಸ ಬಗ್ಗೆ ನನಗೆ ಅಷ್ಟು ಚಿಕ್ಕ ವಯಸ್ಸಿನಿಂದಲೇ ಅದ್ಭುತವಾದ, ಇವತ್ತಿಗೂ ನಾನು ಸಿರಿಗೇರಿ ಮಠದಲ್ಲಿ ಸಿರಿಗೇರಿ ಪರಮಶ್ರೀ ಜಗದ್ಗುರುಗಳಾದಂಥ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ನನ್ನನ್ನು ವೇದಿಕೆ ಮೇಲೆ ಕರೆಸಿ ಯಾವುದಾದ್ರೂ ಶರಣರಾಗಲಿ ಅಥವಾ ವಿಭೂತಿ ಬಗ್ಗೆ ಆಗಲಿ ಯಾವುದರಾಗಲಿ ನನಗೆ ಉಪನ್ಯಾಸ ಮಾಡಲಿಕ್ಕೆ ಅನೇಕ ಸಾರಿ ಕರೆಸಿದ್ದುಂಟು. ಉತ್ತಮವಾದ ವೇದಿಕೆ ಮೇಲೆ ಮಾತು ಅದು ಪ್ರಾರಂಭದಲ್ಲಿ ರಕ್ತಗತವಾಗಿ ಬಂದಿರೋದ್ರಿಂದ ಅದನ್ನು ನಾನು ನಿರ್ಗಳವಾಗಿ ಮಾತನಾಡಬಲ್ಲೆ. ದಯಮಾಡಿ ತಾವು ಕೇಳಿದ್ದು, ನಾನು ಓದಿದ್ದು 7ನೇ ಕ್ಲಾಸ್, ಅದು ಒಂದು 2-3 ತಿಂಗಳು ಅಷ್ಟೇ. ಮತ್ತೆ ನಾನು ಅಲ್ಲಿಗೆ ಸ್ಕೂಲು ನನಗೆ ಆರ್ಥಿಕವಾಗಿ ಸರಿಯಾಗಿಲ್ಲದಕ್ಕೆ ನಾನು ಶಾಲೆಯನ್ನು ಬಿಟ್ಟೆ. ಕಡುಬಡತನ ಆ ಸಂದರ್ಭದಲ್ಲಿ ನಾವು ಏನಾದ್ರು ಇನ್ನೂ ಹೆಚ್ಚಿನ ಮಟ್ಟದ ವಿದ್ಯಾಭ್ಯಾಸ ಮಾಡಿದರೆ ನಾವು ಈ ಥರ ಆಗ್ತಿದ್ವಿ ಅಲ್ಲೋ ನನಗೆ ಗೊತ್ತಿಲ್ಲ. ಒಟ್ಟು ಕಡಿಮೆ ವಿದ್ಯಾಭ್ಯಾಸ ಆದರೂ ನಮ್ಮ ಒಂದು ವಾಕ್ಚಾತುರ್ಯದಿಂದ ಉತ್ತಮವಾದ ಈ ಸಮಾಜದಲ್ಲಿ, ಈ ನಾಡಿನಲ್ಲಿ ನಮಗೆ ಉತ್ತಮವಾದ ಸ್ಥಾನಮಾನ ದೊರಕಿದೆ. ತಮ್ಮೆಲ್ಲರ ಆಶೀರ್ವಾದ ಇದೆ. ನಾವು ಎಲ್ಲೇ ಹೋದರೂ ನಮ್ಮನ್ನು ಜನ ಗುರುತಿಸ್ತಾರೆ. ಈ ಕಲೆಗೆ ಉತ್ತಮವಾದ ಬೆಂಬಲ ಕೊಟ್ಟಿದ್ದಾರೆ. ನಾವೆಲ್ಲರೂ, ನಾನು ನಿಮ್ಮೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ. ಮುಂದುವರ್ಸೋದಕ್ಕೆ ಏನಾದ್ರು ಅವಕಾಶ ಇದ್ದಿದ್ರೆ ಬಹುಶಃ ಮಂಜುನಾಥ್ ಅಂತರ ಆಗ್ಬಿಡ್ತಿದ್ರೆ ಬೆಂಗಳೂರು ಸೇರ್ಕೋತಾ ಇದ್ರೆ ಆ ಸಾಧ್ಯತೆಗಳು ಇತ್ತು. ಅದೇನೋ ಹೇಳಕ್ ಬರಲ್ಲ ಸರ್. ನಾವೇನಾರು ಹಂಗೆ ಬಹಳ ವಿದ್ಯಾವಂತರಾಗಿದ್ರೆ ನಾವು ಇದಕ್ಕೆ ಬರ್ತಿದ್ವಿ ಎಲ್ಲೋ ಗೊತ್ತಿಲ್ಲ. ಏನೋ ಒಟ್ಟಾರೆ ನಾವು ಅಂತ ಕಡಿಮೆ ವಿದ್ಯಾಭ್ಯಾಸ ಮಾಡೋದ್ರಿಂದ ಇಲ್ಲೇ ಉಳ್ಕೊಂಡು ಈ ಕಲೆಯಲ್ಲಿ ನಿರತರಾಗಿದ್ದೇವೆ ಅಂತ ಕಾಣಿಸ್ತದೆ ನನಗೆ. ಸರ್, ನಿಮ್ಮ ಹೆಸರು ನೆನಪಾಗಲಿ. ಗೋವಿಂದ ಗೋವಿಂದರಾವ್ ಅವರೇ,
ಈ ಕಾರ್ಯಕ್ರಮ ಇಲ್ಲಿ ನಡೀತತ್ತಲ್ಲ, ಇನ್ನು 20 ವರ್ಷ ಆದರೆ ಈಗ ಹುಡುಕೋದು ಕಷ್ಟ ಆಗ್ಬೋದು. ಅದು ಅಭಿವೃದ್ಧಿಯ ಭಾಗ. ಅದು ಅಭಿವೃದ್ಧಿ ಯಾವಾಗಲೂ ಅನೇಕ ಮಗ್ಗಲು ಕೆಲವನ್ನ ಗುಡಿಸ್ಕೊಂಡು ಹೋಗ್ಬಿಡುತ್ತೆ, ಮನಸ್ಸನ್ನು ಬೇರೆ ಥರ ತಿರುಗಿಸ್ಬಿಡುತ್ತೆ. ಬಡತನ ಕೆಲವು ಸಾರಿ ಸ್ಟ್ರಗಲ್ ಕಲಿಸ್ಕೊಡುತ್ತಲ್ಲ, ಅದು ಸುಖ ಕಲಿಸ್ಕೊಡೋದು ಕಡಿಮೆ ಏನೋ ಅನ್ನೋ ಮಾತಿದೆ. ಹಾಗಾಗಿ ನಮ್ಮ ಇಡೀ ಸಂಸ್ಕೃತಿಗೆ ಇದು ಅಪ್ಲೈ ಆಗ್ಬಿಡುತ್ತೆ ಕೆಲವು ಸಾರಿ. ಹಾಂ, ನೀವು ವೀರಶೈವ ಧರ್ಮದ ಬಗ್ಗೆ ಮಾತ್ರ ಹೇಳಿದ್ರಲ್ಲ, ಅನ್ಯ ಧರ್ಮೀಯ ನೀವು ಮಾತಾಡೋ ಶೈಲಿನಲ್ಲಿ ಅನ್ಯ ಧರ್ಮೀಯರಿಗೆ ಸ್ವಲ್ಪ ನೋವಾಗಲ್ವಾ? ಇಲ್ಲ, ಅನ್ಯ ಧರ್ಮೀಯರು ನಾನು ಸರ್, ನೀವು ಅದನ್ನ ಸ್ವಲ್ಪ ಚೆನ್ನಾಗಿ ಆಲೋಚನೆಯನ್ನು ಮಾಡಿ ನೋಡಿ. ನಾನು ಬೇರೆ ಧರ್ಮವರು ಎಷ್ಟು ಚೆನ್ನಾಗಿ ಹೊಗಳಿದ್ದೀನಿ. ಆಲಮತ ಧರ್ಮ, ಆ ಧರ್ಮದಲ್ಲಿ ಹುಟ್ಟಿದ ವೀರಗೊಲ್ಲಾಳನು ಲಿಂಗ ಪೂಜೆಯಿಂದ ಲೀನವಾಗಿ ತಾನು ಎಂಥ ಸ್ಥಾನವನ್ನು ಪಡೆದ. ಬೋವಿಯಾದ ಪದ್ದಣ್ಣ ನಿಜವಾಗೂ ನಮ್ಮ ವೀರಶೈವ ಧರ್ಮದವರು ತಾವು ಯಾವ ಸಾಧನೆನೂ ಮಾಡಿಲ್ಲ, ಅಂಥ ಧರ್ಮೀಯರೆಲ್ಲ ಮಾಡ್ತಾರೆ ಅಂದಾಗ ಆ ಧರ್ಮವನ್ನು ನಾನು ಕೊಂಡಾಡಿದಂಗಾಗುತ್ತೋ, ಆ ಧರ್ಮವನ್ನು ಹೀಯಾಳಿಸಿದಂಗಾಗುತ್ತೋ, ನೀವು ಸ್ವಲ್ಪ ಯೋಚನೆ ಮಾಡಿ. ನಾನು ಹೀಯಾಳಿಸ್ತಾ ಇದ್ದೀರಿ ಅಂತ ಹೇಳ್ತಿಲ್ಲ. ಹೌದು, ನೀವು ಅನ್ಯ ಧರ್ಮದ ಬಗ್ಗೆ ಚೆನ್ನಾಗೇ ಮಾತಾಡಿದ್ದೀರಿ, ನೀವು ವಾಕ್ಚಾತುರ್ಯ ಚೆನ್ನಾಗಿದೆ ಅಂತ ನಮ್ಮ ಮೇಷ್ಟ್ರು ಹೇಳ್ತಿದ್ದಾರೆ. ಹೌದು. ನಾನು ಅದೆಲ್ಲ ಹೇಳ್ತಿರೋದು, ನೀವು ವೇದಿಕೆಯಲ್ಲಿ ಹೇಳಿದಾಗ ವೀರಶೈವ ಧರ್ಮನೇ ಅತಿ ಉತ್ಕೃಷ್ಟ ಧರ್ಮ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದೀರೇನೋ ಅಂತ ನನಗನ್ಸುತ್ತೆ. ಅದಕ್ಕೆ ಹೇಳಿದೆ. ಜೊತೆಗೆ ನಾನು ಇನ್ನೊಂದು ಪ್ರಶ್ನೆ ಇಲ್ಲೇ ಜೊತೆಯಲ್ಲಿ ಕೇಳ್ಬಿಡ್ತೀನಿ. ಈ ಚರ್ಮವಾದ್ಯದ ಜೊತೆಯಲ್ಲಿ ಫೈಬರ್ ಯಾಕೆ ಇಟ್ಕೊಂಡಿದ್ದೀರಿ? ಚರ್ಮವಾದ್ಯನೇ ಸುಂದರವಾಗಿತ್ತಲ್ವಾ? ಈ ಫೈಬರ್ ವಾದ್ಯಕ್ಕಿಂತ ನಿಮ್ಮ ಚರ್ಮದ ವಾದ್ಯನೇ ಒಳ್ಳೆ ಇಂಪಾದ ವಾದ್ಯ. ಈ ಫೈಬರ್ ಯಾಕೆ ಬಳಸ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗಿಲ್ಲ. ಮಾಡಬಾರ್ದು ಅಂತಾರೆ, ಚರ್ಮ ಎಲ್ಲಿ ಸಿಗುತ್ತೆ ಅವ್ರಿಗೆ? ಚರ್ಮ ಇಲ್ಲ, ಅವ್ರು ಪ್ರಯತ್ನ ಪಟ್ಟರೆ ಚರ್ಮವಾದ್ಯ ಸಿಗುತ್ತೆ. ಚರ್ಮದ್ದೇನೆ ಮಾಡ್ತಾ ಇದ್ವಿ. ಈ ಸಂದರ್ಭಕ್ಕೆ ಈಗ ಹರಿತು ಅಂತಂದ್ರೆ ಸಡನ್ ಆಗಿ ಮಾಡ್ಕೋಬೇಕಂದ್ರೆ ಚರ್ಮ ಸಿಗಲ್ಲ. ಇವಾಗ ಕಾರ್ಯಕ್ರಮ ನಡಿಲೇಬೇಕಾಗಿರುತ್ತೆ. ಈ ಕಾಲಕ್ಕೆ ತಕ್ಕಂಗೆ ಅದು ಸಂದರ್ಭಕ್ಕೆ ಒದಗುತ್ತೆ, ಅದನ್ನ ರೆಡಿ ಮಾಡ್ಕೋಬಹುದು ಅಂತೇಳಿ ರೆಡಿ ಮಾಡ್ಕೊಂಡು. ಆದ್ರೆ ಎರಡರದ್ದು ಧ್ವನಿ ಒಂದೇ ತರ ಇರುತ್ತೆ, ಇಲ್ಲ ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸ ಇರೋದ್ರಿಂದ ನಾನು ಕೇಳ್ತಿರೋದು ಅನ್ಸೂಯಮ್ಮನವ್ರೆ, ವ್ಯತ್ಯಾಸ ಇರೋದ್ರಿಂದಾನೇ ನಾನು ಕೇಳ್ತಾ ಇರೋದು. ಚರ್ಮದ ವಾದ್ಯದಲ್ಲಿ ಬರುವಂತ ಇಂಪು ನೀವು ಫೈಬರ್ ನಲ್ಲಿ ಬರ್ತಾ ಇಲ್ಲ. ಈಗ ಚರ್ಮದ ಮಾತ್ರ ಫೈಬರ್ ಮಾತ್ರ ನುಡಿಯಲ್ಲ ಓಂಕಾರ. ಈಗ ಅಪಶ್ರುತಿ ಬಂದೇ ಬರುತ್ತೆ ಸರ್. ಅಪಶ್ರುತಿ ಬರುತ್ತೆ, ಅದು ನಿಮ್ಮ ಕಲೆಗೆ ಅದು ಪೂರಕವಾಗಿರಲ್ಲ ಅಂತ. ಶಿವಾಜಿರವರೇ, ನಮ್ಮ ಕಲಾವಿದರು ಆ ವಾದ್ಯ ಅದನ್ನು ರೂಪಿಸಿರೋದು ನೋಡಿದ್ರೆ ಬೆರಗಾಗುತ್ತೆ ನನಗೆ. ನೀವು ಮೊದಲೆಯಿಂದ ಹಿಡಿದು ಎಲ್ಲಿಗೆ ಬಂದರೂ ಬೆರಗಾಗುತ್ತೆ. ಆದರೆ ಸುಂಕಾಪುರ ಅಂತ ಹೊಸ ಜನ್ರೇಷನ್ನೇ ಹೋಗ್ಬಿಡುತ್ತಲ್ಲ ಸರ್ ನಾವು ಅಂತಾರೆ. ಹಾಗಂತೇಳಿ ಮೊದಲೇ 2 ಚರ್ಮ ಹಾಕಿರ್ತಾರೆ, ಅದಕ್ಕೆ ಫೈಬರ್ ತಂದಿಲ್ಲ. ಅದು ನಿಜವಾದ ಪ್ರಜ್ಞೆ. ಆ ಪ್ರಜ್ಞೆನ ನಮ್ಮ ಜನಪದ ಕಲಾವಿದರು ಕರೆಕ್ಟಾಗಿ ಹಿಡಿತಾ ಇಲ್ಲ ಅನ್ನೋದೇ ನಮ್ಮ ಸಂಕಟ ನಿಜವಾಗ್ಲೂ. ಹಾಗಾಗಿ ಈ ಚರ್ಮ ಅಲ್ಲ, ಇದು ಅದಕ್ಕಿಂತ ಬೇಗ ಹೋಗುತ್ತೆ ಚರ್ಮ, ಇದು ಬೇಗ ಹೋಗಲ್ಲ, ಅದೇನು ಸುಳ್ಳಲ್ಲ. ಆದರೆ ನಮ್ಮ ಜನರು ಏನು ಮಾಡಿದ್ದಾರೆ, ಈಸಿ ಆಗ್ತಾರೆ. ಅದ್ರ ವಾದ್ಯದ ಗತ್ತಿನ ಸೊಗಸು. ವೀರಶೈವ ಧರ್ಮದವರೇ ಇದನ್ನ ಚರ್ಮನ ಅವಾಯ್ಡ್ ಮಾಡ್ತಿದ್ದಾರೆ. ಎಲ್ಲಿ ಯಾರು ಮಾಡಿದ್ರು ದಾರಿ ಅದೇ ವಿಷಯ. ಆಮೇಲೆ ಅವರು ಶಿವಾಜಿರಾವ್ ಅವ್ರು ಹೇಳುವಾಗ ಆ ದಾರಿ ಇತ್ತು, ಅವ್ರು ಅದನ್ನೇ ಪ್ರೆಸೆಂಟ್ ಮಾಡೋದ್ರಿಂದ ಆ ಮಾತನ್ನ ನಾನೇನು ಆ ವಿಷಯದಲ್ಲಿ ಸಮಾಧಾನಿತ ಅಲ್ಲ ಆ ಮಾತಿಗೆ. ಆದ್ರೆ ಅವರು ಹೆಚ್ಚೆ ಹೇಳಿದ್ರು ಅಂತಲೇ ಇದೆ. ನಾನು ಕಲಾವಿದನನ್ನು ಅವಮಾನಿಸುವುದು ಕಷ್ಟ, ಆ ಕಾರಣಕ್ಕೆ ತಡೆ ಹಿಡಿಯುವ ಮನಸ್ಸಿಗೆ ಹೋಗ್ಲಿಲ್ಲ. ಇಲ್ಲ ಆದ್ರೆ ಇಲ್ಲ ಅವ್ರಿಗೂ ಒಂದು ಮನನಕ್ಕೆ ದಾರಿ ಇದೆ. ಅವರು ಹಿಕ್ಕೆ ಹೇಳಿದ್ದು ಕೂಡ ಈ ನೆಲೆಯಲ್ಲಿ ನಿಂತೆ ಹೊರತು ಆ ನೆಲೆಯಲ್ಲಿ ಅಲ್ಲ ಅಂತ ನಾವು ಹೇಳಬಲ್ಲ. ಆಮೇಲೆ ಗೊತ್ತಾಯ್ತಾ? ಪರಮೇಶ್ವರಪ್ಪ ಬೇಡರನ್ನ ಹೇಳಿದ್ರೆ ಅವನು ಇಲ್ಲಿಗೆ ಶ್ರೇಷ್ಠ ಅಂತ ಹೇಳೋಕ್ ಮಾತ್ರ ಬಳಸ್ಕೊಂಡಿರೋ ಚಮತ್ಕಾರಕ್ಕೆ ಇರೋದು ಸುಳ್ಳು ಅಲ್ಲ. ಹಾಗಾಗಿ ಅವ್ರ ಪ್ರಜ್ಞೆಗೆ ಹೋಗೋದಾದ್ರೆ ಮುಂದೆ ಅವ್ರು ಮಾಡಿಫೈ ಆದ್ರೆ ಅದಕ್ಕಿಂತ ಇನ್ನೊಂದು ಅರಳಿ ಇಲ್ಲ ಅಂತ ಹೇಳೋದೇನು ತಪ್ಪಲ್ಲ. ಇದು ಎಕ್ಸ್ಚೇಂಜ್ ಅಂತ ಹೇಳೋದಕ್ಕಾಗಿನೇ ಅವ್ರು ಹೇಳಿದ್ರ ಕ್ರಮದಿಂದ ಇದು ಹುಟ್ಟುತ್ತೆ. ಹಾಗಾಗಿ ತಾನನ್ನು ಬಿಂಬಿಸ್ಕೊಳ್ಳೋಕ್ಕೆ ಉಳಿದದ್ದನ್ನೆಲ್ಲ ದುಡಿಸ್ಕೊಳ್ಳುತ್ತೆ. ಆದ್ರೆ ತಳಕ್ಕೆ ನಿಲ್ಲುವ ಮನಸ್ಸು ಇನ್ನೂ ಬೇಕಿದೆ ಅನ್ನೋದು ಸುಳ್ಳಲ್ಲ. ಪರಮೇಶ್ವರಪ್ಪನವರೇ, ಅವ್ರಿಗೂ ಹೋದ್ರೆ ಏನು ತಪ್ಪಲ್ಲ. ಪರಮೇಶ್ವರಪ್ಪನವರೇ, ನಿಮ್ಮ ಅದ್ಭುತ ಕಲೆ ಜೊತೆಗೆ ನೀವು ಹರಿಕತೆ ಏನಾದರೂ ಮಾಡ್ತೀರಾ? ಹರಿಕತೆ ಯಾಕೆ ಅಂತಂದ್ರೆ ನೀವು ಇಲ್ಲಿವರೆಗೂ ಮಾತಾಡೋ ಶೈಲಿ ನೋಡಿದಾಗ ನಿಮ್ಮ ಭಾಗದಲ್ಲಿ ಹರಿಕತೆನೂ ಮಾಡುವಂತ ದೃಷ್ಟಿ ಒಂಥರ ಅನ್ನಿಸ್ತಾ ಇದೆ ನನಗೆ. ಮಾಡ್ತೇವೆ ಸರ್, ಮಾಡ್ತೇವೆ. ಯಾಕೆಂದ್ರೆ ಈ ವಾಕ್ಚಾತುರ್ಯ ಇದ್ರೇನೆ ಹರಿಕತೆ ಮಾಡೋದಕ್ಕೆ ಸಾಧ್ಯ. ಮಾಡ್ತೇವೆ. ಈ ಪದ ಹೇಳಿದ್ರಲ್ಲ, ಈ ಪದನು ಈಗ ಬೇಡವೇನೋ ಅಂತ ಇವ್ರ ಮೇಲೆ ಇರೋ ಕಾರ್ಯಕ್ರಮ ಡೈವರ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಅವ್ರ ಪ್ರತಿಭೆ ತೋರ್ಸಕ್ ಬೇರೆ ವೇದಿಕೆ ಕಟ್ಟಾಡ್. ಇದು ಈ ಗುಂಗಲ್ಲೇ ಇರ್ಬೇಕು. ಅದೇ ಹಾಡು ಹೇಳಿಸೋದು ಬೇಡವು ಅಂತ ಹೇಳಿ ನಿಮ್ಮ ಹತ್ರ ಆಸೆ ಇದ್ರೆ ಒಂದ್ ಪದ ಹೇಳಿಸ್ತೀನಿ ಹೇಳಿ. ಆದ್ರೆ ಹಾಗಿದ್ರೆ ಈಗ ಇವ್ರದ್ದು ಒಂದು ಮುಗಿಸ್ಬಿಟ್ಟು ಕೊನೆಯ ಒಂದು ಹಂತಕ್ಕೆ ಅದನ್ನ ಮಾಡೋಣ ಅಲ್ವಾ? ಸರ್, ಅವ್ರ ವಿದ್ಯೆನ ನಮ್ಮ ಹೆಣ್ಮಕ್ಳಿಗೂ ಹೇಳ್ಕೊಡ್ತಾರ?
ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾರ? ಹೇಳಿ ಕೇಳಿ ಹೇಳಿ ಹೇಳಿ. ಸರ್ ಈ ದಿನ ಈ ವೇದಿಕೆ ಮೇಲೆ ನೀವು ಮಾಡಿದ್ದು ಇಲ್ಲಿರೋ ಹೆಣ್ಮಕ್ಳುಗಳಿಗೆ ಬಹಳ ಖುಷಿ ಆಯ್ತು. ನಿಮ್ ಜೊತೆಗೆ ನಾನು ಸೇರ್ಕತ್ತೇಮ್ಮ. ಈ ಎಲ್ಲಾ ಕಲೆಗಳಿದಾವಲ್ಲ, ಈ ಗಂಡಸರು ಹೆಣ್ಮಕ್ಳು ಮಡಿ ಏನೇನೋ ಜೈನ ಇನ್ನೊಂದು ಸೇರಿಸಿದ್ರು ಅಲ್ಲಿಗೆ ಹೋಗಿ ನಿಲ್ಸ್ಬಿಡುತ್ತೆ. ಇವ್ರು ಏನು ಹೊಸದಲ್ಲ ಕಣಮ್ಮ, ಅವ್ರೇನು ಗಂಡಸರಿಗೆ ಹೇಳ್ಕೊಟ್ಟಿರ್ಲಿಲ್ಲ. ಇದು ಗಂಡಸರಿಗೆ ಮಾತ್ರ ಅಂತಲೇ ಇದ್ದಿದ್ದು. ಈಚಿನ ತಲೆಮಾರಿನಲ್ಲಿ ಇದನ್ನ ಮೀರಿ ಶ್ವೇತಾ ಈ ವೇದಿಕೆಯಲ್ಲಿ ಕುಣಿದಿದ್ದ ನೀವು ನೋಡಿದಿರಿ. ಹೇಳಿ. ಬಸವಣ್ಣವ್ರ ಕಾಲದಲ್ಲಿ ಎಲ್ರಿಗೂ ಅವಕಾಶ ಇದನ್ನ ನಾವು ಬರೀ ಪುರುಷ ಸಮಾಜಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಏನಾಗುತ್ತೆ ಅಂದರೆ ಈಗಿನ ಮಾಡ್ರನ್ ಟೈಪ್ ಏನು ವೀರಗಾಸೆ ಇದೆ ಅದನ್ನು ಸುಲಭವಾಗಿ ಹೆಣ್ಮಕ್ಳೆಲ್ಲರೂ ತಾವು ಕಲಿಬೋದು. ಈಗ ನಾವೇನು ಮಾಡ್ತೇವಲ್ಲ, ಈ ಕಲೆಯನ್ನು ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ನಾವು ಕಣಮ್ಮ, ಸ್ವಲ್ಪ ಇದು ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗಿನ ಮಾಡ್ರನ್ ಟೈಪ್ ವೀರಗಾಸೆ ಇದೆಯಲ್ಲ, ಭಾಳ ಕಡೆ ಕಲಾ ತಂಡಗಳು ಎಲ್ಲ ಪ್ರದರ್ಶನ ಕೊಡ್ತಾ ಇದ್ದಾರೆ. ಆದರೆ ನೀವೇನಾದರೂ ಈ ಪುರುವಂತಿಗೆ ಕಲಾ ತಂಡಗಳ ಈ ಹೆಣ್ಮಕ್ಳೇನಾದರೂ ಮಾಡಿರೋದು ನಾನಂತೂ ನೋಡಿಲ್ಲ. ವೀರಗಾಸೆ ಮಾಡಿರೋ ಭಾಳ ತಂಡಗಳು ಅದಾವೆ. ಇದನ್ನು ನಾವು ಕಲಿಸ್ಲಿಕ್ಕೂ ಪ್ರಯತ್ನ. ಸಿರಿಗೇರಿ ಮಠದಲ್ಲಿ ಜಗದ್ಗುರುಗಳು ನಮ್ಮನ್ನು ಕರೆಸಿ ಒಂದು 4-6 ದಿವಸ ಒಂದು ಕಾರ್ಯಾಗಾರ ಮಾಡಿದರು. ಆ ಸಂದರ್ಭದಲ್ಲಿ ಒಂದು 6 ಜನ ಹೆಣ್ಮಕ್ಳಿಗೆ ಕಲಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. 2 ದಿವಸದ ಮಟ್ಟ ಭಾಳ ಒದ್ದಾಟ ಮಾಡಿದ್ವಿ. ಪಂಡಿತರಾಧ್ಯ ಗುರುಗಳು ಮಹೇಶ್ವರಪ್ಪರೇ ಬೇಡ, ಇವ್ರಿಗಾಗಲ್ಲ, ನೀವು ಗಂಡು ಮಕ್ಕಳಿಗೆ ತರಬೇತಿ ಕೊಟ್ಬಿಡ್ರಿ ಅಂತ ಅವರಾಗಿ ಬಿಡಿಸಿದ್ರು. ಹಾಗಾಗಿ ಯಾವ ಹೆಣ್ಣು ಮಕ್ಕಳನ್ನು ಈ ಕಲೆಯಲ್ಲಿ ಮುಂದುವರ್ಕೊಂಡು ಬರ್ಲಿಕ್ಕೆ ಇಷ್ಟಪಡೋದಲ್ಲ ಅಂತ ನಾನು ಹೇಳ್ತೀನಿ. ಈಗ ಇಲ್ಲಿ ಪ್ರಯತ್ನಿಸ್ಬೋದಲ್ಲ, ನಾವು ಪೂಜಾ ಕುಣಿತ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹೆಣ್ಣು ಮಕ್ಕಳು ಇಲ್ಲಿವರೆಗೂ ಏನಾಗಿದೆ, ನಮ್ಮ ಡೊಳ್ಳುನಂತಹ ಕುಣಿತನೇ ಬೇರೆವಕ್ಕಿಂತ ಬಹಳ ಕಷ್ಟವಾದ್ದು. ಮಹಾ ವಾದ್ಯ ಕಟ್ಕೊಂಡು ನೆಗದು ಕುಣಿಯೋದೇ ಅಷ್ಟು ಸುಲಭದ್ದಲ್ಲ. ಅದು ಕರ್ನಾಟಕದಲ್ಲಿ ಭಾರತದಲ್ಲಿಯೇ ಬಹಳ ಅದ್ಭುತವಾದ ಕಲೆ. ಅಂತ ಕಲೆನೇ ಈಗ ಹೆಣ್ಮಕ್ಳಿಗೆ ಯಾಕಾಗಲ್ಲ ಅಂದಿದ್ದಾರೆ, ವೀರಗಾಸೆನೂ ಯಾಕಾಗಲ್ಲ ಅಂದಿದೆ. ಇದು ಈ ಆಚರಣಾತ್ಮಕ ಕಲೆ ಕಟ್ಟುನಿಟ್ಟಿದೆಯಲ್ಲ, ಅದು ತಯಾರೇ ಆಗಲ್ಲ. ಇವ್ರ ಜನರೇಷನ್ ತಯಾರಾಗಲ್ಲ. ಯಾಕಾಗಲ್ಲ ಅಂತ ಮಗಳು ಬಂದಿದ್ರೆ ಇವ್ರು ಸುಮ್ಮನಾಗ್ಬಿಡ್ತಿದ್ರು. ಇವರು ಅವಕಾಶ ಕೊಟ್ಟಿಲ್ಲ. ಅದನ್ನೇ ಹೇಳಿ ಹೇಳಿ ಹೇಳಿ. ಇನ್ನೊಂದು ಲಿಂಗ ಅಸಮಾನತೆ ಒಂದು ಪ್ರಶ್ನೆ ಇದೆ ನೋಡಿ. ಹೌದೌದು. ಹೆಣ್ಣು ಮಕ್ಕಳ ಸಾಮರ್ಥ್ಯವನ್ನ ನಾವು ಗಂಡಸರಾಗಿ ನೋಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಬಲಹೀನತೆ ಇದೆ, ಅದು ನಮ್ಮ ದೌರ್ಬಲ್ಯ. ಹೌದೌದು, ಅದು ಮಾತಿಲ್ಲ, ನಿಜವಾಗಿ ಮೈನಸ್ ಪಾಯಿಂಟ್ ಅದು. ನಿಜ ನಿಜ. ಅದು ಅವರಲ್ಲಿ ಬಂದಿರುವಂತದ್ದು ಓವರ್ ಆಲ್ ಪುರುಷ ಸಮಾಜದವೇ ಹಾಗೆ ನೋಡ್ತಾ ಇದೆ. ಅದನ್ನ ಮಾತಿಲ್ಲ, ಪುರುಷ ಸಮಾಜ ಮಾತೇ ಇಲ್ಲ, ಒಂದು ಅಂಗ, ಅದು ಒಂದು ಅಂಶ ಅಷ್ಟೇ. ಆ ಭಾವನೆ ಅಲ್ಲಿದೆ. ನಿಜ ನಿಜ. ನೀವು ಆದ್ರೆ ಪುರುಷರಿಗಿಂತ ಎನರ್ಜಿ ಸ್ವಲ್ಪ ಕಡಿಮೆ ಇರ್ಬೋದು, ಹಾಗಂತ ಇರ್ಲಿ. ಯಾಕೆಂದ್ರೆ ಹೇಳಿ ಹೇಳಿ ಹೇಳಿ. ನಿಜವಾಗ್ಲೂ ಅವ್ರಿಗಿಂತ ಸಾಮರ್ಥ್ಯ ಇದೆ. ಎಂಥ ಸಂದರ್ಭನೂ ಅವರು ಒಂದು ಆತ್ಮವಿಶ್ವಾಸದಿಂದ ಮುಂದಕ್ಕೆ ಹೋಗ್ತಾರೆ. ಅಂದ್ರೆ ಈ ಮನೋಸಂಸ್ಕೃತಿ ಏನಾಗಿದೆ, ಹೆಣ್ಣಿನ ಒಂದು 4 ಗೋಡೆ ಒಳಗಡೆ ಸೀಮಿತ ಆಗಿತ್ತಲ್ಲ, ಹೆಣ್ಣಿಗೆ ಒಂದು ಫ್ರೇಮ್ ನ ಬಂಧಿಸಿತ್ತಲ್ಲ, ಅದರಿಂದ ಅವರ ಏನು ಪ್ರತಿಭೆಗಳು ಹೊರಹೊಮ್ಮದಕ್ಕೆ ಅವಕಾಶ ಆಗಿಲ್ಲ. ಮೇಡಮ್, ಒಂದು ಮನು ಅಲ್ಲ, ಇವೆಲ್ಲವೂ ಮನುಗಳೇ, ನಾನೇನ್ ಮಾತಿಲ್ಲ. ಇವೆಲ್ಲ ಒಂದು ಮನು ಅಲ್ಲ, ಮಾತು ಸುಳ್ಳಲ್ಲ. ಕೇಳಿ, ನಾನೇ ಹೇಳ್ತೇನೆ ನೋಡಿ ಮೇಡಮ್, ಒಂದು ಮಾತು ಖಂಡಿತ ಅಷ್ಟೇ. ಬುಡಕಟ್ಟು ಬಹಳ ಚೆನ್ನಾಗಿ ಪ್ರತಿಭೆ ಇದೆ. ಬುಡಕಟ್ಟುಗಳ ಕಲೆಗಳಲ್ಲಿ ಗಂಡು ಹೆಣ್ಣು ಒಟ್ಟಿಗೆ ಕುಣಿತಾರೆ. ನಮ್ಮ ಯಾವ ಕಲೆನೂ ಗಂಡು ಹೆಣ್ಣು ಒಟ್ಟಿಗೆ ಕುಣಿಯಲ್ಲ. ಹಾಗಾಗಿ ನಾವು ಅವ್ರ ಒಟ್ಟು ಅಪ್ಪಟ ಅಲ್ಲ ಕೆಲವು ಸಾರಿ. ಹಾಗಾಗಿ ನಾವು ದೂರ ಬಂದ್ಬಿಟ್ಟಿದೆ. ವಿಷ್ಣು ಮಹೇಶ್ವರಪ್ಪನವರೇ, ವೀರಭದ್ರ ದೇವರು ಮತ್ತು ನರಸಿಂಹದೇವರ ಫೈಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಇತ್ತು. ಇದಕ್ಕೂ ನಾನು ಮೊದಲನೇ ಬಾರಿಗೆ ಇದನ್ನು ಕೇಳ್ತಾ ಇದ್ದೇನೆ. ಅವರಿಬ್ಬರು ಮುಖಾಮುಖಿಯಾಗಿದ್ದು ನಾನು ಎಲ್ಲೂ ಕೇಳಿಲ್ಲ. ಆದ್ರೆ ಇದಕ್ಕೊಂದು ಸಾಮ್ಯತೆ ಇದೆ. ನಮ್ಮ ಕಡೆ ಈರಣ್ಣ ಅಂತ ಒಂದು ಹೆಸರಿದೆ ಅಂತ, ಅದು ನರಸಿಂಹದೇವರು. ಆ ನರಸಿಂಹದೇವರಿಗೆ ಹೆಸರೇ ಈರಣ್ಣ ಅಂತ ಕೊಟ್ಟಿದ್ದಾರೆ. ಆ ಮನೆ ದೇವರಿದ್ದಂಥ ಜನ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ. ಇದು ಬಹಳ ವಿಚಿತ್ರವಾದಂಥ ಕಥೆ ಇದು. ಇದು ಎಲ್ಲೋ ಲಿಂಕ್ ನನಗೆ ಹುಡುಕ್ತಾ ಇದೆ. ನೀವು ಸ್ವಲ್ಪ ಕ್ಲೂ ಕೊಟ್ಟಿದ್ದೀರಿ ಇವತ್ತು. ಆ ನರಸಿಂಹನಿಗೆ ಯಾಕೆ ಈರಣ್ಣ ಅಂತ ಹೆಸರು ಬಂತು ಅಂದ್ರೆ, ವೀರಭದ್ರ ಜನಪದ ಭಾಷೆಯಲ್ಲಿ ಈರಣ್ಣ ಆಗಿರೋ ಸಾಧ್ಯತೆಗಳಿವೆ. ಇಬ್ರು ನರಸಿಂಹನೇ, ಆದ್ರೆ ಈರಣ್ಣ ಹೆಸರು ನರಸಿಂಹ ಮನೆ ದೇವರು ಇದ್ರೆ ಈ ನರಸಿಂಹದೇವರ ಹತ್ರ ಹೋಗೋ ಆಗಿಲ್ಲ. ಇದು ನನಗೆ ಬೇರೆ ಈ ದಾರಿಯಲ್ಲಿ ಒಂದಿಷ್ಟು ಸಂಶೋಧನೆಗೆ ನಾನು ಪ್ರಯತ್ನ ಮಾಡ್ತೀನಿ. ಒಳ್ಳೆ ವಿಚಾರಗಳನ್ನ ಕೊಟ್ಟಿದ್ದೀರಿ. ನರಸಿಂಹನಿಗೂ ವೀರಭದ್ರನಿಗೂ ಏನು ಸಂಬಂಧ ಇರಬಹುದು ಅನ್ನೋದು ಇಲ್ಲಿ ಅಲ್ಲಿ ಶೈವ ಮತ್ತು ವೈಷ್ಣವ ಸಂಘರ್ಷ, ಶೈವ ವೈಷ್ಣವ ಸಂಘರ್ಷ ಇಂಥ ಅನೇಕ
ರಿಯಲಿ ಸರ್ ಬಹಳ ನಿಮ್ಮ ಈ ನಿರೂಪಣೆ ಪ್ರೆಸೆಂಟೇಷನ್ ಇದೆಲ್ಲ ಬಹಳ ಅದ್ಭುತ ಆಗಿದೆ. ನಿಮ್ಮ ಭಾಷೆ ಅಂತ ನನಗೆ ಬಹಳ ಇಷ್ಟ ಆಯ್ತು. ನಿಮ್ಮ ಅನುಭವ ಎಷ್ಟು ಸಮೃದ್ಧನೋ ಭಾಷೆ ಕೂಡ ಅಷ್ಟೇ ಸಮೃದ್ಧವಾಗಿದೆ. ಸೊ ಧನ್ಯವಾದಗಳು ಸರ್. ಧನ್ಯವಾದಗಳು. ಮಹೇಶ್ವರಪ್ಪನವರೇ, ಇಷ್ಟನೇ ನೀವು ಒಬ್ಬ ಮಹಿಳೆಯರ ಅವ್ರು ಬಹಳ ತುಂಬ ವೀಕು, ಅವ್ರಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರಿ. ನಮ್ಮ ಜಾನಪದ ಲೋಕದಲ್ಲಿ ನೀವು ಬಂದು ನಮ್ಮ ಮಹಿಳೆಯರಿಗೆ ನಾವು ಒಂದು 10 ಜನನ ಗುರ್ತು ಮಾಡಿದ್ರೆ ನೀವು ಬಂದು ಹೇಳ್ಕೊಡ್ತೀರಾ? ಆಯ್ತು ಮೇಡಮ್ ಅವ್ರೆ, ಹೇಳ್ಕೊಡ್ತಾನೆ ನಾನು. ಅದಕ್ಕೆ ಮೊದಲನೇ ತಂಡ ಆಯ್ತು ಮೇಡಮ್ ಅವ್ರೆ. ಆದ್ರೆ ನೀವು ಆಗೋದೇ ಇಲ್ಲ ಅಂತ ಮನ್ಸಿಟ್ಕೊಡ್ದು, ಹಾಗೆ ತೀರ್ತದೆ ಅಂತ ಮನ್ಸಿಟ್ಕೊಂಡ್ ಬರ್ಬೇಕು. ಯಾಕೆಂದ್ರೆ ಅದೇ ಅರ್ಥ ಮುಖ್ಯ. ಯಾಕಾಗಲ್ಲ ಅಂತ ಇಟ್ಕೊಂಡ್ರೆ ಯಾಕಾಗಲ್ಲ ಅಂತ ನೋಡುತ್ತೆ. ಇವ್ರಿಗೆ ಆಗೋದೇ ಇಲ್ಲೇನೋ ಅಂದ್ರೆ ಜಾರ್ತತೆ, ಜಾರೋದು ಇರ್ಕೂಡ್ದು. ನಮ್ಮ ಹೆಣ್ಮಕ್ಳು ರೆಡಿ ಆದ್ಮೇಲೆ ನಿಮಗೆ ತಿಳಿಸ್ತೀವಿ, ಆಯ್ತು ಕಳ್ಸ್ಕೊಡ್ಬೇಕು. ಆಯ್ತು ಮೇಡಮ್ ಅವ್ರೆ. ಈಗ ಆಗಲ್ಲ ಅನ್ನೋದನ್ನ ಆಗಿ ತೋರಿಸ್ಬೇಕು. ಆಗ್ಬೋದಾ? ಆಗ್ಬೋದು ಮೇಡಮ್, ಆಗ್ಬೋದು. ಇನ್ನೇನಾರು ಇದೆಯಾ? ಇನ್ನೊಂದು ಸುತ್ತು ವರ್ಷ ಹಾಕಿ ಅವ್ರು ಒಂದು ಹಾಡು ಕೇಳ. ಗೀಗಿ ಪದ ಅಂದ್ರೆ ಹೇಗಿದೆ? ಮಂಜು ಆಯ್ತು, ಗೀಗಿ ಪದ ಜೋಸಫ್ಪುರ ಅವರು ಒಂದು ಗೀಗಿ ಪದ ಕೇಳ್ಸ. ನೀವು ಅವ್ರ ಗೀಗಿ ಪದಕ್ಕೆ ಬೇರೆ ಏನಾದ್ರು ವೇದಿಕೆಗಳನ್ನ ತರೋಣ? ಯಾವ್ದಾದ್ರು ಆಡ್ತಾರೆ. ಅವರು ರಂಗಭೂಮಿಯಲ್ಲಿ ದುಡ್ದವರು, ದಿನಾಸಮ್ಮು ರಂಗ ಇದ್ರಲ್ಲೆಲ್ಲ ಮ್ಯೂಸಿಕ್ ಕೆಲಸ ಮಾಡಿದವರು. ಇಷ್ಟು ಹೇಳಿದ್ರೆ ಸಾಕು, ಅವ್ರು ಯಾವ್ದಾಗ್ಬೋದು ಅವ್ರಿಗೆ ಆಯ್ಕೆ. ಜನಪದ ಕಲಾವಿದ ಅವರು ಟಪ್ ಅಂತ ಕೈಯಲ್ಲಿ ನುಡಿಸೋ ವಾದ್ಯ ಬೇಕಿತ್ತು, ಅದಾಗಲಿಲ್ಲ ಅಂತ ಇದ್ರೊಳಗೆ ನಿಭಾಯಿಸ್ತಾ ಹೋಗಿದ್ದಾರೆ. ಆ ಗತ್ತ ಬಂದ ಮೇಲೆ ಹಾಡೋದಕ್ಕೊಂದು ಟೇಕ್ ಆಫ್ ಸಿಗುತ್ತೆ. ಆ ಟೇಕ್ ಆಫ್ನ ಅವ್ರು ತಗೋತಾ ಇದ್ದಾರೆ. ವಿದ್ಯೆ ಕಲಿಯುವುದು ಬಾಳುವೆಯ ಉದ್ದೇಶಕ್ಕಲ್ಲಯ್ಯ, ಘನ ಆತ್ಮದ ಉದ್ಧಾರಕ ಬಳಸಿದರೆ ಈ ಜಗಕ್ಕೆಲ್ಲ ನೀನೇ ವಿದ್ಯುನ್ಮಣಿ ಕಾಣ ಯುಗ ಧರ್ಮ, ವಿದ್ಯುನ್ಮಣಿ ಕಾಣ ಯುಗ ಧರ್ಮ ಅಂತ ಒಬ್ಬ ಲಾವಣಿಕಾರ ಹೇಳ್ತಾನ್ರಿ. ಏನ್ ಹೇಳ್ತಾನ್ರಪ್ಪ ಅಂತಂದ್ರ ಕೇಳಿಸ್ಕೊಳ್ರಿ. MA ಡಿಗ್ರಿ ಮಾಡ್ಕೊಂಡೆ ಅಂತ ಸುಮ್ನೆ ಹೆಜ್ಜೆ ಹಾಕ್ತಾ ಇದ್ರೆ, MA ಡಿಗ್ರಿ ಮಾಡ್ಕೊಂಡೆ ಅಂತ ಸುಮ್ನೆ ಹೆಜ್ಜೆ ಹಾಕ್ತಾ ಇದ್ರೆ, ಎಮ್ಮೆ ಕಾಯೋದಂಗಿಂತೇಲೋ ತಮ್ಮ ತಮ್ಮ. ತನ್ನ ಹಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು, ತನ್ನ ಹಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು. ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ, ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ. ಮಸ್ತಕದೋದ ಮರ್ತು ಬರೆ ಪುಸ್ತಕದೋದ ನೆಚ್ಚಿ ಕೂತ್ರೆ, ಮಸ್ತಕದೋದ ಮರ್ತು ಬರೆ ಪುಸ್ತಕದೋದ ನೆಚ್ಚಿ ಕೂತ್ರೆ, ಸತ್ತರ್ ಮುಂದೆ ಅರ್ಥಂ ಕಾಣೋ ತಮ್ಮ ತಮ್ಮ. ಅರಿವೆ ಗುರುವ ಅನ್ನೋದು ಮರೆತು ನಿನ್ನ ನೀನು ಅರಿತಿ ಅಂದ್ರ, ಅರಿವೆ ಗುರುವ ಅನ್ನೋದು ಮರೆತು ನಿನ್ನ ನೀನು ಅರಿತಿ ಅಂದ್ರ. ಆನಂದ ಮೂರ್ತಿ ನೀನೆ ತಮ್ಮ ತಮ್ಮ, ಸಚ್ಚಿದಾನಂದ ಮೂರ್ತಿ ನೀನೆ ತಮ್ಮ ತಮ್ಮ. ಅರ್ಥವಿಲ್ಲದ ವಿದ್ಯೆಗಾಗಿ ವ್ಯರ್ಥ ಕಾಲ ಕೊಲ್ಲುತ್ತಿದ್ರೆ, ದ ರಿಯಲ್ ಪರ್ಪಸ್ ಆಫ್ ರೀಡಿಂಗ್ ಇಸ್ ನಾಟ್ ಅಕ್ಯುಮುಲೇಟ್ ದ ನಾಲೆಜ್ ಬಟ್ ಹೌ ಟು ಯೂಸ್ ದಟ್. ನಾವು ಓದಿ ಪಡೆದಂತಹ ಜ್ಞಾನ ಕೇವಲ ಶೇಖರಣೆಯಾಗಿರಬಾರ್ದು, ಅದರ ಉಪಯೋಗ ಆಗಬೇಕು ಅಂತ ಹೇಳ್ತಾರೆ. ಅರ್ಥವಿಲ್ಲದ ವಿದ್ಯೆಗಾಗಿ ವ್ಯರ್ಥ ಕಾಲ ಕೊಲ್ಲುತ್ತಿದ್ರೆ, ಬುದ್ಧಿ ಹಾದಿ ತಪ್ಪುತ್ತೈತು ಜಾಣ ಜಾಣ. ಯಕ್ಷಿಣಿ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ, ಯಕ್ಷಿಣಿ ವಿದ್ಯೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ. ಪೂರ್ಣ ನಕ್ಷೆಯಾಗಬೇಕು ಜಾಣ ಜಾಣ, ಏನು ಪೂರ್ಣ ನಕ್ಷೆಯಾಗಬೇಕು ಜಾಣ ಜಾಣ. MA ಡಿಗ್ರಿ ಮಾಡ್ಕೊಂಡೆ ಅಂತ ಸುಮ್ನೆ ಹೆಜ್ಜೆ ಹಾಕ್ತಾ ಇದ್ರೆ, ಎಮ್ಮೆ ಕಾಯೋದಿನಗಿದ್ದೇನೋ ತಮ್ಮ ತಮ್ಮ. ತನ್ನ ಹಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು, ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ, ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ. MA BL ಮಾಡ್ಕೊಂಡು ದೊಡ್ಡ MP ಆಗಿ ಹೆಮ್ಮೆ ಪಟ್ರೆ, ಮಂತ್ರಿ ಆಗ್ರಿ, ಕಂತ್ರಿ ಮಾತ್ರ ಆಗ್ಬೇಡ್ರಿ. MA BL ಮಾಡ್ಕೊಂಡು ದೊಡ್ಡ MP ಆಗಿ ಹೆಮ್ಮೆ ಪಟ್ರೆ, ಹಾದಿ ಜ್ವಾಕಿ ಎಮ್ಮಿಯಿಂದ ಕ್ವಾಣ ಕ್ವಾಣ. ಹಮ್ಮು ಗಿಮ್ಮು ಎಲ್ಲ ತೊರೆದು ಎಲ್ಲರೊಳಗ ಬೆರ್ತಿ ಅಂದ್ರ, ಹಮ್ಮು ಗಿಮ್ಮು ಎಲ್ಲ ತೊರೆದು ಎಲ್ಲರೊಳಗ ಬೆರ್ತಿ ಅಂದ್ರ. ಕೀರ್ತಿ ಬೆನ್ನ ಹತ್ತುತ್ತೈತು ಜಾಣ ಜಾಣ, ನಿನ್ನ ಕೀರ್ತಿ ಬೆನ್ನ ಹತ್ತುತ್ತೈತು ಜಾಣ ಜಾಣ. ಓದಿ ಪಡೆದ ವಿದ್ಯೆಯಲ್ಲಿ ಶೋಧನೆ ಇಲ್ಲದಿದ್ರೆ ತಮ್ಮ, ಬಚ್ಚಿಟ್ಟ ಜ್ಞಾನ ಕುಳಿತಿದ್ರಿ, ಬೆಚ್ಚಿಟ್ಟ ಜ್ಞಾನ ಹೊಳಿತಿದ್ರಿ.
ಓದಿ ಪಡೆದ ವಿದ್ಯೆಯಲ್ಲಿ ಶೋಧನೆ ಇಲ್ಲದಿದ್ರೆ ತಮ್ಮ ಹೆಬ್ಡೆ ಬಟ್ಟಿನ ಡಿಗ್ರಿ ಮೇಲೂ ತಮ್ಮ ತಮ್ಮ ಡಿಗ್ರಿಗೆ ಜೋತು ಬಿದ್ರೆ ಬರೀ ಡಿಗ್ರಿ ಜೋತು ಬಿದ್ರೆ ಉಗ್ರಿ ತಿಂದಂಗಾಗುತ್ತೈತಿ ಹಿಂಗ ತಿಳಿಸಿ ಹಾಡುತ್ತಾನ ಯೋಗ ಧರ್ಮ ಹಿಂಗ ತಿಳಿಸಿ ಹಾಡುತ್ತಾನ ಎಂದಿರು ಯೋಗ ಧರ್ಮ MA ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹಾಕ್ತಾ ಇದ್ರೆ MA ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ಹೆಮ್ಮೆ ಕಾಯೋದಿಲ್ಗಿದ್ಮೇಲೋ ತಮ್ಮ ತಮ್ಮ ತನ್ನ ಅಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು ಕಮ್ಮಿ ಕಿಮ್ಮತ್ ಜಾತ್ರಲಿಲ್ಲೋ ಬೊಮ್ಮ ಬೊಮ್ಮ ನಿನಗ ಕಮ್ಮಿ ಕಿಮ್ಮತ್ ಜಾತ್ರಲಿಲ್ಲೋ ಬೊಮ್ಮ ಬೊಮ್ಮ. ಮಂಜು ಸುಂಕಾಪುರ ಒಂದು ತಮ್ಮ ದನಿ ತೋರಿಸಿದ್ರು. ವಿಶೇಷ ಅಂದರೆ ಇವರು ಹೊಸ ಕಾಲದ ಸರ್ವಜ್ಞಂತರ ಯುಗಧರ್ಮ ರಾಮಣ್ಣ ಅಂತ ಇನ್ನೂ ಇದ್ದಾರೆ. ಸಿದ್ದನ ಮಠ ಅಂತ ಚನ್ನಗಿರಿ ಹತ್ತಿರದವರು ಇಲ್ಲಿಗೂ ಬಂದು ಹಾಡಿದ್ರು. ಮುಂದೆ ಕಾಲ ಸಂದರ್ಭ ನೋಡೋಣ. ಅವರೇ ಇಟ್ಟು ಚಂದವಾಗಿ ಹಾಡ್ತಾರೆ. ಅವ್ರ ಚಂದನ ಇವರು ಕೂಡ ತಮಗ್ ತಂದ್ಕೊಂಡು ನಮಗ್ ಮುಟ್ಟಿಸಿದ್ದಾರೆ. ರಾಮಣ್ಣನ ಎಲ್ಲ ಆಗೋರು ಎಂತ ಕಷ್ಟ ಅಂದ್ರೆ ಇವರು ಕವಿ ಹೌದು, ಜನಪದಿಗನೂ ಹೌದು. ಕವಿಯೂ ಜನಪದಿಗನು ಒಟ್ಟಿಗೆ ನೋಡುವಂತಹ ಸಂದರ್ಭ ಯುಗಧರ್ಮ ರಾಮಣ್ಣ. ಅವ್ರ ಜೊತೆಗೆ ಮತ್ತೆ ಸಂದರ್ಭ ಬಂದ್ರೆ ಕೂಡಿ ಸೇರಿ ಮಾತಾಡೋದಕ್ಕೆ ಕೇಳೋದಕ್ಕೆ ಸಮಯ ಹೊಂದಿಸ್ಕೊಳ್ಳೋಣ ಅಂತ ಕೇಳ್ತೀನಿ. ಈಗ ಬಹುಶಃ ಕೊನೆಯದಾಗಿ ಅವರು ಕುಣಿತದ ಇನ್ನೊಂದು ಘಟನೆಯನ್ನ ಯಾವ್ದಾದ್ರು ಪ್ರಸಂಗವನ್ನ ಪ್ರದರ್ಶಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂತ್ರ ಹಾಡ್ಬೋದು. ಮೊದಲನೇದಾಗಿ ಇಷ್ಟು ಪ್ರೀತಿಯಲ್ಲಿ ನೀವೆಲ್ಲ ಬಂದಿದ್ದೀರಿ. ಹೊತ್ತು ಎಷ್ಟೊತ್ತಾಯ್ತು ಅಂತ ಯೋಚನೆ ಮಾಡದೆ ಇತ್ತು ಮಾತ್ರ ಚಿತ್ತ ಇಟ್ಕೊಂಡು ಚಿತ್ತದೊಳಗೆ ಸೇರಿಸ್ಕೊಂಡು ಒಳಗೆ ಓಡಾಡಿದಿರಲ್ಲ, ನಿಮ್ಮೆಲ್ಲರಿಗೂ ನಮನ. ರಾವ್, ಗೋವಿಂದಯ್ಯನವರು, ಜೋಶಿ, ಎಷ್ಟೊಂದು ಮಾನ್ಯರು ನೀವೆಲ್ಲ ಸೇರಿದಿರಿ. ನಿಮ್ಮ ಮನಸ್ಸು ನಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರೋದು ಬಹಳ ಖುಷಿ. ಅದು ಬರೀ ಕೇಳೋದಲ್ಲ, ನೋಡೋದಲ್ಲ, ವಿಷಯದ ಜೊತೆಗೆ ಓಡಾಡೋದು ಇದೆಯಲ್ಲ, ಅದು ಬಹಳ ಸುಖ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕೆಂದ್ರೆ ಸಮಯ ನಮಗೆ ಹೊತ್ತು ಹೊತ್ತಾಗಿ ಕತ್ಲಾಗ್ತಾ ಇದ್ರು ಗೊತ್ತಾಗದೆ ಪರಿಯಿಲ್ದಾಗಿರುವಂತಹ ಕಾಲ ಇದೆಯಲ್ಲ, ಅಪರೂಪದ್ದು. ಪ್ರೀತಿಪೂರ್ವಕವಾಗಿ ಮತ್ತೆ ನಿಮ್ಮೆಲ್ಲರನ್ನು ನಾನು ಕೇಳ್ಕೊತೀನಿ. ಕೊನೆಯ ಒಂದು ಸಂದರ್ಭ ಜೊತೆಗೆ ಅಂದ್ರ ಶಾಲೆ ಕೆಲವು ಮಕ್ಕಳು ಬಂದಿದ್ದಾರೆ. ಅನೇಕರು ನಮಗೆ ಯಾವಾಗಲೂ ಬರುವಂಥ ಪ್ರೀತಿ ಮನಸ್ಸುಗಳು ಬಂದಿದ್ದೀರಿ. ನಿಮಗೆ ಸಲಾಂ ಸಲಾಂ ಸಲಾಂ. ಶರಣೀಯರೇ, ಗುಲ್ಲು ಮಾಡದ ಸಲ್ಲಲಿತವಾಗಿ ಕೇಳಿ. ದೇವರ ದೇವ ದಯಾನಿಧಿ ಪಾವನ ಮೂರ್ತಿಯೇ, ಭರತ ಖಂಡದೊಳಗೆ ಇಂತಪ್ಪ ಶರಣರ ತವರೂರೆಂದು ಹೇಳುವುದಾದರೆ ಹೆಮ್ಮೆಯ ಚೋಳ ದೇಶವಾಗಿರುವುದು ನೋಡ. ಚೋಳ ದೇಶದಲ್ಲಿ ಶರಣರ ತವರೂರೆಂದು ನಾಮಾಂಕಿತವಾಗಿರುವುದು. ಅದು ಕಾರಣವೇನೆಂದರೆ ಗುರುಲಿಂಗ ಜಂಗಮಾರ್ಚನೆಗಾಗಿ ಸಿರಿಯಾಳನ ಮಡದಿಯಾದ ಚಾಂದುಗುಣಿಯು ಒಡನೊಳಗೆ ಹುಟ್ಟಿದ ತನ್ನ ಕಂದಮ್ಮನನ್ನೇ ಕೊಂದು ಗುರುಲಿಂಗ ಜಂಗಮಾರ್ಚನೆಯನ್ನು ಮಾಡಿದ ಪುಣ್ಯ ಭೂಮಿ ಶಿರೋಮಣಿಯರಾದ ಸುಮಂಗಲೆಯರ ಪರೀಕ್ಷೆಗೋಸ್ಕರವಾಗಿ ಚೋಳ ದೇಶದ ಸತ್ಯ ಕೀರ್ತಿ ಎಂಬ ಮಹಾರಾಜನ ಮಡದಿಯಾದ ಸತ್ಯವತಿ ಎಂಬ ಮಹಾಪತಿವ್ರತ ಶಿರೋಮಣಿಯ ಪತಿವ್ರತ ಭಕ್ತಿಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಜಗದೊಡೆಯನಾದ ಪರಶಿವನು ಓರ್ವ ಜಂಗಮ ಸಾರ್ವಭೌಮರ ಅವತಾರವನ್ನು ತಾಳಿ ಸತ್ಯವತಿಯ ಮನೆಯ ಮುಂಭಾಗದಲ್ಲಿ ಬಂದು ನಿಂತು
ವಂದಿಸಿದಂತ ಜಗನ್ಮಂಗಲೆಯಾದ ಮಹಾತಾಯಿಯು ಮುತ್ತು ರತ್ನಗಳನ್ನು ತುಂಬಿ ಮುತ್ತಿನ ಮರದೊಳಗೆ ತಂದು ನಿಮಗೆ ಭಿಕ್ಷೆಯನ್ನಾಗಿ ನೀಡಲೆ, ಮುತ್ತಿ ಬಿತ್ತಿ ಬೆಳೆದ ದವಸ ಧಾನ್ಯಗಳನ್ನು ಬಂಡಿ ತುಂಬ ತಂದು ಕೊಡಲೆ, ಯಾವ ಭಿಕ್ಷೆಯನ್ನು ಬೇಡುವಿರಿ ಬೇಡಿ ಎಂದು ಜಂಗಮರಲ್ಲಿ ಬೇಡಿದ್ದಕ್ಕೆ ಸಾಕ್ಷಾತ್ ಜಗದೊಡೆಯನಾದ ಪರಶಿವನು ಎಂದಿಗೂ ಯಾರು ಬೇಡದಂತ ವರವನ್ನು ಬೇಡುವೆನು, ಯಾರಿಗೂ ತಾವು ನಾಸ್ತಿ ಎಂದು ಹೇಳಿದವರಲ್ಲ, ಬೇಡಿದ್ದನ್ನೇ ಕೊಡುವೆನೆಂದು ಹೇಳಿದರೆ ಭಿಕ್ಷೆಯನ್ನು ಬೇಡುವೆನೆಂದು ಹೇಳಿದಾಗ ಆಗ ಜಗನ್ಮಂಗಲೆಯಾದ ಅಂತಪ್ಪ ಸತ್ಯವತಿಯು ಬೇಡಿದ್ದನ್ನೇ ಕೊಡುವೆನೆಂದು ಪತಿಪಾದ ಸಾಕ್ಷಿಯಾಗಿ ಹೇಳಿದಳು. ಸಾಕ್ಷಾತ್ ಜಂಗಮ ಸ್ವರೂಪಿಯಾದ ಪರಶಿವನು ಭಿಕ್ಷೆಯನ್ನು ನೀಡುವುದಾದರೆ ಮಹಾಪತಿವ್ರತೆಯಾದ ನೀನು ಪತಿದೇವರ ಶಿರವನ್ನೇ ಕಡಿದು ನನಗೆ ಭಿಕ್ಷೆಯನ್ನಾಗಿ ನೀಡೆಂದು ಕೇಳಿದ. ಸಮಸ್ತ ಸುಮಂಗಲರೇ ಚಿತ್ತವಿಟ್ಟು ಕೇಳಿ, ಇಳೆ ಶಿವನ ದಾನ ಬೆಳೆ ಶಿವನ ದಾನ ಸುಳಿದು ಸುತ್ತುವ ಗಾಳಿಯೂ ಶಿವನದಾಗಿರುವಾಗ ನಾನು ನನ್ನದು ಎಂಬ ಅಹಂಕಾರದಿಂದ ಮರೆಯುವ ಕುನ್ನಿಗಳೇ, ಆದರೆ ಜಗದೊಡೆಯನಾದ ಪರಶಿವನು ಬೇಡಿದ್ದೇನು ತನ್ನ ಪತಿದೇವರ ಶಿರವನ್ನ. ಹಸನಕ್ಕಾಗಿ ಓರ್ವ ಜಂಗಮನು ಮನೆಗೆ ಬಂದು ಭವತೋ ಭಿಕ್ಷಾಂದೇಯಿ ಎಂದು ಕೇಳಿದರೆ ಶಿವ ಕೊಟ್ಟದ್ದನ್ನ ಶಿವನಿಗೆ ಕೊಡಲಾಗದ ಮನಸ್ಸಿದ್ದ ಸಾತ್ವಿ ಶಿರೋಮಣಿಯರಾದ ಸುಮಂಗಲೆಯರು ಮನೆಯೊಳಗೆ ಯಾರಿಲ್ಲ ಮುಂದಕ್ಕೆ ಹೋಗಿ, ಕೈ ಬರೆಯುವುದಿಲ್ಲ ಮುಂದಕ್ಕೆ ಹೋಗಿ, ಕೊಡೆಯ ಮೇಲನ ಮಗು ಮರೆಯನ್ನುಡುತ್ತದೆ ಮುಂದಕ್ಕೆ ಹೋಗಿ, ಹೀಗೆಂದು ಶಿವ ಕೊಟ್ಟದ್ದನ್ನ ಓರ್ವ ಜಂಗಮರಿಗೆ ಕೊಡುವುದಕ್ಕಾಗದೆ ಇಂದು ನಾಳೆ ಎಂದು ಹೇಳುವ ಮಂದ ಬುದ್ಧಿಗೆ ಇನ್ನೇನೆಂದು ಹೇಳಲಯ್ಯ. ಆಗ ಸತ್ಯಕೀರ್ತಿ ಮಹಾರಾಜನ ಮಡದಿಯಾದ ಸತ್ಯವತಿಯು ಜಗದೊಡೆಯನಾದ ಪರಶಿವನೇ ಬೇಡುವುದಾದರೆ ಇಂಥ ವರವನ್ನು ಬೇಡಬೇಕು, ಇದನ್ನು ಕೊಟ್ಟೇ ತೀರಬೇಕೆಂದು ಹೇಳಿ ಇಂದು ಮುಂದೆ ಆಲೋಚನೆಯನ್ನು ಮಾಡದೆ ಪತಿದೇವರ ಶಿರವನ್ನೇ ಕಡಿದು ಭಿಕ್ಷೆಯನ್ನಾಗಿ ನೀಡಿದರು. ಭರತಖಂಡದ ಪುಣ್ಯ ಭೂಮಿಯಲ್ಲಿ ಇಂತಹ ಜಂಗಮ ದಾಸೋಹಕ್ಕೆ, ಜಂಗಮ ಸೇವೆಗೆ ಪತಿಯ ಶಿರವನ್ನೇ ಕಡಿದು ನೀಡಿದಂತ ಪರಮ ಪುಣ್ಯ ಭೂಮಿ ಇದು. ಭರತಖಂಡ ಇತಿಹಾಸದಲ್ಲಿ ಮಹಾಸಾಧ್ಯ ಸತಿ ಶಿರೋಮಣಿಯಾದ ಮಹಾಸತಿಯಾದ ಅನುಸೂಯಾದೇವಿಯು ಜಗತ್ಪಾಲಕರಾದ ತ್ರಿಮೂರ್ತಿಗಳನ್ನೇ ಹಾಲುಗಲ್ಲದ ಹಸುಳೆಗಳನ್ನಾಗಿ ಮಾಡಿ ತನ್ನ ಎದೆಯ ಹಾಲನ್ನು ಉಣಿಸಿದಂತ ಪರಮ ಪುಣ್ಯ ಭೂಮಿ ಇದು. ಅನುಸೂಯಾದೇವಿಯ ತಂಗಿಯಾದಂತ ಅನುಲಾದೇವಿಯು ಕೌಶಿಕ ಮಹಾರಾಜನ ಶ್ರೇಷ್ಠವಾದ ರಾಜನೆಂದು ಹೇಳಿ ಮದುವೆಯಾಗಿ ಹೊಸದಲ್ಲಿ 1 ತಿಂಗಳು ತುಂಬಲಲ್ಲ ಹಿಂದನ ಜನ್ಮದ ಕರ್ಮದ ಫಲವಾಗಿ ಕೌಶಿಕ ಮಹಾರಾಜನಿಗೆ ಕುಷ್ಠರೋಗ ಪ್ರಾಪ್ತಿಯಾಯಿತು. ಆ ಕುಷ್ಠರೋಗದ ಗಂಡನ ಕುಷ್ಠರೋಗವನ್ನು ನಿವಾರಣೆ ಮಾಡುವುದಕ್ಕೆ ಕಾಶಿಯ ಗಂಗಾ ಸ್ನಾನವನ್ನು ಮಾಡಿಸಬೇಕೆಂದು ಹೇಳಿ ಜ್ಯೋತಿಷ್ಯಗಳಿಂದ ತಿಳಿದು ಆ ಪತಿದೇವರನ್ನು ಪತಿಯ ದೈವವನ್ನು ತಿಳಿದುಕೊಂಡು ಅನುಲಾದೇವಿಯು ಬೆತ್ತದ ಬುಟ್ಟಿಯೊಳಗೆ ಪತಿದೇವನನ್ನು ಕೂರಿಸಿಕೊಂಡು ಹಗಲು ರಾತ್ರಿ ಗುಡ್ಡ ಬೆಟ್ಟ ಕಲ್ಲು ಮುಳ್ಳುಗಳನ್ನದೆ ನನ್ನ ಪತಿದೇವರನ್ನು ಗಂಗಾಸ್ಥಾನ ಕಾಶಿಯ ಗಂಗಾಸ್ಥಾನಕ್ಕೆ ಯಾವ ರೀತಿಯಾಗಿ ಶಿರೋಮಣಿಯಾದ
ಪತಿದೇವರನ್ನು ಬೆತ್ತದ ಪುಟ್ಟಿಯಲ್ಲಿ ಹೊತ್ತುಕೊಂಡು ಗೊಂಡಾರಣ್ಯದಲ್ಲಿ ಬರುವಾಗ ಮಾಂಡವಿ ಎಂಬ ಮಹಾಋಷಿಯು ಈ ಭೂಮಿಯೊಳಗೆ ತ್ರಿಶೂಲವನ್ನೇ ಹುಗಿದು ತ್ರಿಶೂಲದ ತುದಿಯ ಮೇಲೆ ಕುಳಿತುಕೊಂಡು ಘೋರವಾದ ತಪವನ್ನು ಮಾಡುತ್ತಿದ್ದರು. ಕಾಡಿನ ಮಧ್ಯದೊಳಗೆ ಬರುವಾಗ ಬೆತ್ತದ ಪುಟ್ಟಿಯಿಂದ ಹೊರಗೆ ಚಾಚಿದ ಪತಿದೇವರ ಕಾಲುಗಳು ಮಾಂಡವಿ ಋಷಿಯ ತಲೆಗೆ ಬಡದ ಕ್ಷಣವೇ ಘೋರವಾದ ಸಿಟ್ಟಿನಿಂದ ಕಣ್ತೆಗೆದು ನೋಡಿ ಶಾಪವನ್ನು ಕೊಡುತ್ತಾರೆ. ಈ ಪರಮ ಪಾಪಿಯ ಈ ತಲೆಯು ನಾಳೆ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯವಾಗುವಾಗ ನನಗೆ ಮಾಡಿದ ಘೋರವಾದ ಅಪರಾಧಕ್ಕಾಗಿ ಇವನ ತಲೆಯು ಸಿಡಿದು ಸಹಸ್ರ ಚೂರಾಗಲಿ. ಅನುಲಾದೇವಿಯು ಮಹಾತಪಸ್ವಿಗಳ ಪಾದಕಮಲಗಳ ಮೇಲೆ ಬಿದ್ದು ಬೇಡಿಕೊಳ್ಳುತ್ತಾಳೆ. ಚಾತುರ್ಯದಿಂದ ನಡೆದ ಕಾರ್ಯಕ್ಕೆ ಈ ರೀತಿಯಾದ ಘೋರವಾದ ಶಾಪವನ್ನು ಕೊಡದಿರ್ರಿ. ಪ್ರಾತಃ ಕಾಲದಲ್ಲಿ ಪೂರ್ವಾಂಬುದಲ್ಲಿ ಸೂರ್ಯ ಉದಯನಾದರೆ ಪತಿದೇವನ ತಲೆ ಸಿಡಿದು ಶಾಸ್ತ್ರ ಹೋಳಾಗುತ್ತದೆ. ಈಗ ನಾನು ಸುಮಂಗಲೆಯಾದವಳು ನಾಳೆ ರಂಡೆಯಾಗುತ್ತೇನೆ. ದೇವಾ, ಈ ನಿಶ್ಶಾಪವನ್ನು ಕೊಡಬೇಕೆಂದು ಗುರುವಿನಲ್ಲಿ ಪರಿಪರಿಯಾಗಿ ಬೇಡಿದಳು. ಯತಿಶಾಪ ಕುಲಕ್ಷಯ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲಿಕ್ಕಾಗುವುದಿಲ್ಲವೆಂದು ಘೋರವಾಗಿ ಎಷ್ಟು ಬೇಡಿಕೊಂಡರೂ ಕರುಣೆಯನ್ನು ತೋರಲಿಲ್ಲ. ಆವಾಗ ಮಹಾಪತಿವ್ರತ ಶಿರೋಮಣಿಯಾದ ಅನುಲಾದೇವಿಯು ಮಾತೃತ್ವದ ಪ್ರಭಾವ ಏನೆಂಬುದನ್ನು ತೋರಲಬೇಕು ಜಗತ್ತಿಗೆ ಎಂದು ಮಾಂಡವಿ ಋಷಿಗಳೇ, ಬ್ರಹ್ಮಾಂಡವನ್ನು ಬೆಳಗುವಂತಹ ಅರುಣೋದಯವು ನಾಳೆ ಪ್ರಾತಃ ಕಾಲದಲ್ಲಿ ಉದಯಿಸಿದರೆ ಪತಿದೇವನ ತಲೆ ಸಿಡಿಯುವುದಲ್ಲವೇ? ನಾಳೆ ದಿನ ಉದಯವಾಗುವ ಸೂರ್ಯದೇವನೇ ಹುಟ್ಟದಿರಲೆಂದು ಶಾಪವನ್ನು ಕೊಡುತ್ತೇನೆ. ಮಹಾಪತಿವ್ರತ ಶಿರೋಮಣಿಯಾದರೆ ಪ್ರಾತಃ ಕಾಲದಲ್ಲಿ ಜಗತ್ತನ್ನು ಬೆಳಗುವ ಸೂರ್ಯದೇವನು ನಾಳೆ ಅಷ್ಟಾಂಗತನಾದವನು ಮತ್ತೆ ಹುಟ್ಟದೇ ಇರಲೆಂದು ಆ ಸೂರ್ಯದೇವನಿಗೆ ಶಾಪವನ್ನು ಕೊಟ್ಟಳು. ಜಗತ್ತನ್ನು ಬೆಳಗುವ ಸೂರ್ಯದ ದೇವನು ಉದಯ ಕಾಲದಲ್ಲಿ ತಾನು ಉದ್ಭವಿಸಲೇ ಇಲ್ಲ. ಬ್ರಹ್ಮಾಂಡವೆಲ್ಲವೂ ಕತ್ತಲಲ್ಲೇ ಕಾಲ ಕಳೆಯಿತು. ಸಕಲ ದೇವತೆಗಳೆಲ್ಲರೂ ಒಟ್ಟುಗೂಡಿ ಹೋಗಿ ಜಗದೊಡೆಯರಲ್ಲಿ ಮೊರೆ ಇಡುತ್ತಾರೆ. ಈ ಪ್ರಭಾವವು ಮಹಾಸತಿಯಾದಂತ ಅನುಲಾದೇವಿಯ ಅಂತಪ್ಪ ಪಾತಿವ್ರತ್ಯದಿಂದ ಎಂದು ತಿಳಿದು ಸಮಸ್ತರೆಲ್ಲರೂ ಬಂದು ಆ ಅನುಲಾದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಈ ಜಗತ್ತೇ ನಾಶವಾಗುವುದಕ್ಕಿಂತ ನಿನ್ನ ಪತಿದೇವರೇ ಹೆಚ್ಚೆಂದು ಕೇಳಲು ಆಗ ಮಹಾಸಾಧ್ವಿಯಾದ ಪತಿವ್ರತ ಶಿರೋಮಣಿಯಾದ ಅನುಲಾದೇವಿ ಹೇಳುತ್ತಾಳೆ, ಒಬ್ಬ ಸುಮಂಗಲೆಯರನ್ನು ನಮ್ಮ ಭರತಖಂಡದಲ್ಲಿ ಮಹಾ ಸುಮಂಗಲೆಯರ ಹೆಣ್ಣು ಮಕ್ಕಳನ್ನು ಕೇಳಿ ಈ ಸಕಲ ಭಾಗ್ಯಗಳೊಳಗೆ ಯಾವ ಭಾಗ್ಯವೂ ಹೆಚ್ಚೆಂದು ಕೇಳಿದರೆ ಅಂತಪ್ಪ ಸುಮಂಗಲರೇ ಹೇಳುತ್ತಾರೆ. ಇಂತಪ್ಪ ಮನುಷ್ಯನಿಗೆ ಇಂಥ ಸುಮಂಗಲೆಯರಿಗೆ ಯಾವ ಭಾಗ್ಯವಿದ್ದರೇನು? ಮಾಂಗಲ್ಯ ಭಾಗ್ಯವೇ ಪರಮ ಶ್ರೇಷ್ಠವ. ಮಾಂಗಲ್ಯ ಭಾಗ್ಯವೊಂದಿಲ್ಲದಿದ್ದರೆ ಯಾವ ಭಾಗ್ಯವಿದ್ದರೇನು ಸುಖ? ಅಂತ ಪತಿಯೇ ಪರದೈವ, ನನ್ನ ಪತಿಯೇ ಈ ಬ್ರಹ್ಮಾಂಡಕ್ಕಿಂತಲೂ ಹೆಚ್ಚೆಂದು. ಬ್ರಹ್ಮಾಂಡ ಹಾಳಾದರೇನು, ನನ್ನ ಪತಿದೇವರೇ ನನಗೆ ಶ್ರೇಷ್ಠವೆಂದು ಹೇಳುತ್ತಾಳೆ. ತ್ರಿಮೂರ್ತಿಗಳೆಲ್ಲರೂ ಸೇರಿ ಅಂತಪ್ಪ ಸುಮಂಗಲೆಯಾದಂತ ದೇವಿಗೆ ಮತ್ತೆ ನಿನ್ನ ಗಂಡನನ್ನು ಬದುಕಿಸಿಕೊಡುವೆಂದು ಮಾತು ಕೊಟ್ಟ ಮೇಲೆ ಸೂರ್ಯನಿಗೆ ಮತ್ತೆ ಆರ್ಗೆಯನ್ನು ಕೊಟ್ಟು ತಾನು ಕೊಟ್ಟಂತ ಶಾಪವನ್ನು ನಿಶ್ಶಾಪವಾಗಿ ಪರಿವರ್ತಿಸಿ ಅನುಲಾದೇವಿಯು ನಿಶ್ಶಾಪವನ್ನು ಕೊಟ್ಟ ಕ್ಷಣವೇ ಸೂರ್ಯನು ಅರುಣೋದಯವಾದ. ಆವಾಗ ಇವನ ತಲೆಯು ಸಿಡಿದು ಶಾಸ್ತ್ರ ಹೋಳಾಯಿತು. ಸಕಲ ದೇವತೆಗಳು ಕೂಡಿ ಮತ್ತೆ ಅವನ ತಲೆಯ ಹೋಳುಗಳನ್ನೆಲ್ಲ ಜೋಡಿಸಿ ಪ್ರಾಣ ಜ್ಯೋತಿಯಂ
ಕೊಟ್ಟು ಜಗತ್ತಿನಲ್ಲಿ ಅನುಲಾದೇವಿಯು ಪರಮ ಪತಿವ್ರತ ಶಿರೋಮಣಿ ಎಂಬುದನ್ನು ನಿರೂಪಿಸಿ 63 ಜನ ಪುರಾತನರಲ್ಲಿ ಪರಮಶ್ರೇಷ್ಠವಾದ ಅಗ್ರಗಣ್ಯವಾದ ಸ್ಥಾನವನ್ನ ಅನುಲಾದೇವಿಗೆ ಪರಶಿವನು ಕರುಣಿಸಿದನಯ್ಯ ದೇವ. ಇಂಥ ಪುಣ್ಯ ಭೂಮಿಯಲ್ಲಿ ಅನೇಕ ಶರಣರು ಪತಿವ್ರತ ಶಿರೋಮಣಿಯರು ಮೆರೆದಂತ ಈ ಪುಣ್ಯದ ನಾಡಿನಲ್ಲಿ ಇಂದಿಗೆ ಉಂಟು ಇಂದಿಗೆ ಇಲ್ಲವೆಂದು ಹೇಳುವ ಪರವಾದಿಗಳಿಗೆ ನೀನೇ ಗಂಡ ಕಡೆಕ್ಕೆ. ಮಂತ್ರವಿಲ್ಲದೆ ಮುಗ್ಧಗೊಳಿಸಿದ ನಿಜ ಮುಗ್ಧತೆಯನ್ನ ಆವರಿಸುವಂತೆ ಮಾತಿನ ಸುಸ್ಪಷ್ಟ ನುಡಿ ಗಣನವನ್ನು ಹರಿಸಿದ ನಮ್ಮ ಪುರುವಂತಿಕೆ ಮಹೇಶ್ವರಪ್ಪನವರಿಗೆ ನಮ್ಮ ಪ್ರೀತಿಯ ನಮನಗಳು. ಅವರಿಗೆ ರಾಜ್ಯೋತ್ಸವದ ಹಿಂದೆ ಇಂತಹ ನಾವು ಅಂದಾಜು ಮಾಡಿರೋಕ್ಕೆ ಮೀರಿ ಒಬ್ಬ ಮನುಷ್ಯನೊಳಗೆ ಎಂತೆಲ್ಲ ಸಾಮರ್ಥ್ಯ ಏರ್ಪಡಬಲ್ಲದು ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೆ ಧನ್ಯವಾದಗಳು. ನಮ್ಮ ಕಲಾ ಪ್ರದರ್ಶನಕ್ಕೆ ಉತ್ತಮವಾದ ವೇದಿಕೆ ಅಲ್ಲ. ನನ್ನ ಕಲಾ ತಂಡ ಪೂರ್ಣ ಇದ್ದರೆ ಆ ಒಂದು ಕಲಾ ವೈಭವನೇ ಬೇರೆ ಆಗಿರುತ್ತೆ. ಈಗ ಅಂಥ ಒಂದು ಕಲಾ ಪ್ರದರ್ಶನವನ್ನು ಕೊಡಲಿಕ್ಕೆ ನಾವು 2 ಜನ ಇರೋದ್ರಿಂದ ನಮ್ಮ ಕಲಾದ ಪ್ರದರ್ಶನ ನನಗೇನು ಅಷ್ಟು ಉತ್ಕೃಷ್ಟವಾಗಿ ಇರಲಿಲ್ಲ ಅನಿಸುತ್ತೆ. ನಿಮಗೆ ಇದೇ ಹೆಚ್ಚೆಂದು ಅನಿಸಿದರೆ ಅದು ನಮ್ಮ ಭಾಗ್ಯ ಅಂತ ನಾನಾದರೂ ಭಾವಿಸ್ತೇನೆ. ನಿಜವಾಗಿ ನೀವೆಲ್ಲರೂ ನಮಗೆ ಹರಿಸಿ ಆಶೀರ್ವದಿಸಿದ ಪುಣ್ಯದ ಫಲದಿಂದ ನಾವು ಈ ಮಟ್ಟಕ್ಕೆ ಬೆಳೆದ್ದೇವೆ ಅಂತ ತಮ್ಮೆಲ್ಲರಿಗೂ ನನ್ನ ಆತ್ಮೀಯವಾದ ಅಭಿನಂದನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.